ಎಲ್ಲರಿಗೂ ನಮಸ್ಕಾರ. ಕನ್ನಡ ಇಂಗ್ಲಿಷ್ ಬೈಲಿಂಗ್ವಲ್ ಕ್ಲಬ್‌ನ 155ನೇ ಸಭೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೀವುಗಳೆಲ್ಲ ನಿಮ್ಮ ಬಿಡುವಿಲ್ಲದ ಒಂದು ಸ್ಕೆಡ್ಯೂಲ್ ನಡುವೆ ಈ ಕ್ಲಬ್‌ನ ಈ ಮೀಟಿಂಗ್‌ಗೆ ಬಿಡುವು ಮಾಡ್ಕೊಂಡು ಬಂದಿದ್ದೀರಿ. ನಿಮಗೆ ನನ್ನ ಹೃದಯಾಂತರಾಳದ ನಮಸ್ಕಾರಗಳು. ಈಗ ಮೊದಲಿಗೆ ನಮ್ಮ ಸಭೆಯ ನಿಯಮಗಳನ್ನ ನೋಡ್ಬಿಡೋಣ. ಈ ಸಭೆಯಲ್ಲಿ ಮಾತಾಡ್ಬೇಕಾದ್ರೆ ಸೆಕ್ಸ್, ರಿಲಿಜಿಯನ್, ಪಾಲಿಟಿಕ್ಸ್ ಇದಕ್ಕೆ ಸಂಬಂಧಪಟ್ಟಾಗೆ ಮಾತಾಡಾಗಿಲ್ಲ. ನೀವು ಇದಕ್ಕೆ ಕಂಪ್ಯೂಟರ್ ಮುಂದೆ ಇದ್ದಾಗ ಕ್ಯಾಮ್ರಾ ಆನ್ ಮಾಡಿ, ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಂತಂದ್ರೆ ಅಥವಾ ಏನಾದ್ರೂ ಬೇರೆ ಕೆಲಸ ಮಾಡ್ಬೇಕಂತಂದ್ರೆ ಕ್ಯಾಮ್ರಾ ಆಫ್ ಮಾಡಿ. ಇದ್ರ ಜೊತೆಗೆ ನಿಮ್ಮ ಮೊಬೈಲ್ನ ಸ್ವಿಚ್ ಆಫ್ ಮಾಡಿ, ಇಲ್ಲ ಅಂತಂದ್ರೆ ಸೈಲೆಂಟ್ ಮೋಡಲ್ ಇಡಿ. ಇದಿಷ್ಟು ಸಭೆಯ ನಿಯಮಗಳು. ಈಗ ನಾವು ಸಭೆನ ಮುಂದುವರಿಸ್ಕೊಂಡು ಹೋಗೋದಕ್ಕೆ ನಮ್ಮ ಕ್ಲಬ್ನ ಅಧ್ಯಕ್ಷರಾದಂತಹ ಅಚ್ರೇಕರ್ ಸರ್ನ ವೇದಿಕೆಗೆ ಕರೆಯೋಣ. ಅದಕ್ಕೆ ಮೊದಲು ಅಚ್ರೇಕರ್ ಸರ್ ಬಗ್ಗೆ ಒಂದು ಕಿರು ಪರಿಚಯ. ಅಚ್ರೇಕರ್ ಸರ್ ಅವ್ರ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ. ಅವರು ಹಿರಿಯ ಒಂದು ಮೂತ್ರಪಿಂಡ ಚಿಕಿತ್ಸಕ. ಅವರು ಬೆಳಗಾವಲ್ಲಿ ವಾಸ ಇರೋದು. ಅವರು ಹಿರಿಯ ಟೋಸ್ಟ್ ಮಾಸ್ಟರ್. ಈಗ ನಮ್ಮ ಕ್ಲಬ್ನ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವ್ರನ್ನ ನಾನು ಯಾವಾಗ್ಲೂ ಏನು ಅಂತಂದ್ರೆ ನಮ್ಮ ಕ್ಲಬ್ನ ರಾಜ್‌ಕುಮಾರ್ ಅಂತ ಕರಿತೀನಿ. ಯಾಕಂತಂದ್ರೆ ಕನ್ನಡದ ಹೊರನಟ ಡಾಕ್ಟರ್ ರಾಜ್‌ಕುಮಾರ್ ಅವರು ಏನ್ ಸಾಧನೆ ಮಾಡಿದ್ದಾರೆ ಅವರ ಒಂದು ಕ್ಷೇತ್ರದಲ್ಲಿ, ಅದೇ ತರದ ಸಾಧನೆಯನ್ನ ನಮ್ಮ ಅಚ್ರೇಕರ್ ಸರ್ ಅವರ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಇದ್ರ ಜೊತೆಗೆ ಅವರಿಬ್ರು ನಡುವೆ ಇನ್ನೊಂದು ಸಾಮ್ಯತೆ ಏನಂತಂದ್ರೆ, ರಾಜ್‌ಕುಮಾರ್ ಅವರು ಅಷ್ಟೆಲ್ಲಾ ಸಾಧನೆ ಮಾಡಿದ್ರು, ಅವರ ಒಂದು ಸರಳತೆ ಮತ್ತೆ ವಿನಯವಂತಿಕೆ ಅದು ಒಂಥರ ಅನ್ಬೀಟಬಲ್, ಅನ್ಮ್ಯಾಚಬಲ್. ಅದು ನಮ್ಗೆಲ್ಲ ಮಾದರಿ. ಅದೇ ರೀತಿ ನಮ್ಮ ಅಚ್ರೇಕರ್ ಸರ್ ಕೂಡ ಅವರ ಒಂದು ಸರಳತೆ ಇರ್ಬೋದು, ಅವರ ಒಂದು ವಿನಯವಂತಿಕೆ ಇರ್ಬೋದು, ಅದು ನಮ್ಗೆಲ್ಲ ಮಾದರಿ. ಇದನ್ನ ಹೇಳ್ತಾ ಈಗ ಸಭೆನ ಮುಂದುವರಿಸ್ಕೊಂಡು ಹೋಗೋದಕ್ಕೆ ನಾನು ಅಚ್ರೇಕರ್ ಸರ್ನ ವೇದಿಕೆ ಕರೀತಾ ಇದ್ದೀನಿ. ಅಚ್ರೇಕರ್ ಸರ್, ವೇದಿಕೆ ನಿಮ್ದು. ತುಂಬು ಹೃದಯದ ಧನ್ಯವಾದಗಳು ಮೋಹನ್ ಮೂರ್ತಿ ಅವರೇ. ಒಳ್ಳೆಯ ಭಾಷೆಯಿಂದ ನನ್ನ ಪರಿಚಯವನ್ನು ಮಾಡಿಕೊಟ್ರಿ. ತಮಗೆಲ್ಲರಿಗೂ ಮತ್ತೊಮ್ಮೆ ನಮ್ಮ ಈ 155ನೆಯ ಈ ಸಭೆಗೆ ತಮಗೆಲ್ಲರಿಗೂ ಹೃತ್ಪೂರ್ವಕವಾದಂತ ಸ್ವಾಗತವನ್ನು ಕೋರುತ್ತೇನೆ. ತಾವು ಈ ದ.ರಾ ಬೇಂದ್ರೆಯವರ ಒಂದು ಕವನ ನನ್ನ ಹಾಡು ಅಂತ ಅದರಲ್ಲಿ ಅವ್ರು ಹೇಳ್ತಾರೆ, ಹಾಸ್ಯ ಕಿರಣ ತದನು ಸರಣ ತದಿತರ ಪಥ ಕಾಣೆನ, ನನ್ನ ಹರಣ ನಿನಗೆ ಶರಣ ಸಕಲ ಕಾರ್ಯ ಕಾರಣ. ಅಂದ್ರೆ ಈ ಒಂದು ಪದ್ಯದಲ್ಲಿ ಹಾಸ್ಯ ನಮ್ಮ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ಮುಖ್ಯ ಅನ್ನೋದನ್ನ ಅವರು ಬಹಳ ಒಳ್ಳೆ ಸೊಗಸಾದ ರೀತಿಯಲ್ಲಿ ಅವ್ರು ಹೇಳಿದ್ದಾರೆ. ಹಾಸ್ಯ ಕಿರಣ ತದನುಸರಣ ತದಿತರ ಪಥ ಕಾಣೇನ ಅನ್ನೋದು, ಅದು ಬಿಟ್ಟು ನನಗೆ ಬೇರೆ ದಾರಿ ತೋರಿಸ್ತಾ ಇಲ್ಲ. ಹಾಸ್ಯದ ಕಿರಣ ನಮ್ಮ ಜೀವನದಲ್ಲಿ ಇರಬೇಕು. ಸೊ ಅದಕ್ಕೆ ಎಲ್ಲರೂ ನಮ್ಮ ಜೀವನದಲ್ಲಿ ಒಂದು ಹಾಸ್ಯ, ಅದನ್ನ ನಾವು ಹುಡುಕೊಂಡು ಹೋಗ್ಬೇಕಂತ ಇಲ್ಲ. ನಮಗೆ ಅದನ್ನ ನೋಡ್ತಕ್ಕಂತ ಒಂದು ಮನಸ್ಸಿನ ಸ್ಥಿತಿ ಇತ್ತಂತಂದ್ರೆ ಪ್ರತಿಯೊಂದು ಕೆಲವು ಕ್ಷಣದಲ್ಲಿಯೂ, ಮಕ್ಕಳಲ್ಲಿ ಆಯ್ತು, ಕೆಲವು ಸಭೆಯಲ್ಲಿ, ಪ್ರತಿಯೊಂದು ನಮ್ಮ ಒಂದು ಸನ್ನಿವೇಶದಲ್ಲಿ ಕೂಡ ಈ ಹಾಸ್ಯ ಪ್ರಸಂಗಗಳು ನಮಗೆ ಬಂದೇ ಬರುತ್ತೆ. ಈ ಹಾಸ್ಯಕ್ಕೆ ಯಾಕಪ್ಪ ಅಷ್ಟು ನಾವು ಮಹತ್ವ ಕೊಡ್ತೀವಿ ಅಂತ ನಿಮ್ಗೆಲ್ಲ ಗೊತ್ತು. ಲಾಫ್ಟರ್ ಇಸ್ ದ ಬೆಸ್ಟ್ ಮೆಡಿಸಿನ್ ಅಂತ ಹೇಳಿ. ನೀವು ಜೋರಾಗಿ ಗಹಗಹಿಸಿ ನಕ್ಕಾಗ ಆ ಒಂದು ಕೆಲವು ಸೆಕೆಂಡುಗಳಲ್ಲಿ, ಆ ಸಮಯದಲ್ಲಿ ನೀವು ನಿಮ್ಮನ್ನು ಸಂಪೂರ್ಣವಾಗಿ ಮರ್ತು ಬಿಡ್ತೀರಾ. ನೀವು ಆವಾಗ ನೀವೇನು ಯೂರಾಲಜಿಸ್ಟ್ ಇದ್ದೀರೋ, ಅಥವಾ ನೀವು ಆಕ್ಟರ್ ಇದ್ದೀರೋ, ಅಥವಾ ಇಂಜಿನಿಯರ್ ಇದ್ದೀರೋ, ಏನು ನೆನಪಿಗೆ ಬರಲ್ಲ. ಅಷ್ಟೇ ಅಲ್ಲ, ನೀವು ಗಂಡು ಹೆಣ್ಣು ಅನ್ನೋದು ಕೂಡ ನಿಮಗೆ ನೆನಪಿಗೆ ಬರಲ್ಲ. ಅಷ್ಟರ ಮಟ್ಟಿಗೆ ತಾವು ಅದ್ರಲ್ಲಿ ನಾವು ಮುಳುಗಿ ಬಿಡ್ತೀವಿ. ಅದು ಅಂದ್ರೆ ನಮ್ಮನ್ನೇ ನಾವು ಮರೆತುಕೊಳ್ಳಿಕ್ಕೆ ಒಂದು ಒಳ್ಳೆ ಒಂದು ಹವ್ಯಾಸ ಅಂತಂದ್ರೆ ಈ ಹಾಸ್ಯ ಒಂದು ಪ್ರಕೃತಿಯನ್ನು ನಾವು ಇಟ್ಕೋಬೇಕು ಅಂತ ಹೇಳಿ. ಮುಂದೆ ಮತ್ತೊಂದು ಅದೇ ಕವನದಲ್ಲಿ ಹೇಳ್ತಾರೆ ಅವರು, ರಸವೇ ಜೀವನ ವಿರಸವೇ ಮರಣ, ಹಾಗಾದ್ರೆ ಸಮರಸವೇ ಜೀವನ ಅಂತೇಳಿ. ರಸವೇ ಜನನ, ವಿರಸವೇ ಮರಣ, ಸಮರಸವೇ ಜೀವನ. ಅಂದ್ರೆ ಈ ಹಾಸ್ಯ ಮತ್ತು ರಸ ಮತ್ತು ವಿರಸ ಎರಡೂ ನಮ್ಮ ಜೀವನದ ಅಂಗಗಳು. ಹೆಚ್ಚು ಇರಬಾರ್ದು, ಕಡಿಮೆ ಇರಬಾರ್ದು, ಅದು ನಮ್ಮ ಕೈಯಲ್ಲಿ ಇಲ್ಲ. ಅದನ್ನ ಒಂದು ಸಮತೋಲನೆಯಲ್ಲಿ ಇಟ್ಟುಕೊಂಡು ಹೋಗ್ತಕ್ಕಂಥವದೇ ನಮ್ಮ ನಿಜವಾದ ಜೀವನ ಅಂತ ಇಷ್ಟು ಹೇಳ್ತಾ, ಇವತ್ತಿನ ಒಂದು ಒಳ್ಳೆ ನಮ್ಮ ನಿರೂಪಕರಾದಂತ ರವಿ ಕುಮಾರ್ ಅವರು
ಒಳ್ಳೆಯ ಒಂದು ಆ ನಿರೂಪಣೆಯನ್ನ ತಂದಿದ್ದಾರೆ. ರಸ ಪ್ರಸಂಗಗಳು ನಮ್ಮ ಜೀವನದಲ್ಲಿ. ಸೊ ಅವರು ಇವತ್ತು ತಮ್ಮ ಒಂದು ಈ ಪಾತ್ರದಲ್ಲಿ ಈ ರಸ ಪ್ರಸಂಗಗಳಿಂದ ನಮಗೆಲ್ಲರಿಗೂ ಒಂದು ಹಾಸ್ಯದ ಒಂದು ಸುಂದರ ಹಾಸ್ಯದ ಕೆಲವು ಪ್ರಸಂಗದ ಅವ್ರು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ಮತ್ತು ರವಿಕುಮಾರ್ ಬಗ್ಗೆ ನಾನು ಏನು ಹೆಚ್ಚು ಹೇಳ್ಬೇಕಂತಂದೇನೇ ಇಲ್ಲ. ಅವ್ರು ಅತ್ಯಂತ ಒಂದು ಪ್ರಾಮಾಣಿಕ, ಅಂದ್ರೆ ಅವ್ರಿಗೆ ಏನಾದ್ರು ಮಾಡ್ಬೇಕಂತ ಅವ್ರು ನಮ್ಮ ಈ ಸಭೆಯಲ್ಲಿ ಇರ್ತಕ್ಕಂಥ ನಮ್ಮ ಈ ನೋಟಿಸ್ಗಳನ್ನ ನೋಡ್ಬೋದು. ಅವರು ಬರಿತಕ್ಕಂತ ಒಂದು ಶೈಲಿ ಅದೆಲ್ಲ ನೋಡಿದ್ರೆ ಅವರು ಅದರಲ್ಲಿ ಎಷ್ಟು ಮಟ್ಟಿಗೆ ಅವರು ಸಂಪೂರ್ಣವಾಗಿ ಅದರಲ್ಲಿ ಮುಳುಗಿದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಆಮೇಲೆ ನಮ್ಗೆ ಈ ರೀತಿಯಾಗಿ ಹಿಂಗೆ ಇದು ಈ ರೀತಿ ಫ್ಲೈಯರ್ಸ್ ಮಾಡೋದು ಅವ್ರಿಗೆ ಗೊತ್ತಿರ್ಲಿಲ್ಲ ನಮ್ಗೆ. ಅದಕ್ಕೋಸ್ಕರ ನಮ್ಮ ಏರಿಯಾ ಡೈರೆಕ್ಟರ್ ಗೀತಾ ಕಡ್ಡಿ ಅವರು ಒಂದು ಸಪರೇಟ್ ಒಂದು ಸೆಷನ್ ಏರ್ಪಡಿಸಿದ್ರು. ಆವಾಗ ರವಿಕುಮಾರ್ ಅವರು ತುಂಬಾ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ ಈಗ ಅದರ ಒಂದು ಫಲವನ್ನ ನಾವೆಲ್ಲರೂ ನೋಡ್ತಾ ಇದ್ದೇವೆ. ಅವರ ಒಂದು ಈ ಕಮಿಟ್ಮೆಂಟ್ಗೆ ಅಥವಾ ಪ್ರಾಮಾಣಿಕತೆಗೆ ನನಗೆ ತುಂಬ ಒಂದು ಗೌರವವನ್ನು ಅವರಿಗೆ ಸಲ್ಲಿಸುತ್ತಾ ಈ ನಿರೂಪಕರಾಗಿ ತಾವು ಈ ಸಭೆಯನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅಂತೇಳಿ ನಾನು ರವಿಕುಮಾರ್ ಕಡೆ ಕೇಳ್ಕೊತಾ ಇದ್ದೀನಿ. ರವಿಕುಮಾರ್ ಅವರೇ, ವೇದಿಕೆ ನಿಮ್ಮದು. ಧನ್ಯವಾದಗಳು ಸರ್. ನಾನು ಅಷ್ಟು ಅರ್ಹನಲ್ಲೋ ಏನೋ ಗೊತ್ತಿಲ್ಲ, ಅಷ್ಟು ಹೊಗಳಿದ್ದೀರಾ. ನಾವು ಅಂದ್ರೆ ಇದೆಲ್ಲ ಒಂದು ರೀತಿ ನಾನು ಯಾವ್ದ್ರಲ್ಲಿ ನಂಬಿಕೆ ಇಟ್ಟಿದ್ದೀನಿ ಅಂದ್ರೆ ಒಂದು ಟೀಮ್ ವರ್ಕ್, ಸಾಂಘಿಕ ಪ್ರಯತ್ನ. ನೀವು ಹೇಳಿದ್ರಲ್ಲ ಅದು ಅಲ್ಲಿ ನಾವು ಮೆಸೇಜ್, ಅದು ಇನ್ವಿಟೇಷನ್ ಮೆಸೇಜು ಅಥವಾ ಏನದು ಫ್ಲೈಯರ್ ಡಿಸೈನು ಏನೇ ಮಾಡ್ಬೇಕಾದ್ರು ಅಂದ್ರೆ ಮೋಹನ್ ಮೂರ್ತಿ ಅವರ ಅವ್ರಿಗೆ ಒಂದು ಎಕ್ಸ್ಪೀರಿಯನ್ಸ್ ನಾವು ಬಳಸ್ಕೊತೀವಿ. ಅವ್ರನ್ನ ಏನೇ ಇದ್ರು ಕಂಟೆಂಟ್ ಅಥವಾ ಅದೆಲ್ಲ ಜನರೇಟ್ ಮಾಡ್ಕೊಡೋದು ಫಾಸ್ಟ್ ಆಗಿ ಟೈಪ್ ಮಾಡ್ತಾರೆ, ಅದಕ್ಕೆ ಅವ್ರು ಕೊಡ್ತಾರೆ, ಅವ್ರು ಕೇಳ್ತೀನಿ, ಅವ್ರು ಕೊಡ್ತಾರೆ. ಆಮೇಲೆ ವೆರಿಫಿಕೇಶನ್ ನೋಡಿ ಹೇಗಿದೆ ಅಂತ ಒಂಥರ ಇಟ್ಸ್ ಅ ಕೈಂಡ್ ಆಫ್ ಟೀಮ್ ವರ್ಕ್. ಓಕೆ, ಮಾಡಿ ನಾವು ಯೂಶುವಲಿ ಕಳಿಸ್ತೀವಿ. ಓಕೆ, ಒಂದ್ ಪ್ರಯತ್ನ ಮಾಡೋಣ, ಹೊಸತನ ಏನೋ ಯಾವ್ದ್ರಲ್ಲ ಒಂದು ಹೊಸತನ ಹುಡ್ಕೋಣ, ಏನೋ ಮಾಡೋಣ, ಒಂದು ಸಣ್ಣ ಒಂದು ಪ್ರಯತ್ನ ಅಷ್ಟೇ ಸರ್, ಮತ್ತೇನಿಲ್ಲ. ನಾನು ಇದನ್ನ ಇದೇನ್ ಹೇಳ್ತೀನಿ ಅಂದ್ರೆ ಇದು ಒಂದು ಟೀಮ್ ವರ್ಕ್ ಅವರೇ ಸಾಂಘಿಕ ಪ್ರಯತ್ನ ಅಂತ ಅದು ಮಾತ್ರ ಅಂತ ಹೇಳ್ತಾ ಹಿಂದಿನ ವಿಷಯಕ್ಕೆ ಬರೋಣ. ನಮ್ಮೆಲ್ಲರ ಜೀವನದಲ್ಲಿ ಇಲ್ಲಿ ತನಕ ಓಕೆ ಸಾಕಷ್ಟು ವ್ಯಕ್ತಿಗಳ ಜೊತೆ ನಾವು ಬೆರ್ತಿದ್ದೀವಿ, ಸಾಕಷ್ಟು ಸಂದರ್ಭಗಳಲ್ಲಿ ನಾವು ಮಾತಾಡಿದ್ದೀವಿ. ಕೆಲವು ಸಂದರ್ಭಗಳಿರ್ಬೋದು, ವ್ಯಕ್ತಿಗಳಿರ್ಬೋದು, ಬೇರೆ ಬೇರೆ ವ್ಯಕ್ತಿಗಳಿರ್ಬೋದು, ಬೇರೆ ಬೇರೆ ಸಂದರ್ಭಗಳಿರ್ಬೋದು. ನಾವು ಎಲ್ಲ ಸಂದರ್ಭದಲ್ಲಿರ್ಬೋದು, ಎಲ್ಲ ವ್ಯಕ್ತಿಗಳ ಜೊತೆನೆ ಇರ್ಬೋದು, ಕೆಲವು ಹಾಸ್ಯಕ್ಕೆ ಒಂದಿಷ್ಟು ಅವಕಾಶಗಳಿರುತ್ತೆ. ಅದನ್ನ ಹುಡ್ಕೋ ಮನಸ್ಥಿತಿ ಅಥವಾ ಅದನ್ನ ನೋಡ್ಬೇಕು. ಓಕೆ, ಅದನ್ನ ನೋಡಿದ್ರೆ ನಾವು ಎಲ್ಲ ರೀತಿಲೂ ಕಾಣ್ಬೋದು. ಒಂದು ವ್ಯಕ್ತಿಗತ ಸಂಬಂಧಗಳಲ್ಲಿರ್ಬೋದು, ಇಲ್ಲ ಅಂತ ಅಂದ್ರೆ ಕೆಲವು ಸಂದರ್ಭಗಳಲ್ಲಿರ್ಬೋದು. ಅಲ್ಲಿ ಕೆಲವು ಸುಮಾರು ಹಾಸ್ಯಗಳು ತಳ್ಕಾಕೊಂಡಿರುತ್ತೆ. ನಾವು ಅದನ್ನ ಗುರ್ತಿಸ್ಬೇಕು. ಆ ಹಾಸ್ಯ ಇದ್ರೆ ಆ ವಾತಾವರಣ ತಿಳಿಯಾಗಿರುತ್ತೆ, ಒಂಥರ ಆಹ್ಲಾದಕರವಾಗಿರುತ್ತೆ ಅಂತ ನನ್ನ ಭಾವನೆ. ನಾನ್ ಯೂಶುವಲಿ ನನ್ನ ಫ್ರೆಂಡ್ಸ್ ಅಥವಾ ಯಾರ ಜೊತೆ ಮಾತಾಡ್ಬೇಕಾದ್ರೂ ಸಹ ಅಷ್ಟೇ, ಕೆಲವು ಕಾಲ್ ಇಳಿಯೋದು, ಸುಮ್ನೆ ಅದು ಪೋಕ್ ಮಾಡೋದು ಗೊತ್ತಿರುತ್ತೆ. ಇಟ್ಸ್ ನಾಟ್ ಸೀರಿಯಸ್, ವಿ ಡೋಂಟ್ ಗೆಟ್ ಇನ್ ಟು ದಿ ಸೀರಿಯಸ್. ನಾವು ಜಸ್ಟ್ ಟು ಬಿ ಇನ್ ಎ ಲೈಟರ್ ನೋಟ್, ಖುಷಿಯಾಗಿರ್ಬೇಕು, ಆ ಟೈಮ್ ಕಳೆದಿದೀವಿ ಅಂತ ಅವ್ರಿಗೆ ಅನ್ನಿಸ್ಬೇಕು. ಓಕೆ, ಆ ದೃಷ್ಟಿಯಿಂದ ಮಾತ್ರ ನಾವು ಆ ರೀತಿ ಇರ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಓಕೆ, ಮತ್ತೊಂದು ಹೇಳ್ಬೇಕಂತ ಅಂದ್ರೆ ಇಲ್ಲಿ ಯಾರನ್ನು ಯಾವ ಸಂಬಂಧಗಳನ್ನೂ ಹೀಗಳಿಬೇಕಂತ ಏನಿಲ್ಲ. ಯಾರ ಮೇಲೂ ಅಂದ್ರೆ ಇವಾಗ ಆಮೇಲೆ ಯಾರ ಬಗ್ಗೆನೂ ಒಂದು ಸಣ್ಣದಾಗಿ ಮಾತಾಡ್ಬೇಕಂತೇನಿಲ್ಲ. ನಾವು ಏನಕ್ಕೆ ಒತ್ತು ಕೊಡ್ತೀವಿ ಅಂದ್ರೆ ಆ ಸಂದರ್ಭದಲ್ಲಿ ಆ ಸಮಯದಲ್ಲಿ ಒಂದಿಷ್ಟು ಖುಷಿಯಾಗಿರ್ಬೇಕು. ವಿ ಜಸ್ಟ್ ಜೋಕ್ ಇಟ್ ಅಂಡ್ ಮೂವ್ ಆನ್ ಅಷ್ಟೇ, ಅದ್ರ ಬಿಟ್ಟು ಬೇರೆ ಏನೂ ಇಲ್ಲ. ಸೊ ನಾನು ಕೆಲವು ಸಂಬಂಧಗಳಿರುತ್ತೆ, ಕೆಲವು ಬೇರೆ ಬೇರೆ ತರ ಜೋಕ್ಸ್ ಇರುತ್ತೆ. ಅಂದ್ರೆ ಇವಾಗ ಹುಚ್ಚರೋದಿರ್ಬೋದು, ಇಲ್ಲಿ ಗಂಡ ಹೆಂಡತಿಯರ ಮಧ್ಯೆ ಇರ್ಬೋದು, ಆಮೇಲೆ ಅಮ್ಮ ಮಗನ್ ಮಧ್ಯೆ ಇರ್ಬೋದು. ಎಲ್ಲಾ ಸಂಬಂಧಗಳಲ್ಲೂ ಹಾಸ್ಯಕ್ಕೆ ಅವಕಾಶ ಇರುತ್ತೆ. ಓಕೆ, ಸೊ ಅದ್ರಲ್ಲಿ ತುಂಬಾ ಹಾಸ್ಯಗಳು ಉಟ್ಕೊಳ್ಳುತ್ತೆ. ನಾವು ಸಾಕಷ್ಟು ಹಾಸ್ಯಗಳು ಕೇಳಿದೀವಿ. ನಮ್ಮನೆಗಳೆಲ್ಲ ಸಾಕಷ್ಟು ಹಾಸ್ಯಗಳನ್ನು ಬರುತ್ತೆ. ಓಕೆ, ಸೊ ಅದನ್ನ ನಾವು ಗುರ್ತಿಸ್ಬೇಕು. ಇವತ್ ಬೆಳಗ್ಗೆ ನನ್ ಮಗಳು ಹಿಂಗೆ ಪಾರ್ಕ್ ಹೋಗ್ಬೇಕಿತ್ತು. ಅವಾಗ ಹಿಂಗೆ ಅಲ್ಲಿಂದ ಬರೋದ್ ಲೇಟ್ ಆಗತ್ತೆ ಅಂತ ಒಂದ್ ಬಾಳೆಹಣ್ಣು ತೆಗೆದುಕೊಟ್ಟೆ. ಓಕೆ, ಅದ್ ಕೊಟ್ಟಿದ್ಕೆ ತಿಂದ್ಬಿಟ್ಟು ಅಲ್ಲಿ ಸೋಫಾ ಮೇಲೆ ಇಟ್ಲು. ಓಕೆ, ತಗೊಂಡೋಗಿ ಡಸ್ಟ್ಬಿನ್ಗೆ ಹಾಕು ಅಂತ ಅಂದ್ರೆ ನಾನೇನು ಮೇಡ
ಮನೆ ಕೆಲಸದವಳ ನಾನು ಅಂತಾಳೆ. ಅಲ್ಲಿ ಅದನ್ನ ಹಾಕ್ಲಿಕ್ಕೆ ಮನೆ ಕೆಲಸದವಳೆ ಆಗ್ಬೇಕಂತೇನಿಲ್ಲ, ಅದು ಹೆಂಗಿರುತ್ತೆ ನೋಡಿ, ಹಂಗೆ ಸಣ್ಣ ಪುಟ್ಟದ ಅದು ಅಲ್ಲೂ ಉಟ್ಕೊಳ್ಳುತ್ತೆ. ಅದಕ್ಕೆ ಸೊ ಹಿಂಗ್ ಹೇಳ್ತಾ ನಾನು ಕೆಲವು ಸಂದರ್ಭಗಳು, ಕೆಲವು ಸನ್ನಿವೇಶಗಳು, ಸೊ ಅದ್ರಲ್ಲಿ ಬರುವ ಏನು ಒಂದ್ ರೀತಿ ಜೋಕ್ ಇರುತ್ತೆ ಅಥವಾ ಒಂದು ಆಸಮೆಯ ಸನ್ನಿವೇಶ ಇರುತ್ತೆ, ಅದನ್ನ ಹೇಳಕ್ಕೆ ಒಂದಿಷ್ಟು ಇಷ್ಟಪಡ್ತೇನೆ. ಕೆಲವಾರು ಸಂಗತಿಗಳಿರ್ಬೋದು, ನನ್ನ ಜೀವನದಲ್ಲಿ ನಡೆದಿರ್ಬೋದು, ನಾನ್ ಕೆಲವು ಕಡೆ ಕೇಳಿರ್ಬೋದು, ಅಂತ ವಿಷಯಗಳನ್ನೆಲ್ಲ ನಾನು ಅಂತ ಆಸಮೆಯ ಸಂದರ್ಭಗಳನ್ನು ನಿಮ್ ಜೊತೆ ಹಂಚ್ಕೊಳ್ಳಿಕ್ಕೆ ನಾನು ಬಯಸ್ತೇನೆ. ಸೊ ಮೊದಲನೇದಾಗಿ ನೀವು ಹುಚ್ಚರ ಬಗ್ಗೆ ಸಾಕಷ್ಟು ಜೋಕ್ಸ್ ಕೇಳಿರ್ಬೋದು. ಓಕೆ, ಹಿಂಗೆ ಒಬ್ಬ ಹುಚ್ಚ ಎಮ್ಮೆ ಮೇಲೆ ಹೋಗ್ತಿರ್ತಾನೆ. ಓಕೆ, ಇನ್ನೊಬ್ಬ ಹುಚ್ಚ ಅಂತಾನೆ, ಲೇ ನೀನು ಮುಂದೆ ಯಾರಾದ್ರೂ ಪೊಲೀಸ್ ಇರ್ತಾರೆ, ನಿನ್ನ ಪೊಲೀಸ್ ಹಿಡಿತಾರೆ ನಿನ್ನ ಅಂತ. ಅದಕ್ಕೆ ಯಾಕೆ ಅಂತ ಇನ್ನೊಬ್ಬ ಹುಚ್ಚ ಕೇಳ್ತಾನೆ, ಯಾವ್ರು ಎಮ್ಮೆ ಮೇಲೆ ಹೋಗ್ತಿರ್ತಾನೆ ಅವ್ನು ಕೇಳ್ತಾನೆ. ಅದಕ್ಕೆ ನೀನು ಹೆಲ್ಮೆಟ್ ಹಾಕಿಲ್ವಲ್ಲೋ ಅಂತ ಇನ್ನೊಬ್ಬ ಹುಚ್ಚ ಹೇಳ್ತಾನೆ. ಅದಕ್ಕೆ ಎಮ್ಮೆ ಮೇಲೆ ಹೋಗ್ತಿದ್ದವನಂತಾನೆ, ಇದು 4 ವೀಲರ್ ಕಣೋ, ಇದು 4 ವೀಲರ್, ಇದಕ್ಕೆ ಹೆಲ್ಮೆಟ್ ಬೇಕಾಗಿಲ್ಲ ಅಂತ. ಹಂಗೆ ಅಂದ್ರೆ ಅಲ್ಲಿ ಸುಮಾರು ಅಲ್ಲೂ ಸಕ್ಕ ಜೋಕ್ಸ್ ಉಟ್ಕೊಳ್ಳುತ್ತೆ. ಅದೇ ರೀತಿ ಆಮೇಲೆ ಇನ್ನೊಂದು ಭಿಕ್ಷುಕರ ಮಧ್ಯೆ ಅಲ್ಲೂ ಹಾಸ್ಯ ಉಟ್ಕೊಳ್ಳುತ್ತೆ ಅನ್ನೋದಕ್ಕೆ ಒಂದು ಒಂದು ಸಮಯ ಸಂದರ್ಭ ಹೆಂಗ್ ಬರುತ್ತೆ ಅಂದ್ರೆ, ಹಿಂಗೆ ಒಬ್ಬ ಭಿಕ್ಷುಕ ಒಬ್ಬ ವ್ಯಕ್ತಿ ಕೇಳ್ತಾನೆ ಏನಂತ, ಸರ್ ನೀವು ಮೊದ್ಲು 50 ರೂಪಾಯಿ ಕೊಡ್ತಿದ್ರಿ, ಓಕೆ, ಆಮೇಲೆ 20 ರೂಪಾಯಿ ಕೊಡಕ್ ಬಂದ್ರಿ, ಆಮೇಲೆ 5 ರೂಪಾಯಿ ಕೊಡಕ್ ಬಂದ್ರಿ, ಯಾಕೆ ಹಿಂಗೆ ಸರ್, ಯಾಕೆ ಹಿಂಗ್ ಮಾಡ್ತಾ ಇದ್ದೀರಾ ಅಂತ ಒಬ್ಬ ಮನುಷ್ಯನ್ ಕೇಳ್ತಾನೆ. ನೋಡಪ್ಪ, ನಾನ್ ಮೊದ್ಲು ಬ್ರಹ್ಮಚಾರಿ ಆಗಿದ್ದೆ, ಆವಾಗ 50 ರೂಪಾಯಿ ಕೊಡ್ತಿದ್ದೆ. ಓಕೆ, ಮದ್ವೆ ಆದೆ, ಖರ್ಚು ಜಾಸ್ತಿ ಆಯ್ತು, 20 ರೂಪಾಯಿ ಕೊಟ್ಟೆ. ಓಕೆ, ಇವಾಗ ಮಗು ಆಯ್ತು, ಅದಕ್ಕೆ 5 ರೂಪಾಯಿ ಕೊಡ್ತಾ ಇದೀನಿ ಅಂತ ಹೇಳ್ತಾನೆ. ಅದಕ್ಕೆ ಭಿಕ್ಷುಕ ಸುಮ್ನೆ ಇರ್ಬೇಕಲ್ವಾ, ಹಂಗಾದ್ರೆ ನನ್ನಿಂದನೇ ನಿಮ್ ಜೀವನ ನಡೀತಾ ಇದೆ ಬಿಡಿ ಹಂಗಾರೆ ಅಂತ ಹೇಳ್ತಾನೆ. ಅಂದ್ರೆ ಅವನು ನೋಡೋ ದೃಷ್ಟಿಕೋನ ಹೆಂಗಿರುತ್ತೆ, ಅವನು ಭಿಕ್ಷೆ ಇಸ್ಕೋಬಹುದು, ಬಟ್ ಕೊಟ್ಟಿದ್ರಲ್ಲೇ ಅವನು ನನ್ನಿಂದ್ರನೇ ನಿಮ್ ಜೀವನ ನಡೀತಾ ಇದೆ ಹೋಗಿ ಅಂತ ಹೇಳ್ತಾನೆ. ಅದೇ ರೀತಿ ಹಂಗೆ ಕೆಲವು ಇನ್ನೊಂದು ಫೇಮಸ್ ಸೆಗ್ಮೆಂಟ್ ಅಂತ ಅಂದ್ರೆ ಗಂಡ ಹೆಂಡತಿ ಜಗಳ. ಓಕೆ, ಅದು ಗಂಡ ಹೆಂಡತಿ ಜಗಳ, ಅತ್ತೆ ಸೊಸೆಯರ ಜಗಳ, ಇದೆಲ್ಲ ಒಂದ್ ರೀತಿ ಅದ್ರಲ್ಲಿ ಸಾಕಷ್ಟು ಆಸೆಗಳು ಉಟ್ಕೊಳ್ಳುತ್ತೆ. ಅದ್ರಲ್ಲಿ ಒಂದು, ಓಕೆ, ಅಲ್ಲಿ ಮನೇಲಿ ಗಲಾಟೆ ನಡೀತಾ ಇರತ್ತೆ, ಗಂಡ ಹೆಂಡತಿ ಅಮ್ಮ ಇರ್ತಾರೆ, ಮಾಮೂಲಿ ಅಲ್ಲಿ ಬಂದೇ ಬರುತ್ತೆ, 2 ಜಡೆ ಇದ್ ಕಡೆ ಒಂದು ಗಲಾಟೆ ಅನ್ನೋದು ನಡೆದೇ ನಡೆಯುತ್ತೆ, ಸಹಜ ಅದು. ಓಕೆ, ಸೊ ಅದಕ್ಕೆ ಗಂಡಂಗ್ ಬೇಜಾರಾಗಿ ಗಂಡ ಅಂತಾನೆ, ಅದಕ್ಕೆ ಹೆಂಡತಿ ಹೇಳ್ತಾಳೆ, ಓಕೆ, ಮನೇಲಿ ನಾನಿರ್ಬೇಕು, ಇಲ್ಲ ಅಂತ ಅಂದ್ರೆ ನಿಮ್ಮಮ್ಮ ಇರ್ಬೇಕು ಅಂತ ಹೆಂಡತಿ ಹೇಳ್ತಾಳೆ. ಜಸ್ಟ್ ಎ ಮಿನಿಟ್, 1 ಮಿನಿಟ್ ಸರ್. ಕುಮಾರ್ ಅವ್ರ ಮಗಳು ಅನ್ಸುತ್ತೆ. ಹೆಂಡತಿ ಜೋಕ್ ಮಾಡಕ್ ಹೋದ್ರು, ಹೆಂಡತಿ ಪಕ್ಕಕ್ಕೆ ಕರೆದ್ರೆ ಜೋಕ್ ಮಾಡ್ತಾರೆ. ಕತೆ ಮುಗೀತು ಅವ್ರದ್ದು. ನನ್ ಮಗಳು ತೊಂದ್ರೆ ಕೊಡ್ತಾ ಇದ್ಲು. ಓಪುಲಿ ಅದೇ ಶೇಪ್ ಅಲ್ಲಿ ಬರ್ತಾರೆ ಅನ್ಕೋತೀನಿ, ಬಂದ್ರಲ್ಲ. ಓಕೆ, ಹಂಗೆ ಹೆಂಡತಿ ಅಂತಾಳೆ, ನೋಡೋ ಗಂಡನ್ಗೆ ಮನೇಲಿ ಇಲ್ಲ ನಾನಿರ್ಬೇಕು, ಇಲ್ಲ ಅಂದ್ರೆ ನಿಮ್ಮಮ್ಮ ಇರ್ಬೇಕು, ಏನ್ ಡಿಸೈಡ್ ಮಾಡಿ ಅಂತ ಗಂಡನ್ಗಂತಾಳೆ. ಗಂಡ ಎಷ್ಟು ರೋಸ್ ಹೋಗಿರ್ತಾನೆ ಅಂದ್ರೆ, ನೀವಿಬ್ರು ಬೇಡ, ಕೆಲಸದವಳು ಒಬ್ಳಿದ್ರೆ ಸಾಕು ಅಂತಾನೆ. ಅದು ಯಾವ ರೀತಿ ಏನಾದ್ರು ಅರ್ಥ ಮಾಡ್ಕೋಬಹುದು. ಓಕೆ, ಸೊ ಅದೇ ರೀತಿ ಸಾಹಿತ್ಯದಲ್ಲೂ ಸಾಕಷ್ಟು ಇದಕ್ಕೆ ಹಾಸ್ಯಕ್ಕೆ ಅವಕಾಶ ಇರುತ್ತೆ. ಸೊ ನಾನು ಅತಿಯಾಗಿ ಇಷ್ಟಪಡೋ ಸಾಹಿತಿ ಅಂತ ಅಂದ್ರೆ ಬೀಚಿ. ಅವರಲ್ಲಿ ಸುಮಾರು ಒಂದು ಬುಕ್ಸ್ ಇದೆ, ಅದು ತಿಮ್ಮ ರಸಾಯನ, ತಿಮ್ಮ ಡಿಕ್ಷನರಿ ಅಂತೆಲ್ಲ. ಸೊ ಹಂಗೆ ಓದ್ಬೇಕಾದ್ರೆ ಅವರು ಪ್ರತಿಯೊಂದು ಪದಕ್ಕೂ ಒಂದೊಂದು ಅರ್ಥ ಕೊಟ್ಕೊಂಡು ಹೋಗ್ತಾರೆ. ಅದಕ್ಕೆ ಅವರು ಪತ್ನಿ ಬಗ್ಗೆ ಹೇಳ್ತಾರೆ. ಏನಂತ ಅಂದ್ರೆ, ಪತ್ನಿ ಅಂದ್ರೆ ಏನು ಅಂತ. ಪತ್ನಿ ಅಂದ್ರೆ ಉಪನದಿಯನ್ನು ಸಹಿಸಲಾರದ ನದಿ. ಅವರು ಪ್ರತಿಯೊಂದಕ್ಕೂ ಒಂದೊಂದು ಒಂಥರ ತಿಮ್ಮ ಡಿಕ್ಷನರಿ ಅಥವಾ ತಿಮ್ಮ ಅದ್ರಲ್ಲೆಲ್ಲ ಕೆಲವು ಬುಕ್ಕಲ್ಲೆಲ್ಲ ಬರ್ದಿದ್ದಾರೆ ಇದೆ.
ಈ ತರ ಅಂದ್ರೆ ತುಂಬಾ ಪತ್ನಿ ಅಂದ್ರೆ ಏನಂತ ಅರ್ಥ ಅಂದ್ರೆ ಉಪನದಿಯನ್ನು ಸಹಿಸಲಾರದ ನದಿ. ಓಕೆ, ಬೇರೆಯವ್ರು ಬರಕ್ ಇಷ್ಟ ಇಲ್ಲ, ಬೇರೆಯವ್ರು ಜಾಯಿನ್ ಆಗ್ಲಿಕ್ಕೆ ಇಷ್ಟ ಇಲ್ಲ ಅನ್ನೋ ಅರ್ಥದಲ್ಲಿ ಹೇಳಿರ್ತಾರೆ. ಇಷ್ಟ ಹೇಳ್ತಾ ನಾನು ಸಭೆಯನ್ನ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ನಮ್ಮ ಇಂದಿನ ಸಭೆಯ ಸಮಗ್ರ ಮೌಲ್ಯಮಾಪಕರಾದ ಅಚ್ರೇಕರ್ ಕರೆಯೋಕ್ಕಿಂತ ಮುಂಚೆ ನಾನು ಈ ಟೋಸ್ಟ್ ಮಾಸ್ಟರ್ ಬಗ್ಗೆ ನಾನು ನನಗ್ ಗೊತ್ತಿರೋ ಒಂದಿಷ್ಟು ವಿಷಯಗಳನ್ನ ಹೇಳ್ಲಿಕ್ಕೆ ಇಷ್ಟಪಡ್ತೇನೆ. ಸೊ ಟೋಸ್ಟ್ ಮಾಸ್ಟರ್ ನಮ್ಗೆಲ್ಲ ಗೊತ್ತಿರೋ ಹಂಗೆ 100 ವರ್ಷದ ಮೇಲೆ ಅದರ ಇತಿಹಾಸ ಇದೆ ಅಂತ ನಂಗೆ ತಿಳಿದ್ಬಿಟ್ಟಿದ್ದೀನಿ. ಸೊ ಟೋಸ್ಟ್ ಮಾಸ್ಟರ್ ನಮ್ಗೆಲ್ಲ ನಾನ್ ಇಲ್ಲಿ ತನಕ ನನಗೆ ಅನುಭವ ಆಗಿರೋ ಪ್ರಕಾರ ಇದು ಒಂದು ಉತ್ತಮ ವೇದಿಕೆ. ನಮ್ಮ ಸಂವಹನ ಕಲೆಯನ್ನ ಉತ್ತಮ ಪಡಿಸ್ಕೊಳಕ್ಕಾಗಿ ಅಥವಾ ಗುಣಗಳನ್ನ ಬೆಳೆಸ್ಕೊಳಕ್ಕಾಗ್ಲಿ ಇರ್ಬೋದು, ಇಲ್ಲ ಅಂತ ಅಂದ್ರೆ ಕೆಲವೆಲ್ಲ ನಮ್ಮ ಭಾಷಣದ ಕಲೆಯನ್ನು ಬೇರೆ ಬೇರೆ ರೀತಿಯಲ್ಲಿ ಹ್ಯೂಮರಸ್ ಆಗಿರ್ಬೋದು, ಆಮೇಲೆ ಪ್ರೆಸೆಂಟೇಶನ್ ಆಗಿರ್ಬೋದು, ಅದನ್ನೆಲ್ಲ ಉತ್ತಮ ಪಡಿಸ್ಕೊಳಕ್ಕೆ ಸಾಕಷ್ಟು ದಾರಿಗಳಿದೆ ಇದರಲ್ಲಿ. ಸೊ ಇದನ್ನ ನಾವು ಉತ್ತಮ ಪಡಿಸ್ಕೊಂಡು ನಾವು ನಮ್ಮ ಸಂವಹನ ಕಲೆಯನ್ನ ಉತ್ತಮ ಪಡಿಸ್ಕೊಂಡು ನಾವು ನಮ್ಮ ಬದುಕಲ್ಲ ಅಥವಾ ನಮ್ಮ ಪ್ರೊಫೆಷನ್ ಅಲ್ಲ ಇರ್ಬೋದು, ನಮ್ಮ ಪರ್ಸನಲ್ ಲೈಫ್ ಅಲ್ಲಾದ್ರೂ ನಮ್ಮ ಮಾತನ್ನ ಉತ್ತಮ ಪಡಿಸ್ಕೊಳ್ಳೋಣ ಅಂತ ಹೇಳ್ತಾ, ಈ ಇಂದಿನ ಸಭೆಯಲ್ಲಿ 3 ವಿಭಾಗಗಳಿರ್ತವೆ. ಒಂದು ಸಿದ್ಧಪಡಿಸಿದ ಭಾಷಣ, ಆಮೇಲೆ ಇನ್ನೊಂದು ಆಶುಭಾಷಣ, ಕೊನೆಗಲ್ಲಿ ಜನರಲ್ ಎವ್ಯಾಲ್ಯೂಯೇಷನ್. ಸೊ ಇಂದಿನ ಸಮಗ್ರ ಮೌಲ್ಯಮಾಪಕರಾಗಿ ನಮ್ಮ ಹಿರಿಯ ಟೋಸ್ಟ್ ಮಾಸ್ಟರ್ ಹಿರಿಯ ಹಾಗೂ ನುರಿತ ಟೋಸ್ಟ್ ಮಾಸ್ಟರ್ ಆದ ನಮ್ಮ ಅಚ್ರೇಕರ್ ಸರ್ ಇದ್ದಾರೆ. ಅಚ್ರೇಕರ್ ಸರ್ಗೆ ಪ್ರತಿ ಸಾರಿನೂ ಅವ್ರಿಗೆ ಅವ್ರ ಬಗ್ಗೆ ಕಿರು ಪರಿಚಯ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಬೋದು ಅಂತ ಆದಷ್ಟು ಹುಡ್ಕೊಳಕ್ ಟ್ರೈ ಮಾಡ್ತಿರ್ತೀವಿ. ಅದು ಕೆಲವೊಂದು ಪ್ರಯತ್ನ ಅಷ್ಟೇ ಅವ್ರ ಬಗ್ಗೆ ಹೇಳ್ಲಿಕ್ಕೆ. ಓಕೆ, ಅವರು ಮೋಹನ್ ಮೂರ್ತಿ ಆಗ್ಲೇ ಹೇಳಿದ್ದಾರೆ. ಸೊ ಅದ್ರ ಜೊತೆಗೆ ನಂದೊಂದೆರಡು ಮಾತು ಅಚ್ರೇಕರ್ ಸರ್ ಬಗ್ಗೆ. ಇವ್ರು ನಮ್ಗೆ ಇವ್ರು ಬಂದ್ರೆ ನಮ್ಗೆ ಒಂಥರ ಸಭೆಗೆ ತೂಕ, ಆಮೇಲೆ ಒಂಥರ ಮೆರುಗಿದ್ದಂಗೆ. ಓಕೆ, ಅದೇ ರೀತಿ ಇವ್ರ ಒಂಥರ ಯುದ್ಧದಲ್ಲಿ ಹೋಗ್ಬೇಕಾದ್ರೆ ಮುಂದೆ ಫ್ರಂಟಿಯರ್ ಇರ್ತಾರಲ್ಲ, ಸೇನಾನಿ, ಆ ತರ ಅಲ್ಲಿ ಇವ್ರೊಬ್ರು ಇದ್ರೆ ನಮ್ಗೆ ಒಂಥರ ಯುದ್ಧ ಗೆದ್ಕೊ ಬರ್ತೀವಿ, ನಾವು ಒಳ್ಳೆ ಸಭೆ ನಡೆಸ್ತೀವಿ ಅನ್ನೋದಂತ ನಮ್ಗೆ ಒಂದು ಶಕ್ತಿ ತುಂಬ್ತಾರೆ ಇವರು. ಓಕೆ, ಇವರ ಉತ್ಸಾಹವನ್ನು ಇವರಿಂದ ಎಷ್ಟು ಉತ್ಸಾಹ ಅಂತ ಉತ್ಸಾಹದ ಚಿಲುಮೆ ಅಂತ ಹೇಳ್ಬೋದು. ಓಕೆ, ಅಷ್ಟು ಖುಷಿಯಾಗಿ ಅಷ್ಟು ಆಕ್ಟಿವ್ ಆಗಿರ್ತಾರೆ. ಒಂಥರ ಚಿರೋ ಯುವಕನ ತರ ಇವರು ಯಾವಾಗ್ಲೂ ಆಕ್ಟಿವ್ ಆಗಿ ನಗ್ನಗ್ತಾ ಇರ್ತಾರೆ. ಸೊ ಇವರಿಂದ ನಾವು ಇದನ್ನ ಕಲಿಬೇಕು. ಇವ್ರ ಉತ್ಸಾಹನ ನಾವು ಒಂದ್ ಸ್ವಲ್ಪ ತಗೋಬೇಕು. ಇವರು ಹೇಗೆ ಆಕ್ಟಿವ್ ಆಗಿರ್ತಾರೆ ಅದನ್ನು ನಾವು ಬೆಳೆಸ್ಕೋಬೇಕು. ಅದು ನಾವು ಇಟ್ಸ್ ಎ ಟೇಕ್ ಅವೇ ಫ್ರಮ್ ನಮ್ಮ ಅಚ್ರೇಕರ್ ಸರ್. ಸೊ ಇಷ್ಟು ಹೇಳ್ತಾ ನಮ್ಮ ಸಭೆನ ಮುಂದಿನ ಹಂತಕ್ಕೆ ತಗೊಂಡೋಗ್ಲಿಕ್ಕೆ ವೇದಿಕೆಗೆ ನಮ್ಮ ಅಚ್ರೇಕರ್ ಸರ್ನ ಕರ್ಲಿಕ್ಕೆ ಇಷ್ಟಪಡ್ತೀನಿ. ವೇದಿಕೆ ನಿಮ್ದು ಸರ್. ರವಿಕುಮಾರ್, ಮತ್ತೊಮ್ಮೆ ಧನ್ಯವಾದಗಳು ತಮ್ಮ ಪರಿಚಯ ಭಾಷಣದಿಂದ. ಮೌಲ್ಯ ಮಾಪನದ ಒಂದು ಪ್ರಾಮುಖ್ಯತೆಯನ್ನ ನಾನು ತಮ್ಗೆ ಯಾರಿಗೂ ಮತ್ತೊಮ್ಮೆ ತಿಳಿಸ್ಕೊಡ್ತಕ್ಕಂತ ಅವಶ್ಯಕತೆನೇ ಇಲ್ಲ. ನಮ್ಗೆಲ್ಲರಿಗೂ ಗೊತ್ತಾಯ್ತ ಹಾಗೆ ಮೌಲ್ಯ ಮಾಪನ ಅಥವಾ ಮಾಪದಂಡ ಅದು ನಾವು ಯಾವ ರೀತಿ ಮುಂದೆ ಹೋಗ್ತಾ ಇದ್ದೇವೆ ಅಂತ ನಮ್ಗೆ ಗೊತ್ತಾಗುತ್ತೆ. ನಾನು ಮತ್ತೊಮ್ಮೆ ಹೇಳ್ಬೇಕಂದ್ರೆ ನಾವೆಲ್ಲರೂ ಖುಷಿಯೇ ಇರ್ಬೇಕಾದ್ರೆ ಹೆಚ್ಚಾಗಿ ನಾವ್ ಏನ್ ಮಾಡ್ತೀವಪ್ಪ ಅಂತಂದ್ರೆ ನಾವು ಮತ್ತೊಬ್ಬರ ಜೊತೆಗೆ ತುಲನೆಯನ್ನ ಮಾಡ್ತಾ ಹೋಗ್ತೀವಿ. ಅವ್ರ ಹತ್ರ ಮರ್ಸಿಡಿಸ್ ಬೆನ್ಸ್ ಕಾರ್ ಇದೆಯಲ್ಲ, ಅವನ ಹತ್ರ ಬರೇ ನೆಕ್ಸಾನ್ ಕಾರ್ ಇದೆ, ಅವ್ರ ಬಂಗ್ಲೆ ನನಗಿಂತ ದೊಡ್ಡದಿದೆ, ಅಥವಾ ಅವ್ರು ಹೀಗಿದೆ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ನಮ್ಮ ಮೌಲ್ಯಮಾಪನವನ್ನ ಮತ್ತೊಬ್ಬರಿಗೆ ಹೊಂದಿಸಿ ಹೋಲಿಕೆ ಮಾಡಿ ನಾವು ನೋಡ್ತಾ ಹೋಗ್ತೇವೆ. ಅದು ದೊಡ್ಡ ತಪ್ಪು. ನಾವು ಮೌಲ್ಯಮಾಪನವನ್ನು ಏನಾದ್ರೂ ಮಾಡ್ಕೋದಾದ್ರೆ ನಮ್ಮ ಜೊತೆಗೆ ಒಂದು ವಾರದ ಹಿಂದೆ ನಾನು ಯಾವ ರೀತಿ ಇದ್ದೆ, ಈಗ ಒಂದು ವಾರದಲ್ಲಿ ನನ್ನಲ್ಲಿ ಏನನ್ನು ಬದಲಾವಣೆ ಆಗಿದೆ ಅಂದ್ರೆ we should compare with ourselves, the person whom I was yesterday. ಅಂದ್ರೆ ನಿನ್ನೆ ನಾನು ಯಾವ ರೀತಿ ವ್ಯಕ್ತಿ ಇದ್ದೆ, ಇವತ್ತು ನಾನು ಏನಾದ್ರೂ ಮುಂದೆ ಬಂದಿದ್ದೇನೆಯಾ, ಏನಾದ್ರೂ ಹೊಸದು ಕಲ್ತಿದ್ದೇನೆಯಾ. ಸೊ ಅದು ನಮ್ ನಿಜವಾದ ಒಂದು ಮೌಲ್ಯಮಾಪನ. ಸ್ವತಃ ನಾವೇ ನಮ್ಮ ಜೀವನದಲ್ಲಿ ನಾವು ಯಾವ ಹಾದಿಯಲ್ಲಿ ಹೋಗ್ತಾ ಇದ್ದೇವೆ, ಎಷ್ಟೊಂದು ನಾವು ಒಂದು ಅಭಿವೃದ್ಧಿಯನ್ನ ಮಾಡ್ಕೊಂಡಿದ್ದೇವೆ, ನಮ್ಮ ಸ್ವತಃ ಮೌಲ್ಯಮಾಪನ ನಾವೇ ಮಾಡ್ಕೋಬೇಕೆ ಹೊರತಾಗಿ ಮತ್ತೊಬ್ಬರ ಜೊತೆ ಯಾವಾಗ್ಲೂ ನಾವು ಮೌಲ್ಯಮಾಪನವನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅದೇ ರೀತಿ ಮಾಡಿದ್ರೆ ಅದು ನಮ್ಮ ಒಂದು ಜೀವನದಲ್ಲಿ ಒಂದು ದುಃಖಕ್ಕೆ ಅಥವಾ ಅಶಾಂತಿಗೆ ದೊಡ್ಡ ಕಾರಣ ಆಗುತ್ತೆ. ಸೊ ಈ ರೀತಿ ಹೇಳ್ತಾ ನಿಮ್ಗೆ ಒಬ್ಬ ಏನ್ ಮಾಡ್ತಾನಂತೆ, ಒಂದು ಗುಲಾಬಿ ಹೂವಿನ ಗಿಡ ಅನ್ನು ತನ್ನ ಕಾಂಪೌಂಡ್ ಅಲ್ಲಿ ನೆಟ್ಟಿರ್ತಾನೆ. ಅವಾಗ ಪಕ್ಕದವ್ರು ಬಂದು ಹೇಳ್ತಾನೆ, ಸರ್ ಏನ್ ಸರ್ ಇದು ಗುಲಾಬಿ ಹೂವಿನ ಗಿಡ ಅಷ್ಟೇನು ಚೆನ್ನಾಗಿಲ್ಲ, ಸ್ವಲ್ಪ ಏನು ನೀವು ಮಣ್ಣೆ ಸರಿ ಆಗ್ತಾ ಇಲ್ಲ,
ನನಗೇನು ಡೌಟ್ ಅಪ್ಪ, ಇದು ಗಿಡ ಮುಂದೆ ಬೆಳೆಯುತ್ತೋ ಇಲ್ವೋ ಅಂತ ಹೇಳಿ ಹೋಗ್ಬಿಡ್ತಾನೆ. ಆಯ್ತು. ಪಕ್ಕದಲ್ಲಿ ಮತ್ತೊಬ್ಬ ಬರ್ತಾನೆ. ಅವನು ಸರ್, ಓ ಸರ್, ಗುಲಾಬಿ ಹೂ ನೆಟ್ಟಿದ್ದೀರಾ, ತುಂಬಾ ಚೆನ್ನಾಗಿದೆ ಸರ್. ಸ್ವಲ್ಪ ಅದಕ್ಕೆ ಮಣ್ಣು ಮತ್ತು ಸ್ವಲ್ಪ ಅದನ್ನ ಹೆಚ್ಚು ಕಮ್ಮಿ ಮಾಡಿ ಗೊಬ್ಬರ ಎಲ್ಲ ಹಾಕಿ ಸ್ವಲ್ಪ ನೀರ್ ಹಾಕ್ತಾ ಹೋಗಿ, ನೋಡ್ತಾ ಹೋಗಿ ಎಷ್ಟು ಚೆನ್ನಾಗಿ ಹೂ ಬರುತ್ತೆ ಗೊತ್ತಾ, ತುಂಬಾ ಚೆನ್ನಾಗಿ ಹೂ ಬರುತ್ತೆ ಅಂತ. ಮೊದಲನೇದು ಕೇವಲ ಕಾಮೆಂಟ್, ಎರಡನೇದು ಮೌಲ್ಯಮಾಪನ. ಅಂದ್ರೆ ಮೌಲ್ಯಮಾಪನ ಏನ್ ಹೇಳ್ತಪ್ಪ ಅಂತಂದ್ರೆ, ನೀವು ಯಾವ ರೀತಿ ಇದು ಹಾದಿಯನ್ನು ಹೇಳ್ಕೊಡುತ್ತೆ, ನೀವು ಹೇಗ್ ಹೋಗ್ಬೇಕು, ಮುಂದೆ ಏನ್ ಮಾಡ್ಬೇಕು, ಅದು ನಿಜವಾದ ಮೌಲ್ಯಮಾಪನ. ಅದನ್ನು ನಾವು ನಮ್ಮ ಈ ಟೋಸ್ಟ್ ಮಾಸ್ಟರ್ ನಲ್ಲಿ ಯಾವಾಗ್ಲೂ ಅದನ್ನ ನಾವು ಆಧಾರ ಸ್ತಂಭ ಅಂತ ಇಟ್ಕೋತೀವಿ. ಯಾರೊಬ್ಬೊಂದು ಭಾಷಣ ಕೊಟ್ಟ ತಕ್ಷಣ, ಏನಾದ ತಕ್ಷಣ ನೀವು ಇನ್ನೂ ಯಾವ ರೀತಿ ಮುಂದಕ್ಕೆ ಹೋಗ್ಬಹುದು, ಇನ್ನೂ ನಿಮ್ಮ ಭಾಷಣಕ್ಕೆ ಎಷ್ಟು ಹೆಚ್ಚು ಮೆರುಗನ್ನು ತಾವು ಕೊಡಬಹುದು ಅಂತ ಒಂದು ಸಲಹೆ ಸೂಚನೆಗಳನ್ನು ಕೊಡ್ತಕ್ಕಂತಹದೇ ನಿಜವಾದ ಒಂದು ಮೌಲ್ಯಮಾಪನ. ಅದು ನಮ್ಮ ಟೋಸ್ಟ್ ಮಾಸ್ಟರ್ ಸಭೆಯಲ್ಲಿ ಯಾವಾಗಲೂ ಕಂಡು ಬರ್ತಾ ಇರುತ್ತೆ. ಸೊ ನಮ್ಮ ಮೌಲ್ಯಮಾಪನ ಜೊತೆಗೆ ನನಗೆ ಸಹಾಯಕರಾಗಿ ಹೆಚ್ಚಾಗಿ 3 ಜನ ಇರ್ತಾರೆ. ಒಬ್ರು ಸಮಯ ಪಾಲಕರು, ಮತ್ತೊಂದು ಕೌಂಟರ್ ಅನುಪಯುಕ್ತ ಪದಗಳನ್ನ ಅದನ್ನ ಲೆಕ್ಕಾಚಾರ ಹಾಕೊಂತ ಹೋಗ್ತಾರೆ, ಮತ್ತೊಂದು ವ್ಯಾಕರಣಕಾರ ಅಂತೇಳಿ. ಸೊ ಇವತ್ತು ಒಂದು ಸಮಯದ ಅಭಾವದಿಂದ ಅಥವಾ ಏನೋ ನಾವು ಕೇವಲ ಈ ಟೈಮರ್ ರೋಲ್, ಕೇವಲ ಸಮಯ ಪಾಲಕನ ಅದೊಂದೇ ನಾನು ಇಟ್ಟಿದ್ದೇನೆ. ಈ ಸಮಯ ಪಾಲನೆಯ ಒಂದು ಪಾತ್ರವನ್ನ ಇನ್ಯಾರು ಬಹುಮುಖ ವ್ಯಕ್ತಿತ್ವ ಇರ್ತಕ್ಕಂಥ ಮೋಹನ್ ಮೂರ್ತಿ ಅವರೇ ಅಂದ್ರೆ ಒಂದು ಮಾತು ಹೇಳ್ತೇನೆ. ಒಬ್ಬ ಬಾಸ್ ಒಂದು ತಮ್ಮ ಟೇಬಲ್ ಮೇಲೆ ಒಂದು ಬೋರ್ಡ್ ಹಾಕೊಂಡಿರ್ತಾನೆ, ದ ಬಕ್ ಸ್ಟಾಪ್ಸ್ ಹಿಯರ್ ಅಂತ ಹೇಳಿ. ದ ಬಕ್ ಸ್ಟಾಪ್ಸ್ ಹಿಯರ್ ಅಂತ ಹೇಳಿ ನಾವೇನ್ ಮಾಡ್ತೀವಿ, ಏನಾದ ತಕ್ಷಣ ನೀನ್ ಮಾಡಪ್ಪ, ಇಲ್ಲ ನೀನ್ ಮಾಡಪ್ಪ, ಇಲ್ಲ ನೀನ್ ಮಾಡಪ್ಪ, ಹೀಗೆ ಆಗ್ತಾ ಹೋಗ್ತೇವೆ. ಕೊನೆಗೆ ಮೋಹನ್ ಮೂರ್ತಿ ಬಂದ ತಕ್ಷಣ ಅಲ್ಲಿ ನಿಂತು ಬಿಡುತ್ತೆ ಅದು. ಹೆದರ್ಬೇಡಿ, ನಾನೇ ಮಾಡ್ತೀನಿ ಅಂತಾರ ಅವ್ರು. ಹಾಗೆ ನಾವು ಕೆಲವು ಸಲ ಪಾತ್ರೆಗಳನ್ನ ಕೊಡ್ತಾ ಹೋಗ್ತಾ ಇಲ್ಲ. ಕೆಲವು ನನಗಾಗಲ್ಲ, ನನಗೆ ಮೈಯಲ್ಲಿ ಹುಷಾರಿಲ್ಲ, ನಾನು ಇಲ್ಲಿ ಹೋಗ್ತಾ ಇದ್ದೀನಿ. ಆದ್ರೆ ಮೋಹನ್ ಮೂರ್ತಿ ಕೇಳಿದ ತಕ್ಷಣ ಟೈಮರ್ ಸಮಯ ಪಾಲನೆ ಮಾಡ್ತೀರಾ, ಆಯ್ತು. ಆಶೀರ್ಭಾಷಣೆ ಅದು ಮಾಡ್ತೀರಾ, ಅದನ್ನು ಮಾಡ್ತೇನೆ. ಮೀಟಿಂಗ್ ಸ್ಟಾರ್ಟ್ ಮಾಡ್ತೀರಾ, ಅವರು ಮಾಡ್ತಾರೆ. ಹೀಗೆ ಏನೇ ಅದು ಕೂಡ ಅಲ್ಲಿ ಬಂದು ಅಲ್ಲಿ ಫುಲ್ ಸ್ಟಾಪ್, ಸಂಪೂರ್ಣ ವಿರಾಮ ನಿಂತು ಬಿಡುತ್ತೆ. ಯಾವುದೇ ಒಂದು ಪಾತ್ರ ಕೊಟ್ಟರು ಕೂಡ ಮುಂದೆ ಬಂದು ಅದನ್ನ ಕಳಕಳಿಯಾಗಿ ನೆರವೇರಿಸಿಕೊಡ್ತಕ್ಕಂತ ಒಂದು ಸ್ವಭಾವ ಅಂದ್ರೆ ನಮ್ಮ ಮೋಹನ್ ಮೂರ್ತಿ ಅವ್ರದ್ದು. ಈ ಶ್ವೇತಾ ಅವರು, ಮೋಹನ್ ಮೂರ್ತಿ ಅವರೇ, ತಮ್ಮ ಒಂದು ಈ ಪಾತ್ರದ ಬಗ್ಗೆ ಒಂದು ಕಿರು ಪರಿಚಯವನ್ನು ತಾವು ಮಾಡಿಕೊಡ್ಬೇಕಂತ ಕೇಳ್ಕೊತೇನೆ. ಧನ್ಯವಾದ ಚೇಖರ್ ಸರ್. ನನ್ನ ಬಗ್ಗೆ ಒಳ್ಳೆಯ ಹಾಗೂ ಪ್ರೋತ್ಸಾಹದ ಮಾತುಗಳನ್ನ ಆಡಿದ್ದೀರಿ. ನಿಮ್ಗೆ ಧನ್ಯವಾದ. ನಾನು ಇವತ್ತಿನ ಸಭೆಯಲ್ಲಿ ಸಮಯ ಪಾಲಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಿಮ್ಗೆಲ್ಲ ಗೊತ್ತೇ ಇದೆ, ಟೋಸ್ಟ್ ಮಾಸ್ಟರ್ ಅಲ್ಲಿ ಆಶು ಭಾಷಣ ಇರ್ಬೋದು ಅಥವಾ ಸಿದ್ಧಪಡಿಸಿದ ಭಾಷಣ ಇರ್ಬೋದು, ಮೌಲ್ಯಮಾಪನ ಇರ್ಬೋದು, ಪ್ರತಿಯೊಂದಕ್ಕೂ ಅದರದೇ ಆದಂತ ಒಂದು ಸಮಯ ಇದೆ. ಇವತ್ತಿನ ಸಭೆಯಲ್ಲಿ ಒಂದು ಸಿದ್ಧಪಡಿಸಿದ ಭಾಷಣ ಇದೆ. ಸಿದ್ಧಪಡಿಸಿದ ಭಾಷಣ 5 ರಿಂದ 7 ನಿಮಿಷ. 5 ನಿಮಿಷಕ್ಕೆ ಸರಿಯಾಗಿ ನಾನು ಬ್ಯಾಕ್ ಗ್ರೌಂಡ್ ನ ಹಸಿರು ಕಲರ್ ಮಾಡ್ತೇನೆ. ಆಮೇಲಿಂದ 6 ನಿಮಿಷಕ್ಕೆ ಹಳದಿ ಹಾಗೂ 7 ನಿಮಿಷಕ್ಕೆ ಕೆಂಪು ಕಲರ್ಗೆ ಬದಲಾಯಿಸ್ತೇನೆ. ಇವತ್ತು ಸಿದ್ಧಪಡಿಸಿದ ಭಾಷಣ ನಾನೇ ಕೊಡ್ತಾ ಇರೋದ್ರಿಂದ ನಾನ್ ಭಾಷಣ ಮಾಡ್ಬೇಕಾದ್ರೆ ಅದು ಸಮಯ ಪಾಲಕರಾಗಿ ನಮ್ಮ ರವಿಕುಮಾರ್ ಅವರು ಕರ್ತವ್ಯ ನಿರ್ವಹಿಸ್ತಾರೆ. ಇನ್ನು ಆಶು ಭಾಷಣದ ವಿಷಯಕ್ಕೆ ಬಂದ್ರೆ ಅದಕ್ಕೆ 1 ರಿಂದ 2 ನಿಮಿಷಗಳ ಕಾಲಾವಕಾಶ ಇರುತ್ತೆ. 1 ನಿಮಿಷಕ್ಕೆ ಹಸಿರು, 1.5 ನಿಮಿಷಕ್ಕೆ ಹಳದಿ ಹಾಗೂ 2 ನಿಮಿಷಕ್ಕೆ ಕೆಂಪು ಬಣ್ಣನ ತೋರಿಸ್ತೀನಿ. ಇದ್ರ ಜೊತೆಗೆ ಸಿದ್ಧಪಡಿಸಿದ ಭಾಷಣದ ಮೌಲ್ಯಮಾಪನಕ್ಕೆ 2 ರಿಂದ 3 ನಿಮಿಷ ಕಾಲಾವಕಾಶ ಇರುತ್ತೆ. 2 ನಿಮಿಷಕ್ಕೆ ಹಸಿರು, 2.5 ನಿಮಿಷಕ್ಕೆ ಹಳದಿ ಹಾಗೂ 3 ನಿಮಿಷಕ್ಕೆ ಕೆಂಪು ಬಣ್ಣನ ತೋರಿಸ್ತೀನಿ. ಇದಿಷ್ಟೇ ಅಲ್ಲದೆ ಪ್ರತಿಯೊಂದು ವಿಭಾಗಕ್ಕೂ 30 ಸೆಕೆಂಡ್ಗಳ ಕಾಲ ಗ್ರೇಸ್ ಪೀರಿಯಡ್ ಇರ್ತದೆ. ಎಲ್ಲರೂ ಆ ಗ್ರೇಸ್ ಪೀರಿಯಡ್ ಕೂಡ ಉಪಯೋಗಿಸ್ಕೊಂಡು ಮಾತಾಡ್ಬೋದು. ಇದಿಷ್ಟು ನನ್ನ ಸಮಯ ಪಾಲಕ ರೋಲ್ ನ ಕಾರ್ಯವಿಧಾನ. ಇದನ್ನ ಹೇಳ್ತಾ ವೇದಿಕೆನ ಮರಳಿ ನಮ್ಮ ಅಚ್ರೇಕರ್ ಸರ್ ಕೊಡ್ತಾ ಇದ್ದೀನಿ. ಅಚ್ರೇಕರ್ ಸರ್, ವೇದಿಕೆ. ಧನ್ಯವಾದಗಳು ಮೋಹನ್ ಮೂರ್ತಿ ಅವರೇ. ಈಗ ಪುನಃ ಈ ವೇದಿಕೆಯನ್ನ ರವಿಕುಮಾರ್ ಅವರಿಗೆ ಕೊಡೋಕ್ಕಿಂತ ಮೊದಲೇ ಒಂದು ಸಣ್ಣ ಪ್ರಸಂಗವನ್ನು ಹೇಳ್ತೇನೆ. ಒಬ್ಬ ಹುಡುಗ ಸ್ಕೂಲಿಗೆ ತುಂಬಾ ಲೇಟ್ ಆಗಿ ಬರ್ತಾನೆ. ಅವಾಗ ಟೀಚರ್ ಕೇಳ್ತಾರೆ, ಯಾಕೋ ಲೇಟ್ ಆಗಿ ಬಂದ್ಯಾ ಅಂತ ಕೇಳ್ತಾರೆ. ಏನ್ ಮಾಡೋದು, ಅಪ್ಪ ಅಮ್ಮ ಜಗಳ ಆಡ್ತಾ ಇದ್ರು, ಅದಕ್ಕೆ ನಂಗೆ ಲೇಟ್ ಆಯ್ತು ಅಂತ. ಅವ್ರು ಜಗಳ ಆಡ್ತಿದ್ ನಿನಗೇನೋ, ನೀನ್ ಸ್ಕೂಲಿಗೆ ಸರಿಯಾದ ಟೈಮ್ ಬಂದ್ರೆ ಆಗ್ತಿತ್ತಲ್ವಾ? ಹೇಗ್ ಬರ್ಲಿ ಸರ್, ನಾನು ಒಂದು ಶೂಸ್ ಅಪ್ಪನ ಕೈಯಲ್ಲಿ, ಮತ್ತೊಂದು ಶೂಸ್ ಅಮ್ಮನ ಕೈಯಲ್ಲಿ ಇತ್ತು ಅಂತ ಹೇಳ್ತಾರೆ. ಸೊ ಈ ರೀತಿಯ ಒಂದು ರಸಪ್ರಸಂಗ ನಮ್ಮ ಜೀವನದಲ್ಲಿ ಹಲವಾರು ಬಂದೇ ಬರುತ್ತೆ. ಇಷ್ಟು ಹೇಳ್ತಾ ಈ ಸಭೆಯನ್ನ ಮತ್ತೆ ನಿರೂಪಕರಾಗಿ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಪುನಃ ರವಿಕುಮಾರ್ ಅವರಿಗೆ ನಾನು ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು ಟೋಸ್ಟ್ ಮಾಸ್ಟರ್ ಅಚ್ರೇಕರ್ ಸರ್. ಸೊ ಮುಂದುವರೆದು ಇನ್ನೊಂದು ಸನ್ನಿವೇಶ. ಇವಾಗ
ಕೆಲವು ಸಂದರ್ಭಗಳು ಕೆಲವು ಆ ಸಂದರ್ಭಗಳು ಆಮೇಲೆ ಕೆಲವು ವ್ಯಕ್ತಿಗಳ ಮಧ್ಯೆ ನಡೆಯೋ ಸಂಭಾಷಣೆ ಹಿಂಗೆ ಕೆಲವು ಇನ್ನೊಂದು ಫೇವ್ರೇಟ್ ಅಂತ ಅಂದ್ರೆ ಇದು ಲವರ್ಸ್ ಮಧ್ಯೆ ನಡೆಯೋ ಸಂಭಾಷಣೆ ಹೇಗಿರುತ್ತೆ ಅಂದ್ರೆ ತುಂಬಾ ನಡೀತಿರ್ತವೆ. ಅದರಲ್ಲಿ ಕೆಲವು ಒಂದು ಸಂಭಾಷಣೆ, ಹುಡುಗಿ ಅಂತಾಳೆ, ನೀನು ಹುಡುಗನಿಗೆ ಹೇಳ್ತಾಳೆ, ನೀನು ಗೌರ್ಮೆಂಟ್ ಕೆಲಸ ತಗೊಳ್ಳಿಲ್ಲ ಅಂತ ಅಂದ್ರೆ ನಮ್ಮನೆಯವರು ನಿನ್ನ ಒಪ್ಕೊಳಲ್ಲ ಅಂತಾರೆ ಅಂತ ಅವಳು ಹೇಳ್ತಾಳೆ ಹುಡುಗನಿಗೆ. ಅದಕ್ಕೆ ಹುಡುಗ ಅಂತಾನೆ, ಓಕೆ ನನಗೆ ಸರ್ಕಾರಿ ಕೆಲಸ ಸಿಕ್ಕಿದ್ರೆ ಓಕೆ ನಮ್ಮನೆಯವರು ನಿನ್ನೆ ಒಪ್ಕೊಳಲ್ಲ ಅಂತ ಹುಡುಗ ಹುಡುಗಿಗೆ ಹೇಳ್ತಾರೆ. ಅಂದ್ರೆ ಇಬ್ರಿಗೂ ಸರ್ಕಾರಿ ಕೆಲಸ ಬೇಕು, ಓಕೆ ಆದ್ರೆ ಇಬ್ಬರ ಮನೆಯಲ್ಲೂ ಯಾವ ರೀತಿ ಇರುತ್ತೆ ಅಂತ ಹುಡುಗಿ ಮಧ್ಯೆ ನಡೆಯೋ ಒಂದು ಒಂದು ಸಂಭಾಷಣೆ. ಅದೇ ರೀತಿ ನಮ್ಗೆ ಇವಾಗ ಉಚಿತ ಬಸ್ ಪ್ರಯಾಣ ಇದೆ, ಒಂದು ಸರ್ಕಾರಿ ಸೇವೆ, ಓಕೆ ಸೊ ಇಂಥ ಒಂದು ಸೌಲಭ್ಯಗಳ ಮಧ್ಯೆನೂ ಅದರಿಂದನೇ ಕೆಲವು ಆಸೆಗಳು ಉಟ್ಕೊಳ್ಳುತ್ತೆ. ಹಿಂಗೆ ಒಬ್ಳು ಮಹಿಳೆ ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿರ್ತಾಳೆ, ಓಕೆ ಅವಾಗ ಯಾರೋ ಒಬ್ಬ ಫುಟ್ಪಾತ್ ಅಲ್ಲಿ ಹೋಗ್ತಾ ಇರ್ತಾನೆ. ಅದಕ್ಕೆ ಆ ಮಹಿಳೆ ಅಂತಾಳೆ, ಒಂದ್ 2 ನಿಮಿಷ ನಿಂತ್ಕೊಳ್ಳಿ ಬಸ್ ಬರುವವರೆಗೆ ಅಂತ ಆ ಮಹಿಳೆ ಹೇಳ್ತಾಳ ಅಯ್ಯಪ್ಪನ್ಗೆ. ಅದಕ್ಕೆ ಯಾಕೆ, ನಾನೇನ್ ಬಸ್ಗೆ ಹೋಗ್ಬೇಕಾಗಿಲ್ಲ, ನಾನ್ಯಾಕೆ ನಿಂತ್ಕೋಬೇಕು ಅಂತಾರೆ. ಅಯ್ಯೋ ಇವಾಗ ಬಸ್ ಬರುತ್ತಲ್ಲ, ನಾವೇನ ಲೇಡೀಸ್ ಇದ್ರೆ ಬಸ್ ನಿಲ್ಸೋದೇ ಇಲ್ಲ, ಯಾಕಂದ್ರೆ ಫ್ರೀ ಬಸ್ ಅಂತ ಅನ್ಬಿಟ್ಟು ಬಸ್ ನಿಲ್ಸೋದೇ ಇಲ್ಲ. ನೀವು ನಿಂತಿದ್ರೆ ಅಟ್ಲೀಸ್ಟ್ ನೀವು ಚಾರ್ಜ್ ತಗೋತೀರಂತಾರು ಬಸ್ ನಿಲ್ಲಿಸ್ತಾರೆ, ಅದಕ್ಕೆ ನಿಂತ್ಕೊಳ್ಳಿ ಅಂತಾರೆ. ಇದನ್ನೆಲ್ಲ ಹೇಳಿದ್ದು ಒಬ್ರು ಶಿವ ಉಮೇಶ್ ಅಂತ ಇದಾರೆ ಮಂಡ್ಯ ಜಿಲ್ಲೆಯಲ್ಲಿ. ಅವರೆಲ್ಲ ಹರಿಕತೆ ಅದೆಲ್ಲ ಮಾಡ್ತಾರೆ. ಅವರೆಲ್ಲ ಯೂಟ್ಯೂಬ್ ಅಲ್ಲೆಲ್ಲ ಅವ್ರದ್ದೆಲ್ಲ ಒಂದು ಹರಿಕತೆ, ಆಮೇಲೆ ಒಂದ್ ರೀತಿ ಅಂತ ಹಾಸ್ಯ ಭರಿತ ಒಂದು ರೀತಿ ಭಾಷಣ ಇರುತ್ತೆ, ಕೇಳಿ ಟೈಮ್ ಇದ್ರೆ. ಕೊನೆಯದಾಗಿ ನಮ್ದು ಬೀಚಿ ಅವ್ರದ್ದು ಒಂದು ಪಂಚು, ಓಕೆ ನಾರದ ಅಂದ್ರೆ ಅವ್ರ ಪ್ರಕಾರ ಒಂದು ಡೆಫಿನೇಷನ್ ಇದೆ. ನಾರದ ಅಂದ್ರೆ ಏನು? ನಾರದ ಅಂದ್ರೆ ಎಷ್ಟು ದಿನಗಳು ಸ್ನಾನ ಇಲ್ಲದಿದ್ದರೂ ನಾರದ ಮೈ ಉಳ್ಳವನೇ ನಾರದ. ಅವರು ಹೆಂಗೆ ಅವ್ರ ಯೋಚನೆಗಳೇ ಹಂಗಿರುತ್ತೆ ಅಲ್ಲಿ, ಹಂಗೆ. ಸೊ ಅದು ನೋಡ್ತಿದ್ರೆ ನಮ್ಗೊಂಥರ ಈ ರೀತಿನೂ ಹೇಳ್ಬೋದಾ, ಅದಕ್ಕೆ ಅಂತ ಸಾಹಿತಿಗಳು ಇಷ್ಟ ಆಗ್ತಾರೆ. ಇಷ್ಟ ಹೇಳ್ತಾ ನಮ್ಮ ಸಭೆಯ ಮುಂದಿನ ವಿಭಾಗ ಎಂದು ಸಿದ್ಧಪಡಿಸಿದ ಭಾಷಣ. ಇವತ್ತು ಸಿದ್ಧಪಡಿಸಿದ ಭಾಷಣ ನೀಡ್ತಿರೋರು ಮೋಹನ್ ಮೂರ್ತಿ ಅವರು. ಆ ಭಾಷಣದ ವಿವರಗಳನ್ನು ವಿವರಗಳನ್ನು ನಮ್ಮ ಇಂದಿನ ಭಾಷಣದ ಮೌಲ್ಯಮಾಪಕರಾದ ನಮ್ಮ ಅಚರೇಕರ್ ಸರ್ ನೀಡಬೇಕಾಗಿ ಅವ್ರನ್ನ ವೇದಿಕೆ ಕರಿತೀನಿ. ವೇದಿಕೆ ನಿಮ್ದು ಸರ್. ಧನ್ಯವಾದಗಳು ರವಿಕುಮಾರ್ ಅವರೇ. ಇವತ್ತಿನ ನಿರೂಪಣೆಗೆ ಸಂಬಂಧಪಟ್ಟಂತೆ ನಮ್ಮ ಮೋಹನ್ ಮೂರ್ತಿ ಅವರು ಕೂಡ ತಮ್ಮ ಇವತ್ತಿನ ಭಾಷಣದ ಒಂದು ಶೀರ್ಷಿಕೆಯನ್ನು ಕೂಡ ಇಟ್ಕೊಂಡಿದ್ದಾರೆ. ಅಂದ್ರೆ ಇವತ್ತಿನ ಆ ಭಾಷಣದ ಮುಖ್ಯವಾದಂತ ಕೆಲವು ಅಂಶ ಏನಂದ್ರೆ, ಅವರು ತಮ್ಮ ಈ ಕೆಲವು ರಸ ನಿಮಿಷಗಳನ್ನು ಒಳಗೊಂಡ ಒಂದು ಕಥೆಯನ್ನಾದ್ರೂ ಹೇಳ್ಬಹುದು, ಅಥವಾ ಹಾಸ್ಯ ಲೇಪನದಿಂದ ಕೂಡಿದಂತ ಒಂದು ಭಾಷಣ. ಸುಮಾರು 5 ರಿಂದ 7 ನಿಮಿಷದವರೆಗೆ ಅವರ ಭಾಷಣದ ಸಮಯ. ಭಾಷಣದ ಶೀರ್ಷಿಕೆ ಬಂದು ಒಂದು ಸಿದ್ಧಪಡಿಸಿದ ಭಾಷಣದ ಕಥೆ. ಒಂದು ಭಾಷಣವನ್ನ ಸಿದ್ಧಪಡಿಸುವಾಗ ಅವ್ರು ಏನೇನು ಕಷ್ಟವನ್ನು ಅನುಭವಿಸಿದ್ರು ಅಂತಕ್ಕಂಥದನ್ನ ಬಹುಶಃ ಅವರು ಹಾಸ್ಯಮಯ ರೂಪದಲ್ಲಿ ಹೇಳಲಿಕ್ಕೆ ಹೊರಟಿದ್ದಾರೆ. ಮೋಹನ್ ಮೂರ್ತಿ ಅವರೇ, ವೇದಿಕೆ ತಮ್ಮದು, ತಾವು ತಮ್ಮ ಭಾಷಣವನ್ನ ಶುರು ಮಾಡಬಹುದು. ಸಮಯ ಪಾಲನೆಯನ್ನ ಐ ಥಿಂಕ್ ರವಿಕುಮಾರ್ ಮಾಡ್ತಾರೆ ಅಂತ ಕಾಣುತ್ತೆ. ರವಿಕುಮಾರ್ ಪುನಃ ಇದ್ ಮಾಡ್ತಾರಲ್ಲ, ರವಿಕುಮಾರ್ ಬಂದು ಆಮೇಲಿಂದ ನನಗೆ. ಆಯ್ತು, ಸರಿ. ಧನ್ಯವಾದಗಳು ಅಚರೇಕರ್ ಸರ್. ಸೊ ಇಂದಿನ ಭಾಷಣದ ಶೀರ್ಷಿಕೆ ಸಿದ್ಧಪಡಿಸಿದ ಭಾಷಣದ ಕತೆ ನೀಡ್ತಿರೋರು ಮೋಹನ್ ಮೂರ್ತಿ ಅವರು. ಮೋಹನ್ ಮೂರ್ತಿ ಭಾಷಣ ಶುರು ಮಾಡಕ್ಕಿಂತ ಮುಂಚೆ ಮೋಹನ್ ಮೂರ್ತಿ ಬಗ್ಗೆ 1-2 ನನ್ನ ಮಾತು. ಓಕೆ, ಮೋಹನ್ ಮೂರ್ತಿ ಅವರು ನಂಗೆ ತಮ್ಗೆಲ್ಲ ಗೊತ್ತಿರುವಂತೆ ನನ್ನ ಆತ್ಮೀಯ ಗೆಳೆಯ. ಓಕೆ, ಅವ್ರು ಒಂಥರ ಬಹುಮುಖ ಪ್ರತಿಭೆ ಹಾಗೂ ಪ್ರತಿಭಾವಂತ ಅಂತ ನಾನು ಅನ್ಕೋತೀನಿ. ಇವ್ರ ಹತ್ರ ಮಾತಾಡ್ಬೇಕಂದ್ರೆ ನಾವು ಕ್ಯಾಶುವಲ್ ಆಗಿ ಅವಾಗ
ಮಾತಾಡ್ಬೇಕಂತ ಅಂದ್ರೆ ನಾನು ಅವ್ರ ಹತ್ರನೇ ಸುಮಾರು ಸಾರಿ ಹೇಳಿರ್ತೀನಿ. ಇವಾಗ ನಾವು ಯೂಶಲಿ ನಮ್ ಬೆಳಿಗ್ಗೆ ಟೈಮ್ ನನ್ನ ತಾಯಿಗೆ ಕಾಲ್ ಮಾಡ್ಬಿಟ್ಟು ಹೇಗಿದ್ದಾರಾ ಏನು ಅಂತ ವಿಚಾರಿಸ್ಕೋತೀವಿ. ಅವ್ರ ಹತ್ರ 2 ನಿಮಿಷ 3 ನಿಮಿಷ ಮಾತಾಡೋಷ್ಟೊತ್ತಿಗೆ ಅವ್ರು ಏನೋ ಒಂದು ಕತೆ ಹೇಳ್ತಿರ್ತಾರೆ. ನಾವು ಅದನ್ನ ವಿಷಯ ಹೈಜಾಕ್ ಮಾಡ್ಬಿಡ್ತೀವಿ, ಯಾಕಂದ್ರೆ ಇಂಟ್ರೆಸ್ಟ್ ಇರಲ್ಲ ಮಾತ್ ಮುಂದುವರ್ಸಕ್ಕೆ. ನಾವು ಕೇಳ್ಬೇಕಾಗಿರೋ ಉದ್ದೇಶ ಏನೋ ಅಂದ್ರೆ ಚೆನ್ನಾಗಿದ್ದೀರಾ ಏನೋ ಅಂತ ಕೇಳಾಯ್ತಲ್ಲ, ಅವ್ರು ಏನೇ ಹೇಳಿದ್ರು ನಮ್ಗೆ ಇಂಟ್ರೆಸ್ಟ್ ಬರಲ್ಲ. ಆದ್ರೆ ಮೋಹನ್ ಮೂರ್ತಿ ಅಂತವ್ರು ಇಲ್ಲ ಇನ್ನೊಬ್ರು ಹತ್ರ ಅಂತವ್ರು ಮಾತಾಡ್ಬೇಕಾದ್ರೆ ನಮ್ಗೆ ಆ ರೀತಿ ಅನ್ಸೋದೇ ಇಲ್ಲ. ಅಂದ್ರೆ ನಮ್ ಮಾತುಗಳು ಅಷ್ಟು ಒಂದ್ ರೀತಿ ಉತ್ತಮವಾಗಿರ್ತವೆ. ಆಮೇಲೆ ಅವ್ರದ್ದು ಇನ್ನೊಂದು ಅಂತ ಅಂದ್ರೆ ಅವ್ರ ಅಡ್ವಾಂಟೇಜ್ ಅಂತ ಅಂದ್ರೆ ಅವ್ರ ಲಾ ಸೈಕಾಲಜಿ, ಏನೇ ಮಾತಾಡ್ಬೇಕಂತ ಅಂದ್ರು ಅದು ಸೈಕಾಲಜಿ ಆಂಗಲ್ ಬೇರೆ ತಗೊಬರ್ತಾರೆ. ಅದು ಒಂದ್ ರೀತಿ ಬೇರೆ ದೃಷ್ಟಿಕೋನದಿಂದ ಆ ವಿಷಯನ ನೋಡ್ಬೋದು. ಇಂಥವ್ರ ಹತ್ರ ಮಾತಾಡ್ಬೇಕಾದ್ರೆ ಕೆಲವು ವಿಶೇಷಗಳನ್ನೆಲ್ಲ ರ್ಯಾಷನಲ್ ಥಿಂಕಿಂಗ್ ಹೆಂಗ್ ಮಾಡ್ಬೋದು ಅದ್ರ ಬಗ್ಗೆ ಎಲ್ಲ ಹೇಳ್ತಾರೆ. ಸೊ ಇವರಿಂದ ಕಲಿಯೋದು ಸಾಕಷ್ಟಿದೆ ಅಂತ ಹೇಳ್ತಾ ನಾನು ಇವತ್ತು ಸಿದ್ಧಪಡಿಸಿದ ಭಾಷಣವನ್ನ ಪ್ರಚಾರ ಮಾಡ್ಲಿಕ್ಕೆ ನಮ್ಮ ಮೋಹನ್ ಮೂರ್ತಿ ಅವ್ರನ್ನ ವೇದಿಕೆ ಕರೀತಾ ಇದ್ದೀನಿ. ಮೋಹನ್ ಮೂರ್ತಿ ಅವರೇ, ವೇದಿಕೆ ನಿಮ್ದು. 1 ನಿಮಿಷ ಸಮಯ ಶುರು ಮಾಡ್ಲಾ? 1 ನಿಮಿಷ. ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ? ಸ್ವಲ್ಪ ಕಾಣಿಸ್ತಾ ಇದೆಯಲ್ವಾ? ಇಲ್ಲ ಸ್ವಲ್ಪ ತುಂಬಾ ಕ್ಲಾರಿಟಿ, ಇದು ವಾಯ್ಸ್ ಒಂಥರ ಫೀಬಲ್, ಅಂದ್ರೆ ಸ್ವಲ್ಪ ಕಡೆ. ಈಗ ಈಗ ಕ್ಲಾರಿಟಿ ಇದೆ. ಈಗ ಕೇಳಿಸ್ತಾ ಇದೆಯಾ? ಓಕೆ, ಶುರು ಮಾಡಿ. ಕಾಣಿಸ್ತಾ ಇದೀನಲ್ವಾ? ಓಕೆ, ಕಾಣಿಸ್ತಾ ಇದೆ. ಶುರು ಮಾಡ್ಲಾ? ಓಕೆ, ಸ್ಟಾರ್ಟ್. ಎಲ್ರಿಗೂ ನಮಸ್ಕಾರ. ನಾನು ನನ್ನ ಜೀವನದ ಒಂದು ಸಂದರ್ಭದಲ್ಲಿ ತಗೊಂಡಂತಹ ಒಂದು ಸಣ್ಣ ನಿರ್ಧಾರ ಹೇಗೆ ಇವತ್ತಿನ ಸಿದ್ಧಪಡಿಸಿದ ಭಾಷಣ ಆಯ್ತು ಅನ್ನೋ ಕಥೆನ ನಿಮ್ ಮುಂದೆ ಪ್ರಸ್ತುತಪಡಿಸೋದಕ್ಕೆ ಇವತ್ತು ಬಂದಿದ್ದೀನಿ. ಇದು ಆಗಿದ್ದು 2000ನೇ ಇಸ್ವಿ ಜುಲೈ 30ನೇ ತಾರೀಕು. ಅವತ್ತು ನಿಮ್ಗೆಲ್ಲ ಗೊತ್ತೇ ಇದೆ, ನಾನೇನಂತಂದ್ರೆ ಇಂಜಿನಿಯರಿಂಗ್ ಓದಿದ್ದು ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ. ಆ 2000ನೇ ಇಸ್ವಿಲಿ ನಾನು ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ ಇಂಜಿನಿಯರಿಂಗ್ ಮಾಡ್ತಾ ಇದ್ದೆ. ಅವತ್ತು ಏನಾಗಿತ್ತು ಅಂತಂದ್ರೆ, ಭಾನುವಾರ ಅವತ್ತು ನಾನು ಹೇರ್ ಕಟಿಂಗ್ ಮಾಡ್ಸೋದಕ್ಕೆ ಅಂತ ಗೋಣಿಕೊಪ್ಪಕ್ಕೆ ಬಂದಿದ್ದೆ. ಅವಾಗೆಲ್ಲ ಈ ಮೊಬೈಲ್ ಎಲ್ಲ ಇನ್ನೂ ಬಂದಿರ್ಲಿಲ್ಲ. ನಾನು ಹೇರ್ ಕಟಿಂಗ್ ಸಲೂನ್ ಪಕ್ಕ ಒಂದು STD ಬೂತ್ ಇತ್ತಲ್ಲ, ಅಲ್ಲಿಂದ ನಮ್ಮ ಅಪ್ಪನ್ಗೆ ಫೋನ್ ಮಾಡಿದೆ, ಈ ರೀತಿ ಹೇರ್ ಕಟಿಂಗ್ ಮಾಡ್ಸೋದಕ್ಕೆ ಬಂದಿದ್ದೀನಿ ಅಂತ. ನಾವಪ್ಪ, ಲೇ ಇವತ್ತು ಭೀಮ್ ನಮಾಸೆ ಕಣ, ಹೇರ್ ಕಟಿಂಗ್ ಮಾಡ್ಸಕ್ ಬಂದಿದ್ಯಲ್ಲ, ಇವತ್ತು ಹೇರ್ ಕಟಿಂಗ್ ಮಾಡಿಸ್ಬಾರ್ದು, ಹೋಗು ವಾಪಸ್ಸು ಅಂತಂದ್ರು. ಅವಾಗ ನನ್ಗೆ ಇದ್ರಲ್ಲೆಲ್ಲ ನಂಬಿಕೆ ಇತ್ತು. ನಾನು ವಾಪಸ್ ಹೋದೆ ಹಾಸ್ಟೆಲ್ಗೆ. ಈ ಒಂದು ಭೀಮ್ ನಮಾಸೆ ದಿನ ಒಂದು ಹೇರ್ ಕಟಿಂಗ್ ಮಾಡಿಸದೇ ಇರುವಂತ ಒಂದು ಸಣ್ಣ ನಿರ್ಧಾರ ಮುಂದೆ ಹಲವು ತಿರುವುಗಳನ್ನ ಪಡ್ಕೋತು. ಅವತ್ತು ರಾತ್ರಿ ಏನಾಗಿತ್ತು ಅಂತಂದ್ರೆ, ಕನ್ನಡದ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ವೀರಪ್ಪನ್ ಕಿಡ್ನಾಪ್ ಮಾಡ್ಬಿಟ್ಟಿದ್ದ. ನನ್ಗೆ ಅಲ್ಲಿವರೆಗೆ ರಾಜ್ಕುಮಾರ್ ಅವರ ಚಿತ್ರಗಳನ್ನ ನೋಡಿದ್ದೆ, ಬಟ್ ಅವರ ವೈಯಕ್ತಿಕ ಜೀವನದ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ಆ ಸಂದರ್ಭದಲ್ಲಿ ದಿನಪತ್ರಿಕೆಗಳಲ್ಲಿ ಕಿಡ್ನಾಪ್ ಆದ ದಿನದಿಂದ ಹಲವಾರು ದಿವಸಗಳವರೆಗೆ ಎಲ್ಲಾ ಪತ್ರಿಕೆಗಳಲ್ಲೂ ರಾಜ್ಕುಮಾರ್ ಅವರ ವೈಯಕ್ತಿಕ ವಿವರಗಳನ್ನ ಒಳಗೊಂಡಂತಹ ಲೇಖನಗಳು ತುಂಬಿರ್ತಾ ಇದ್ವಿ. ನಾನು ಈ ಲೇಖನಗಳನ್ನೆಲ್ಲ ಓದ್ತಾ ಇದ್ನಲ್ಲ, ಅವಾಗ ನನ್ಗೆ ರಾಜ್ಕುಮಾರ್ ಅವರ ವೈಯಕ್ತಿಕ ವಿವರಗಳು ಅದೆಲ್ಲ ಗೊತ್ತಾಗ್ತಾ ಹೋಯ್ತು. ನನ್ಗೆ ಏನಂದ್ರೆ ಆಶ್ಚರ್ಯ ಆಗೋಯ್ತು. ನನ್ಗೆ ರಾಜ್ಕುಮಾರ್ ಅವರ ನಟನಾ ಸಾಮರ್ಥ್ಯ ಅಥವಾ ಗಾಯನ ಸಾಮರ್ಥ್ಯಕ್ಕಿಂತ ಅವರು ಇಷ್ಟೆಲ್ಲಾ ಸಾಧನೆ ಮಾಡಿರೋರು ಹೇಗೆ ಅಷ್ಟು ಸರಳತೆಯಿಂದ ವಿನಯವಂತಿಕೆಯಿಂದ ಜೀವನ ಮಾಡ್ತಾರೆ ಅನ್ನೋದೇ ಸೋಜಿಗದ ಸಂಗತಿ ಆಗೋಯ್ತು. ನನಗೆ ರಾಜ್ಕುಮಾರ್ ಅವ್ರ ಮೇಲೆ ಅಪಾರ ಗೌರವ ಮೂಡ್ತು. ಒಂದು ಶುಭ ಮುಹೂರ್ತದಲ್ಲಿ, ಇನ್ನು ರಾಜ್ಕುಮಾರ್ ಅವರು ಬಿಡುಗಡೆ ಆಗೋವರೆಗೂ ನಾನು ಹೇರ್ ಕಟಿಂಗ್ ಮಾಡ್ಸಲ್ಲ ಅಂತ ಭೀಷ್ಮ ಶಪಥ ಮಾಡ್ಬಿಟ್ಟೆ. ಆಮೇಲಿಂದ ಅದೇ ಆ ಶಪಥನ ಚಾಚು ತಪ್ಪದೆ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೆ. ದಿನಗಳು ಉರುಳ್ತಾ ಇತ್ತು. 100 ದಿನ ಆಗೋಯ್ತು ಕಿಡ್ನಾಪ್ ಮಾಡಿ. ಈ ಪುಣ್ಯಾತ್ಮ ವೀರಪ್ಪನು ರಾಜ್ಕುಮಾರ್ ಅವ್ರನ್ನ ಬಿಡುಗಡೆ ಮಾಡ್ತಾ ಇಲ್ಲ. ನನಗೆ ಮೇಂಟೆನೆನ್ಸ್ ಪ್ರಾಬ್ಲಮ್ ಸ್ಟಾರ್ಟ್ ಆಗೋಯ್ತು. ನನಗೆ ಆ ಸಂದರ್ಭದಲ್ಲೇ ಹೆಣ್ಮಕ್ಳ ಮೇಲೆ ಗೌರವ ಹಿಮ್ಮಡಿ ಆಗಿದ್ದು. ಯಾಕಪ್ಪ ಅಂತಂದ್ರೆ, ನಾನು 5 ರಿಂದ 6 ಸೆಂಟಿಮೀಟರ್ ಕೂದಲು ಬೆಳೆಸ್ಕೊಂಡೆ ಮೇಂಟೈನ್ ಮಾಡಕ್ ಆಗ್ದೇನೆ ಒದ್ದಾಡ್ತಾ ಇದ್ದೀನಿ. ಬಹುತೇಕ ಹೆಣ್ಮಕ್ಳಿಗೆ ಮಿನಿಮಮ್ 1 ಅಡಿ ಕೂದಲು ಇರ್ತದೆ. ಅದನ್ನ ಮೇಂಟೈನ್ ಮಾಡ್ಕೊಂಡು ಅದ್ರ ನಡುವೆ ಸಬ್ಜೆಕ್ಟ್ಗಳನ್ನ ಓದಿ ಎಲ್ಲಾ ಪರೀಕ್ಷೆಗಳನ್ನ ಡಿಸ್ಟಿಂಕ್ಷನ್ ಅಲ್ಲಿ ಅದ್ ಹೆಂಗ್ ಪಾಸ್ ಮಾಡ್ತಾರೆ ಅನ್ನೋದು ನನಗೆ ಇವತ್ತಿನವರೆಗೂ ಚಿದಂಬರ ರಹಸ್ಯ ಆಗಿ ಉಳ್ಕೊಂಡಿದೆ. ಹೀಗೆ ಒಂದಷ್ಟು ದಿನ ಕಳೀತು. ಒಂದ್ ದಿವಸ ನಾನು ಕಾಲೇಜ್ಗೆ ಹೋಗಿದ್ದೆ. ಅಲ್ಲಿ ನನ್ನ ಸಹಪಾಠಿ ಜೊತೆ ಮಾತಾಡ್ತಾ ಇದ್ದೆ. ಮಾತಿನ ಮಧ್ಯ ಅವರು, ಮೋಹನ್ ನೀವು ಹೇರ್ ಕಟಿಂಗ್ ಮಾಡಿಸ್ಬೇಕು ಅಂತಂದ್ರು. ನಾನು ಇದೇನಪ್ಪ ಹಿಂಗೆ ಹೇಳ್ತಾ ಇದಾರಲ್ಲ ಅಂತ ಯೋಚನೆ ಮಾಡಿ, ಯಾಕೆ ಸೈಫ್ ಅಲಿ ಖಾನ್ ಅವರೆಲ್ಲ ಕೂದ್ಲು ಬಿಟ್ಟಿಲ್ವಾ ಅಂತಂದೆ. ನಿಮ್ಗೆ ರಾಜ್ಕುಮಾರ್ ಅವರ ಭಕ್ತ ಪ್ರಹ್ಲಾದ ಫಿಲಂ ಅಲ್ಲಿ ಒಂದು ಫೇಮಸ್ ಡೈಲಾಗ್ ಇದೆ ಗೊತ್ತಾ? ನಾನಾರು ಕಶ್ಯಪ ಬ್ರಹ್ಮನ ಮಗ, ದಿದಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ,
ಹಿಂಗ್ ಕಂಟಿನ್ಯೂ ಆಗುತ್ತೆ ಆ ಡೈಲಾಗ್ ಹೇಳ್ಬೇಕಾದ್ರೆ ರಾಜ್ಕುಮಾರ್ ಅವ್ರ ಮುಖದಲ್ಲಿ ಒಂದ್ ಲುಕ್ ಇರುತ್ತಲ್ಲ, ಹಂಗೊಂದ್ ಲುಕ್ ಕೊಟ್ರು ನನ್ ಸಹಪಾಠಿ ನನ್ಗೆ ಹೇಳಿದ್ರು. ಆಮೇಲಿಂದ ಸೈಫ್ ಅಲಿ ಖಾನ್ ಆಕ್ಟ್ರು, ನೀವು ಪ್ರೊಫೆಷನಲ್ ಸ್ಟೂಡೆಂಟ್, ಹೋಗಿ ಏರ್ ಕಟಿಂಗ್ ಮಾಡಿಸ್ಕೊಂಡ್ ಬನ್ನಿ ಅಂತಂದ್ರು. ನನಗೆ ಫಸ್ಟ್ ರೌಂಡ್ ಹೀನಾಯ ಸೋಲು. ನಾನ್ ಸೆಕೆಂಡ್ ರೌಂಡ್ ರೆಡಿ ಆದೆ, ಇನ್ನೇನೋ ಡೈಲಾಗ್ ಡೆಲಿವರಿ ಮಾಡ್ಬೇಕು. ಅಷ್ಟ್ರಲ್ಲಿ ನನ್ಗೆ ಒಂದು ಆಲೋಚನೆ ಬಂದ್ಬಿಡ್ತು. ನಾನ್ ಸುಮ್ನೆ ಸೈಫ್ ಅಲಿ ಖಾನ್ ರೆಫರೆನ್ಸ್ ಕೊಟ್ಟಿರೋದಕ್ಕೆ ಇವ್ರು ನೋಡಿದ್ರೆ ಹಿರಣ್ಯಕಶಿಪು ರೇಂಜ್ ಅಲ್ಲಿ ಡೈಲಾಗ್ ಹೊಡೆದಿದ್ದಾರೆ. ಅಕಸ್ಮಾತ್ ನಾನು ಹೇರ್ ಕಟಿಂಗೇ ಮಾಡ್ಸಲ್ಲ ಅಂದ್ಬಿಟ್ರೆ, ಉಗ್ರ ನರಸಿಂಹ ಅವತಾರ ತೆಗೆದ್ಬಿಟ್ಟು ನನ್ಗೆ ಏನಾರ ಹೆಚ್ಚು ಕಮ್ಮಿ ಮಾಡ್ಬಿಟ್ರೆ, ಸಡನ್ ಆಗಿ ಏರ್ ಕಟಿಂಗ್ ಮಾಡಿಸಲು ನಿರಾಕರಿಸಿದ ಯುವಕನ ಭೀಕರ ಹತ್ಯೆ ಅಂತ ಕಣ್ಮುಂದೆ ಹೆಡ್ಲೈನ್ ಫ್ಲಾಶ್ ಆಗೋಯ್ತು. ನಾನು ಈ ಸೈಫ್ ಅಲಿ ಖಾನ್ ಆಕ್ಟ್ರು, ನಾನು ಪ್ರೊಫೆಷನಲ್ ಸ್ಟೂಡೆಂಟು ಅಂತ ಗೊತ್ತಿಲ್ಲದೆ ಇರೋ ಬುದ್ಧಿವಂತ ಅಲ್ಲದೆ ಇರ್ಬೋದು. ಆದ್ರೆ ಏರ್ ಕಟಿಂಗ್ ಅಂತ ಕ್ಷುಲ್ಲಕ ವಿಚಾರಕ್ಕೆ ಜೀವ ಕಳ್ಕೊಳ್ಳುವಂತ ದಡ್ಡ ಅಂತೂ ಅಲ್ಲ. ನಾನು ಗಂಭೀರವಾಗಿ ಹೋದೆ, ಏರ್ ಕಟಿಂಗ್ ಮಾಡಿಸ್ಕೊಂಡೆ, ಬಂದೆ. ಈ ಘಟನೆಯಿಂದ ಪರಿಣಾಮ ಏನಾಯ್ತು ಅಂತಂದ್ರೆ, ಇವತ್ತು ಕೂಡ ನಾನು ಕನ್ನಡಿ ಮುಂದೆ ನಿಂತ್ಕೊಂಡು ಕೂದ್ಲು ಬಾಚ್ಕೋತಾ ಇರ್ಬೇಕಾದ್ರೆ, ಕೂದ್ಲು ಒಂದ್ ಸ್ವಲ್ಪ ಉದ್ದ ಇದ್ರೆ ಕನ್ನಡಿ ಒಳಗಳಿಂದ ನಾನಾರು ಅಯ್ಯಬ್ಬಾ ಅಂತ ಭಯ ಸ್ಟಾರ್ಟ್ ಆಗ್ಬಿಡ್ತದೆ ನನ್ಗೆ. ಸೊ ಈ ಘಟನೆ ಎಲ್ಲ ನಡೀತು. ಆಮೇಲೆ ಕಾಲಚಕ್ರ ಉರುಳ್ತಾ ಹೋಯ್ತು. ಆಮೇಲಿಂದ ನಿನ್ನೆ ರವಿಕುಮಾರ್ ಅವರು, ನಾನು ಬೆಂಗಳೂರಿಂದ ಮಂಡ್ಯಕ್ಕೆ ಟ್ರೈನಲ್ಲಿ ಬರ್ತಾ ಇದ್ದೆ. ಆವಾಗ ರವಿಕುಮಾರ್ ಅವರು ನನಗೆ ಫೋನ್ ಮಾಡಿ ಸೂರಜ್ ಅವರು ಸಿದ್ಧಪಡಿಸಿದ ಭಾಷಣ ಕೊಡ್ಬೇಕಾಗಿತ್ತು, ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ, ನೀನೇ ಕೊಡು ಮೋಹನ ಅಂತ ಹೇಳಿದ್ರು. ನಾನ್ ಈಗ ಯಾವ್ದಪ್ಪ ಸಿದ್ಧಪಡಿಸಿದ ಭಾಷಣ ರೆಡಿ ಮಾಡ್ಲಿ ನಾನು ಈ ಟೈಮಲ್ಲಿ ಅಂತ ಯೋಚನೆ ಮಾಡಿದೆ. ಸ್ವಲ್ಪ ಯೋಚನೆ ಮಾಡಿದಾಗ ಈ ಹೇರ್ ಕಟಿಂಗ್ದು ಪ್ರಸಂಗ ನೆನಪಾಯ್ತು. ನಾನು ಟ್ರೈನಲ್ಲಿ ಕೂತ್ಕೊಂಡು ಫುಲ್ ಬರ್ದಾದ್ಮೇಲೆ ಯಾವ್ದಕ್ಕೂ ಇರ್ಲಿ ಅಂತ ಅಂದ್ಬಿಟ್ಟು ನಾನು ಅಚರೇಕರ್ ಸರ್ಗೆ ಕಾಲ್ ಮಾಡಿದೆ. ಅಚರೇಕರ್ ಸರ್ ಕಾಲ್ ಮಾಡಿ, ಸರ್ ನಾಳೆ ಒಂದು ನೀವು ಸಿದ್ಧಪಡಿಸಿದ ಭಾಷಣ ಕೊಡ್ಬೇಕಲ್ಲ ಅಂತಂದೆ. ಅವ್ರು ಓಕೆ ಅಂತಂದ್ರು. ಈಗ 2 ಸಿದ್ಧಪಡಿಸಿದ ಭಾಷಣ ಇದೆ, ಇದನ್ನ ಮೌಲ್ಯಮಾಪನ ಮಾಡೋದು ಯಾರು? ಇನ್ನು ಸಮಗ್ರ ಮೌಲ್ಯಮಾಪನ ಮಾಡೋದು ಯಾರು? ಈ ತರ ಗೊಂದಲಗಳು ಶುರು ಆಗೋಯ್ತು ನನ್ಗೆ ಲಾಸ್ಟ್ ಮಿನಿಟ್ ಅಲ್ಲಿ ಈ ತರ ಗೊಂದಲಗಳು ಮಾಡ್ಕೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ಅಚರೇಕರ್ ಸರ್ ಪುನಃ ಕಾಲ್ ಮಾಡಿದೆ. ಸರ್ ನಾನೇ ಸಿದ್ಧಪಡಿಸಿದ ಭಾಷಣ ಕೊಡ್ತೇನೆ, ನೀವು ಅದನ್ನ ಮೌಲ್ಯಮಾಪನ ಮಾಡಿ, ಅದ್ರ ಜೊತೆಗೆ ಸಮಗ್ರ ಮೌಲ್ಯಮಾಪನ ಕೂಡ ಮಾಡಿ ಅಂತ ವಿನಂತಿ ಮಾಡ್ಕೊಂಡೆ. ಅವರು ಒಪ್ಕೊಂಡ್ರು. ಇವತ್ತು ಈಗ ನಿಮ್ ಮುಂದೆ ಈ ಸಿದ್ಧಪಡಿಸಿದ ಭಾಷಣವನ್ನ ಪ್ರಸ್ತುತ ಪಡಿಸಿದ್ದೀನಿ. ಈ ಒಟ್ಟಾರೆ ಘಟನೆಗಳಿಂದ ನಾನ್ ಕಲ್ತಂತ ಪಾಠ 2. ಮೊದಲನೇ ಪಾಠ ಏನಪ್ಪಾ ಅಂತಂದ್ರೆ, ನಮ್ ಜೀವನದಲ್ಲಿ ಹಲವಾರು ವಿಚಾರಗಳು ನಡೀತಾ ಇರ್ತವೆ. ಇದ್ರ ಜೊತೆಗೆ ಸಮಾಜದಲ್ಲೂ ಹಲವಾರು ಘಟನೆಗಳು ನಡೀತಾ ಇರ್ತವೆ. ಏನೇ ನಡೆದ್ರು ನಾವು ಸಮಯಕ್ಕೆ ಸರಿಯಾಗಿ ಹೇರ್ ಕಟಿಂಗ್ ಮಾಡಿಸ್ಬೇಕು. 2ನೇ ಪಾಠ ಏನಪ್ಪಾ ಅಂತಂದ್ರೆ, ನಾವು ಸ್ವಲ್ಪ ನಮ್ ಮಿದುಳಿಗೆ ಕೆಲಸ ಕೊಟ್ಟು ಒಂಚೂರು ಪ್ರಯತ್ನ ಮಾಡಿದ್ರೆ ಒಂದು ಸಣ್ಣ ಪ್ರಸಂಗನ ಕೂಡ ಒಂದು ಸಿದ್ಧಪಡಿಸಿದ ಭಾಷಣ ಮಾಡ್ಬೋದು. ಇದನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಎಲ್ರಿಗೂ ಧನ್ಯವಾದ. ಧನ್ಯವಾದಗಳು ಮೋಹನ್ಮೂರ್ತಿ ಅವರೇ. ತಮ್ಮ ನಿಮ್ಮ ಕಟಿಂಗ್ ಸ್ಟೋರಿ ಕೇಳ್ಬಿಟ್ಟು ನಮಗೂ ಅಲ್ಲಿ ಕಟಿಂಗ್ ಸ್ಟೋರಿಲೂ ಒಂದ್ ಈ ತರ ಒಂದು ಅದರಲ್ಲೂ ಒಂಥರ ಒಂದು ಆಸೆ ಹುಟ್ಟುತ್ತಾ ಅಂತ ನಮಗೂ ಒಂಥರ ಕುತೂಹಲ ಆಯ್ತು. ಅದೇ ರೀತಿ ಮುಂದುವರೆದು ಕೆಲವರು ಈ ಹೆಂಡತಿ ಬಗ್ಗೆ ಸಾಕಷ್ಟು ನಿರಾಶನಗೊಂಡಿರ್ತಾರೆ, ಬೇಜಾರಾಗಿರುತ್ತೆ. ಆ ತರದ ಒಂದು ಘಟನೆ. ಹಿಂಗೆ ಒಬ್ಬ ಅತ್ತೆಗೆ 3 ಜನ ಅಳಿಯಂದಿರಿರ್ತಾರೆ. ಓಕೆ, ಅದಕ್ಕೆ ಅತ್ತೆಗೆ ಕುತೂಹಲ, ಯಾರ ಟೆಸ್ಟ್ ಮಾಡ್ಬೇಕು, ಯಾರು ಒಳ್ಳೆ ಅಳಿಯ ಅನ್ನೋದು ಟೆಸ್ಟ್ ಮಾಡ್ಬೇಕು. ಅದಕ್ಕೆ ಅವಳೇನ್ ಮಾಡ್ತಾಳೆ, ಮೊದಲನೇ ಅಳಿಯಂಗೆ ಹೇಳ್ತಾಳೆ, ಇವಾಗ ಅಳಿಯ ನಾನಿವಾಗ ಅವಳೋಗ್ಬಿಟ್ಟು ಹಿಂಗೆ ನೀರಿಗೆ ಬೀಳ್ತಾಳೆ. ಅದಕ್ಕೆ ಫಸ್ಟ್ ಅಳಿಯ ಏನ್ ಹೇಳ್ತಾನೆ, ಕಾಪಾಡ್ತಾನೆ ಹೋಗ್ಬಿಟ್ಟು ಅತ್ತೆನ. ಅದಕ್ಕೆ ಅವಳು ಖುಷಿ ಆಗ್ಬಿಟ್ಟು, ಓಹ್ ನನ್ನ ಅಳಿಯ ನನ್ನ ನೀರಿಗೆ ಬಿದ್ರು ನನ್ನ ಕಾಪಾಡದ್ನಲ್ಲ ಅಂತ ಅನ್ಬಿಟ್ಟು ಅವಳಿಗೆ ಮೊದಲನೇ ಅಳಿಯಂಗೆ ಒಂದು ಕಾರ್ ಗಿಫ್ಟ್ ಕೊಡ್ತಾಳೆ. ಅದಕ್ಕೆ ನಮ್ಗೆಲ್ಲ ಓಕೆ, ನಾನು ಮೊದಲನೇ ಅಳಿಯನ್ನ ನಾನು ಟೆಸ್ಟ್ ಮಾಡಾಯ್ತು, 2ನೇ ಅಳಿಯನ್ನ ಟೆಸ್ಟ್ ಮಾಡ್ಬೇಕನ್ಬಿಟ್ಟು ಅವಳು ಏನ್ ಮಾಡ್ತಾಳೆ, ಪುನಃ ಹೋಗಿ ನೀರಿಗೆ ಬೀಳ್ತಾಳೆ. ಅದೇ ರೀತಿ 2ನೇ ಅಳಿಯ ಹೋಗ್ತಾನೆ, ಕಾಪಾಡ್ತಾನೆ. ಆವಾಗ 2ನೇ ಅಳಿಯನ್ಗೆ ಅವಳು ಒಂದು ಬೈಕ್ ಕೊಡ್ತಾಳೆ. 3ನೇ ಅಳಿಯನ್ ಟೆಸ್ಟ್ ಮಾಡೋ ಸಮಯ. 3ನೇ ಅಳಿಯಂಗೆ ಇವಾಗ ಮೊದಲನೇ ಅಳಿಯಂಗೆ ಕಾರ್ ಕೊಟ್ಟಾಯ್ತು, 2ನೇ ಅಳಿಯನ್ಗೆ ಬೈಕ್ ಕೊಟ್ಟಾಯ್ತು. 3ನೇ ಅಳಿಯಂಗೆ ಏನ್ ಸಿಗತ್ತೆ ಅಂತ ತಾವು ಗೆಸ್ ಮಾಡ್ಬೋದು.
ಕೊಟ್ರೆ ಸೈಕಲೇ ಸಿಗೋದು. ಅದಕ್ಕೆ 3 ಅರಿಯನ್ನು ಟೆಸ್ಟ್ ಮಾಡ್ಬೇಕಂತ ಹೋಗ್ಬಿಟ್ಟು ಅವಳು ಪುನಃ ನೀರಿಗೆ ಬೀಳ್ತಾಳೆ. ಅದಕ್ಕೆ ನನಗೆ ಹೋಯ್ತಾಳೆ ಅಂತ 3ನೇ ಅಳಿಯ ಕಾಪಾಡೋದಿಲ್ಲ. ಯಾಕಂದ್ರೆ ನಂಗೆ ಸೈಕಲ್ ಕೊಡ್ತಾಳೆ, ಯಾಕೆ ಬೇಕು ಅಂತ. ಅದ್ರ ಮುಂದಿನ ನೆಕ್ಸ್ಟ್ ದಿನ ಅವನ್ ಮನೆ ಮುಂದೆ BMW ಕಾಲಿರುತ್ತೆ. ಯಾಕಂದ್ರೆ ಅವ್ರ ಮಾವ BMW ಕಾರ್ ತಂದು ನಿಲ್ಸಿರ್ತಾನೆ. ಇದರಿಂದ ಏನ್ ಗೊತ್ತಾಗತ್ತಂದ್ರೆ ಅವ್ರ ಅತ್ತೆನ ಅವ್ರ ಮಾವ ಎಷ್ಟು ಕಾಡ್ಸಿದ್ರು, ಎಷ್ಟು ಇದರಿಂದ ಅವ್ರ ಎಷ್ಟು ಬೇಜಾರಾಗಿತ್ತು ಅಥವಾ ಎಷ್ಟು ನಿರಾಶೆಗೊಂಡಿದ್ರು ಅನ್ನೋ ಗೊತ್ತಾಗುತ್ತೆ. ಹಾಗೆ ಈ ಈ ಆಸೆಗಳಲ್ಲಿ ಗುಂಡ, ತಿಮ್ಮ ಅನ್ನೋರ ಆಸೆಗಳು ಸಾಕಷ್ಟಿವೆ. ಓಕೆ, ಅದು ತಿಮ್ಮ ಅಥವಾ ಬೀಚಿಯವರು ತಿಮ್ಮ ಅಂತಾನೆ ಒಂದು ಸೃಷ್ಟಿ ಮಾಡ್ಬಿಟ್ಟಿದ್ದು ಪಾತ್ರ ಅವ್ರ ಕಾವ್ಯಗಳಲ್ಲಿ ಅಥವಾ ಎಲ್ಲದ್ರಲ್ಲೂ. ಆ ತಿಮ್ಮಂದು ಆಮೇಲೆ ಗುಂಡನ್ ಜೋಕ್ಸ್ ತುಂಬಾ ಇರುತ್ತೆ. ಸ್ಕೂಲ್ಗಳಲ್ಲಿ ಅವ್ರ ತಲಾಟೆ ತುಂಬಾ ಇರುತ್ತೆ. ಅದೇ ರೀತಿ ಒಬ್ಬ ಗುಂಡ ಅವನ್ ಫ್ರೆಂಡ್ ಹತ್ರ ಹೇಳ್ತಿರ್ತಾನೆ ಏನಂತ, ನಾನೊಬ್ಬ ಹುಡುಗಿನ ಪ್ರೀತಿಸಿದ್ದೀನಿ, ಅವ್ರ ಮನೇಲಿ ಅವಳು ಒಪ್ಕೊಂಡಿದ್ದಾಳೆ, ಅವ್ರ ತಂದೆ ಒಪ್ಕೊಂಡಿದ್ದಾನೆ, ಅವ್ರ ತಾಯಿ ಒಪ್ಕೊಂಡಿದ್ದಾರೆ, ಅವ್ರ ಅಕ್ಕ, ಅವ್ರ ಅಣ್ಣ ಎಲ್ಲ ಒಪ್ಕೊಂಡಿದ್ದಾರೆ ಅಂತ ಹೇಳ್ತಾನೆ. ಅದಕ್ಕೆ ಅವ್ನ ಫ್ರೆಂಡ್ ಅಂತಾನೆ, ಮತ್ತೇನ್ ಸಮಸ್ಯೆ, ಮದ್ವೆ ಆಗ್ಲಿಕ್ಕೆ ಏನ್ ತೊಂದ್ರೆ ನಿನಗೆ ಅಂತ ಅವ್ನ ಫ್ರೆಂಡ್ ಹೇಳ್ತಾನೆ. ಅದಕ್ಕೆ ಗುಂಡ ಅಂತಾನೆ, ಎಲ್ರು ಒಪ್ಕೊಂಡಿದ್ದಾರೆ, ಆದ್ರೆ ಅವಳ ಗಂಡನೇ ಒಪ್ಕೊಂಡಿಲ್ವಲ್ಲ, ಏನ್ ಮಾಡೋದು ಅಂತ ಹೇಳ್ತಾನೆ. ಅಂದ್ರೆ ಇಲ್ಲೂ ಒಂದು ಈ ಸಂಭಾಷಣೆಯಲ್ಲೂ ಒಂದು ಹಾಸ್ಯಗಳು ಉಟ್ಕೊಳ್ಳುತ್ತೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ನಾವು ಮುಂದಿನ ಹಂತಕ್ಕೆ ಮುಂದಿನ ಹಂತ ನಮ್ಮ ಟೇಬಲ್ ಟಾಪಿಕ್ ಆಶುಭಾಷಣದ ವಿಭಾಗ. ಅದಕ್ಕೆ ಹೋಗಕ್ಕಿಂತ ಮುಂಚೆ ಬೀಚಿ ಅವ್ರದ ಇನ್ನೊಂದು ಒಂದು ಅವ್ರ ಡಿಕ್ಷನರಿಯಿಂದ ಇನ್ನೊಂದು ಪದ. ಓಕೆ, ಮದುವೆ ಆದ ಆರಂಭದಲ್ಲಿ ಜೀವನ ಹೆಂಗಿರುತ್ತೆ ಅಂತ ಅಂದ್ರೆ ಕಾವ್ಯ ತರ ಇರುತ್ತೆ. ಒಂಥರ ಕಾವ್ಯ ಕೇಳಕ್ಕೆ ಚೆನ್ನಾಗಿರುತ್ತೆ. ಮಧ್ಯದಲ್ಲಿ ಹೆಂಗಿರುತ್ತೆ ಅಂತ ಅಂದ್ರೆ ಗದ್ಯ ಇರುತ್ತೆ. ಗದ್ಯ ಅಂದ್ರೆ ಕಾವ್ಯಕ್ಕಿಂತ ಗದ್ಯ ಕೇಳಕ್ ಅಷ್ಟು ಇಷ್ಟ ಆಗಲ್ಲ. ಕೊನೆಗೆ ಹೆಂಗ್ ಬರುತ್ತಂದ್ರೆ ಕೊನೆಗೆ ಕಡೆಗೆ ಏನಾಗುತ್ತೆ ಅಂತಂದ್ರೆ ವ್ಯಾಕರಣ ಆಗ್ಬಿಡುತ್ತೆ ಜೀವನ. ಯಾಕೆ ಹೇಳಿ, ವ್ಯಾಕರಣ ಅಂತ ಅಂದ್ರೆ ಯಾರಿಗೂ ಇಷ್ಟ ಇಲ್ಲ. ಆ ತರ ಒಂದು ಜೀವನನ ಈ 3 ಹಂತಗಳನ್ನ ಒಂದು ಕಾವ್ಯದ ಮೂಲಕ ಅವ್ರು ಹೆಂಗೆ ಇಲ್ಲಿ ಹಿಡಿದಿಟ್ಟಿದ್ದಾರೆ ಅನ್ನೋದಕ್ಕೆ ಅವರ ಹಾಸ್ಯ ಪ್ರವೃತ್ತಿಯ ಸಾಕ್ಷಿ. ನಾವು ಸಭೆನ ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ನಮ್ಮ ಇಂದಿನ ಆಶುಭಾಷಣ ನಡೆಸ್ಕೊಳ್ಳೋರಾದ ನಮ್ಮ ಸೂರಜ್ ಅವ್ರನ್ನ ವೇದಿಕೆ ಕರೆಯೋ ಬದಲು ಅವ್ರ ಬಗ್ಗೆ ಒಂದೆರಡು ಮಾತುಗಳು. ನಮ್ ಸೂರಜ್ ಅವರು, ಓಕೆ, ನಾವು ಅವ್ರ ಕಮಿಟ್ಮೆಂಟ್ ಬಗ್ಗೆ ನಾವು ಜಾಸ್ತಿ ಮಾತಾಡ್ಬೇಕಾಗಿಲ್ಲ. ಯಾಕಂತ ಅಂದ್ರೆ ಅವರು ಒಂದು ಅಮೀರ್ ಖಾನ್ ಹೆಂಗೆ ಒಂದು ಫಿಲಮ್ ಅಲ್ಲಿ ಕಮಿಟ್ ಆದ್ರೆ 100% ಒಂದ್ ರೀತಿ ಅದಕ್ಕೆ ತೊಡಗಿಸ್ಕೋತಾರೆ, ಅದೇ ತರ ನಮ್ ಸೂರಜ್ ಅವರು ಸಹ. ಅವ್ರೇನೇ ಹುಷಾರಿಲ್ಲ ಆದ್ರೂ ಸಹ ಅವರು ನಾನು ಮೀಟಿಂಗ್ ಅಟೆಂಡ್ ಮಾಡ್ತೀನಿ, ಅವ್ರು ಒಂದೇ ಪ್ರಾಬ್ಲಮ್, ನಾನು ಕಂಟಿನ್ಯೂಸ್ ಆಗಿ ಮಾತಾಡಕ್ ಆಗಲ್ಲ, ಅದು ತೊಂದರೆ ಆಗ್ಬೋದು ಅಂದ್ಬಿಟ್ಟು ಆದ್ರೂ ಅವರು ನಮ್ಮ ಮೀಟಿಂಗ್ ಜಾಯ್ನ್ ಆದ್ರು. ಒಂದು ಮೀಟಿಂಗ್ ಸುಲಲಿತವಾಗಿ ನಡೀಬೇಕಾದ್ರೆ ಅವರು ಒಂದ್ ರೀತಿ ಒಂದು ಕಾರಣಕರ್ತರವರು. ಎಲ್ಲ ನಮ್ಮ ಪ್ರಯತ್ನಗಳಿಗೆ ಅವರು ಬೆನ್ನೆಲುಬಾಗಿ ನಿಂತ್ಕೊಂಡಿರ್ತಾರೆ. ಆಮೇಲೆ ಅವರ ಟೋಸ್ಟ್ ಮಾಸ್ಟರ್ ಜರ್ನಿ ಅಥವಾ ಎಕ್ಸ್ಪೀರಿಯನ್ಸ್ ಇಂದ ನಾವುಗಳು ಕಲಿಯೋದು ತುಂಬಾ ಇದೆ. ಅದೇ ಅವ್ರುಗಳ ಕನ್ನಡ ಬಳಕೆ, ಅವರು ಕೆಲವು ಬರೀ ಆಶುಭಾಷಣೆ ನಡೆಸ್ಕೊಳ್ಳೋ ರೀತಿ, ಈ ರೀತಿನೇ ನಡೆಸ್ಕೊಳ್ಬೋದಾ ಅಂತ ನಮಗೂ ಸಹ ಅನ್ಸುತ್ತೆ. ಓಕೆ, ಇಷ್ಟ ಹೇಳ್ತಾ ನಮ್ಮ ಇಂದಿನ ಟೋಸ್ಟ್ ಮಾಸ್ಟರ್ ನಮ್ಮ ಇಂದಿನ ಆಶುಭಾಷಣ ನಡೆಸ್ಕೊಳ್ಳೋರಾದ ನಮ್ಮ ಸೂರಜ್ ಅವ್ರನ್ನ ವೇದಿಕೆ ಕರೀತಾ ಇದ್ದೇನೆ. ವೇದಿಕೆ ನಿಮ್ದು ಟೋಸ್ಟ್ ಮಾಸ್ಟರ್ ಸೂರಜ್ ಅವರೇ. ಧನ್ಯವಾದ ಟೋಸ್ಟ್ ಮಾಸ್ಟರ್ ರವಿಕುಮಾರ್. ಕೇಳಿಸ್ತಾ ಇದೆಯಾ, ಕಾಣಿಸ್ತಾ ಇದೆಯಾ? ಎಸ್, ಕೇಳಿಸ್ತಾ ಇದೆ. ಎರಡು ಕಾಣಿಸ್ತಾ ಇದೆ ಸರ್, ಎರಡು ಕಾಣಿಸ್ತಾ. ಓಕೆ, ಮತ್ತೆ ಶನಿವಾರದ ಮಧ್ಯಾಹ್ನ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಆಶುಭಾಷಣ ಶುರು ಮಾಡೋಕ್ಕಿಂತ ಮುಂಚೆ ಒಂದಷ್ಟು ಧನ್ಯವಾದ ಹೇಳಬೇಕು. ನಾನು ಸಿದ್ಧಪಡಿಸಿದ ಭಾಷಣ ಕೊಡ್ಬೇಕಾಗಿತ್ತು. ಈಗಾಗಲೇ ರವಿಕುಮಾರ್ ಅವ್ರು ಹೇಳ್ದಂಗೆ ಹುಷಾರಿಲ್ಲದೆ ಇರೋದ್ರಿಂದ ನಾನು ಅವರಿಗೆ ಹೇಳಿದೆ ನಾನು ಕೊಡೋದಿಕ್ಕೆ ಆಗೋದಿಲ್ಲ ಅಂತ. ಕೊನೆಯ ಗಳಿಗೆ ಆದ್ರೂ ಮೋಹನ್ ಮೂರ್ತಿಗಳು ಒಂದು ಭಾಷಣ ಬರೆದು, ಅದಾದ್ಮೇಲೆ ಡಾಕ್ಟರ್ ಕಮಲಾಕರ್ ಅವರು ಒಂದು ಭಾಷಣ ಬರೆದು, ಕೊನೆಗೆ
ಒಬ್ರು ಆ ಭಾಷಣ ಕಾರರಾಗಿ, ಇನ್ನೊಬ್ರು ಆ ಭಾಷಣ ವಿಶ್ಲೇಷಣೆ ಮಾಡೋರಾಗಿ ನನ್ನ ಅನುಪಸ್ಥಿತಿಯಲ್ಲಿ ನೀವು ಆ ಜಾಗನ ತುಂಬಿದ್ದೀರಾ. ಅದಕ್ಕೆ ನಿಮ್ಮಿಬ್ಬರಿಗೂ ಧನ್ಯವಾದ ಹೇಳ್ತಾ ಇವತ್ತಿನ ಆಶು ಭಾಷಣದ ಇವತ್ತು ಹಾಸ್ಯ ಪ್ರಸಂಗ, ಹಾಸ್ಯದ ವಿಷಯಗಳು ಅಂತ ಇರೋದ್ರಿಂದ ಆಶು ಭಾಷಣ ಕೂಡ ಹಾಸ್ಯಮಯವಾಗಿ ಇರ್ಲಿ ಅನ್ನೋ ಪ್ರಯತ್ನದಲ್ಲಿ ದುಂಡಿರಾಜನ ಹನಿಗವನಗಳನ್ನ ತಗೊಂಡ್ ಬಂದಿದ್ದೀನಿ. ನಿಮಗೆ ಕೊಡುವಂತಹ ವಿಷಯ ಒಂದು ಹನಿಗವನ, ಅದನ್ನ ನಾನು ಸ್ಕ್ರೀನ್ ಮೇಲೆ ತೋರಿಸ್ತೇನೆ. ಆ ಹನಿಗವನ ನೋಡ್ಕೊಂಡು ಅದರ ಮೇಲೆ ನೀವು ಮಾತಾಡಬಹುದು. ಈಗ ಮೊದಲನೇದಾಗಿ ಯಾರು ಬರ್ತಾರೆ ಅಂತ ಯಾರಾದ್ರೂ ವಾಲಂಟಿಯರ್ ಮಾಡ್ತೀರಾ? ಇಲ್ಲ, ನಮ್ ಕನ್ನಡ ಪಂಡಿತರಾದ್ರೆ ನಮ್ಮ ಶಶಿ ಸಲ್ಕೆ ಕೊಡ್ಬೇಕು. ಅವರೇ ಓಪನರ್ ಆದ್ರೆ ಚೆನ್ನಾಗಿರುತ್ತೆ. ಅಲ್ಲ, ಹನಿಗವನ ಮೊದಲು ತೋರಿಸಿದ್ಮೇಲೆ ವಿಚಾರ ನೀವ್ ಹೆಂಗ್ ಹೋದ್ರು ಬ್ಯಾಟ್ ಬೀಸ್ತೀರಂತ ಗೊತ್ತು ಸರ್. ತಗೊಳ್ಳಿ. ಶಶಿಧರ್ ಸರ್ ಇರ್ಬೇಕಾದ್ರೆ ಅವರೇ ಓಪನಿಂಗ್. ಕರೆಕ್ಟ್. ಸರಿ, ಈಗ ಹನಿಗವನ ತೋರ್ಸೇ ಬಿಡೋಣ. ಕಾಣಿಸ್ತಾ ಇದೆಯಾ ನನ್ನ ಸ್ಕ್ರೀನು? ಚಿಕ್ಕದಾಗಿದೆ ಅಕ್ಷರ. ಇದು ಯಾಕಂದ್ರೆ ನಾನು ಸ್ಕ್ರೀನ್ ಶಾಟ್ ಹಾಕಿದ್ದೇನೆ. ನೆಕ್ಸ್ಟ್ ಅಷ್ಟರಲ್ಲಿ ಇದನ್ನ ಡೌನ್ಲೋಡ್ ಮಾಡಿ ದೊಡ್ಡದು ಮಾಡಕ್ಕೆ ಇದನ್ನ ಹೇಳ್ತೀನಿ ಕೂಡ. ಸೊ ಇವತ್ತು ಶಶಿಧರ್ ಅವರಿಗೆ ಕೊಡುವಂತಹ ಒಂದು ಹನಿಗವನ, ಇದರ ಹನಿಗವನದ ಹೆಸರು ಗಂಡ. ಸಂಸಾರವು ಒಂದು ರೇಲ್ ಬಂಡಿಯ ಹಾಗೆ ಗಂಡ ಅದರ ಚಾಲಕ, ಹೆಂಡತಿ ಸೂಚಿಸುವ ಹಳಿಗೆ ಮೇಲೆಯೇ ಸಾಗುವ ಆಜ್ಞಾಪಾಲಕ. ಇದು ಹನಿಗವನ. ಇದರ ಮೇಲೆ ಶಶಿಧರ್ ಅವರೇ ನೀವು ಮಾತಾಡಬಹುದು. ಮದುವೆ ಆದವರಿಗೆ ಕೊಡೋದ್ ಬಿಟ್ಟು ಆಗದೆ ಕಲ್ಪಿಸ್ಕೊಂಡು ಹೇಳ್ಬೇಕಷ್ಟೇ. ಈಗ ಗಂಡನ ಸ್ಥಿತಿಗತಿ. ಓಕೆ, ಜೀವನದೊಳಗೆ ಯಾವ್ಯಾವ ರೋಲ್ ಬರ್ತಾವೋ ಗೊತ್ತಿಲ್ಲಪ್ಪ ಮಾರ್ಯಾರೆ. ಬಂದರು ಅದು ಹೋಗ್ಬಿಡುತ್ತೆ ಸರ್ ಕವನ. ಅದು ಜೀವನದಲ್ಲಿ ಯಾವ್ಯಾವ ರೋಲ್ ಬರ್ತಾವೋ ಗೊತ್ತಿಲ್ಲ. ಬಂದ ರೋಲ್ ಎಲ್ಲ ನಿಭಾಯಿಸ್ಕೊಂಡು ಹೋಗ್ಬೇಕಾದದ್ದೇ ನಮ್ಮ ಧರ್ಮ. ಅದು ಗಂಡಂದೇ ಇರ್ಲಿ, ಮಕ್ಕಳದೇ ಇರ್ಲಿ, ತಂದೆ ತಾಯಿದೇ ಇರ್ಲಿ, ಚಿಕ್ಕಪ್ಪ ಚಿಕ್ಕಮ್ಮಂದೇ ಇರ್ಲಿ, ರೋಲ್ ಬದ್ದನ್ನ ನಾವು ಪ್ಲೇ ಮಾಡ್ಬೇಕು. ಮತ್ತೆ ಹಾಸ್ಯದ ಒಂದು ಹಿನ್ನೆಲೆ ಕೂಡ ಇದೆ. ನಿಮಗೆ ಕೊಟ್ಟ ಒಂದು ರೋಲ್ ನಿಮಿತ್ತ ಮುಗಿದು ಹೋಗ್ಬಿಟ್ಟಿರ್ತದ, ಫಿಕ್ಸ್ ಆಗಿಬಿಟ್ಟಿರ್ತದ ಯಾವ್ದೋ ರೋಲು. ಆ ರೋಲ್ ಅನ್ನ ನೀವು ನಿಭಾಯಿಸ್ಲೇಬೇಕು. ಹಾಗೆ ನಿಭಾಯಿಸಬೇಕಾದಾಗ ಹೆಂಡತಿಗೆ ಅಷ್ಟೇ ಅಲ್ಲ, ನಾವು ದೇವರ ಆಜ್ಞಾಪಾಲಕರೇ ಅಂತ ನನಗನ್ಸ್ತದಪ್ಪ. ಹೆಂಡತಿಗಂತ ಇದ್ದಿತ್ತು, ಇರ್ಲೇಬೇಕಾಗಿತ್ತು. ನನ್ಗೆ ಗೊತ್ತಿಲ್ಲ, ನೀವ್ ಹೇಳಬೇಕದ ನಿಮ್ಮ ಸ್ಥಿತಿಗತಿಗಳು, ಪಾಡು ಬಟ್ಟೆ ದೇವರ ಆಜ್ಞಾಪಾಲಕ ನಾವು ಆಗ್ಬೇಕು. ಇದನ್ನ ಹೇಳ್ತಾನೆ, ಗಂಡ ಹೆಂಡತಿಯ ಫಿಲಾಸಫಿಯನ್ನು ಹೇಳ್ತಾನೆ. ನನಗೆ ಈ ಥಟ್ಟಲ್ಲಿ ನೆನಪು ಬರೋದು ಶರಣ ಸತಿ ಲಿಂಗಪತಿ ಅಂತ. ಅಂದ್ರೆ ಬಸವಣ್ಣ ಒಂದ್ ಮಾತು ಹೇಳ್ತಾನ, ಇಡೀ ಜಗತ್ತಿಗೆ ಗಂಡ ಅಂದ್ರೆ ದೇವರೊಬ್ಬನೇ ಮತ್ತು ನಾವೆಲ್ಲರೂ ಹೆಂಡತಿಯರು. ಅಂದ್ರೆ ನೀವು ಬರೇ ಪತಿ ಪತ್ನಿ ಅಂದ್ರೆ ಅದೇನು ಮದುವೆ ಆದ ಸಂಬಂಧವೇ ಪತಿ ಪತ್ನಿ ಅಂತ ತಿಳ್ಕೊಬೇಡ್ರಿ. ದೇವರೊಬ್ಬನೇ ಪತಿ, ನಾವೆಲ್ಲ ಸತಿಗಳು. ಅದನ್ನೇ ಶರಣ ಸತಿ ಮತ್ತು ಲಿಂಗಪತಿ ಅಂತ ಹೇಳ್ತಾ ಇದ್ದಾನ. ಅಲ್ಲಿಗೆ ನಾವು ಇದನ್ನ ದುಂಡಿರಾಜರ ಕವನವನ್ನ ಅಷ್ಟು ಎತ್ತರಕ್ಕೆ ನಾವು ಒಯ್ಬಹುದು. ಸೂಫಿಸಮ್ ಅನ್ನ ನೀವು ಹಿಡ್ಕೊಂಡ್ರೆ ಅಲ್ಲಿ ಮತ್ತೆ ಉಲ್ಟಾ ಆಗುತ್ತೆ. ಅಲ್ಲಿ ದೇವರು ಪ್ರಿಯತಮ, ನಾನು ಪುರುಷ ಪ್ರೀತಿಸುವ. ಅಂದ್ರೆ ನೋಡಿ, ಸೂಫಿಸಮ್ಗಾಗ್ಲಿ, ಬಸವಣ್ಣನವರ ಅಧ್ಯಾತ್ಮವಾಗ್ಲಿ, ಅಥವಾ ಯಾವುದೇ ಆಗ್ಲಿ, ಇಲ್ಲಿ ಪತಿ ಪತ್ನಿಯರ ಸಂಬಂಧವೇ ಬರ್ತದೆ. ಅವಾಗ ನಾವು ಆಜ್ಞಾಪಾಲಕ ಯಾರು ಅಂತ ಕೇಳಿದಾಗ ಯಾವ್ದನ್ನ ನಾವು ಕಾಮಿಡಿ ಅಂತ ಹೇಳ್ತೀವಲ್ಲ, ಈ ಹಾಸ್ಯವೇ ನಮಗೆ ದರ್ಶನ ಆಗ್ತದೆ. ಇವತ್ತಿಡೀ ನಾವು ಚರ್ಚೆಯನ್ನು ನಾವೆಲ್ಲ ಕೂತ್ ಮಾತಾಡ್ತಾ ಇದ್ದೀವಿ. ಅನೇಕ ಇವು ಮೋಹನ್ಮೂರ್ತಿಗಳ ಸರ್ ಕತೆ ಕೇಳಿದ್ವಿ ನಾವು. ದ್ರೌಪದಿಯ ಶ್ರೀಮುಡಿ ನೆನಪಾಯ್ತು ನನಗೆ ಆರ್ಟಿಕಲ್, ಕುವೆಂಪು ಅವ್ರದ್ದು. ಅಂದ್ರೆ ಮುಡಿಗೆ ಅಷ್ಟು ಶಕ್ತಿ ಇದೆ ಏನೋ ಗೊತ್ತಿಲ್ಲ, ಅಥವಾ ಆ ಕೂದಲು ಕೂಡ ಒಂದು ಶಕ್ತಿಯುತ ಆಗ್ತದೆ. ಯಾವಾಗ ಆಗ್ತದೆ ಅಂತಂದ್ರೆ ಬದುಕನ್ನ ನಾವು ಬಹಳ ಪ್ರೀತಿಯಿಂದ ನೋಡಿಕೊಂಡಾಗ, ಮತ್ತೆ ಹಾಗೆ ನೋಡಿಕೊಳ್ಳುವಾಗ ನಿಮ್ಗೊಂದು ಲಕ್ಷ್ಯ ಇರ್ಬೇಕಲ್ಲ, ನಮಗೆಲ್ಲರಿಗೂ ಹಾಸ್ಯ ಒಂದು ಅಧ್ಯಾತ್ಮ ಅಂತ ಇರ್ಬೇಕು. ರವಿಯವರ ಹಿಂದಿರುವಂತ ಬುದ್ಧ ಯಾವಾಗಲೂ ಮಂದಸ್ಮಿತನೇ. ಇವತ್ತು ಹೋಗಿದೆ ಚಿತ್ರ ಎಲ್ಲಿತ್ತು ಗೊತ್ತಿಲ್ಲ, ಇಷ್ಟೊತ್ತು ತನಕ ಆಯ್ತು, ಅದು ಹಾರ್ಬಿಡ್ತು ಸರ್ ನಿಮ್ ಚಿತ್ರ. ಅದಕ್ಕೆ ಬುದ್ಧನ ಮಂದಸ್ಮಿತ ಏನದಲ್ಲ, ಅದು ಬದುಕಿನ ದಿವ್ಯ ದರ್ಶನ ಅಂತ ನನಗೆ ಅನಿಸ್ತದ. ಸಾಕಪ್ಪ, ಇಲ್ಲಿಗೆ ರೆಡ್ ಹಾಕಿದ್ರೆ ಅವ್ರಿಗೆ ಮತ್ತೆ ಮುಂದೆ ಬೆಳೆಸೋದು ಬೇಡ, ಮತ್ತೆ ಯಾವಾಗಾದ್ರೂ ಹೇಳ್ತೀನಿ. ಥ್ಯಾಂಕ್ ಯು. ಧನ್ಯವಾದ ಟೋಸ್ಟ್ ಮಾಸ್ಟರ್ ಶಶಿಧರ್ ಅವರೇ. ಕಾಂತಾರ ಮೂವಿನಲ್ಲಿ ಒಂದು ಡೈಲಾಗ್ ಇದೆ, ಇದು ಬರೀ ಬೆಳಕಲ್ಲ, ಇದು ದರ್ಶನ. ನೀವು ಹಾಗೆ ಈ ಟಾಪಿಕ್, ಈ ಒಂದು ವಿಷಯನ ನಾವು ಸಂಸಾರ ಸಾಗರದಲ್ಲಿ ಮಿಂದಿರೋರು ನಾವು ಒಂದು ತರ ನೋಡಿದ್ರೆ, ನೀವು ಬಸವಣ್ಣ
ಮತ್ತೆ ಸೂಫಿ ಆಲೋಚನೆಯಿಂದ ಇದೊಂದು ವಿಷಯನ ನೀವು ದರ್ಶನವಾಗಿ ನಮ್ಮ ಮುಂದೆ ಹೇಳಿ ನಮ್ಮೆಲ್ಲರಿಗೂ ಅದರ ಬೇರೆ ಬೇರೆ ಆಯಾಮಗಳನ್ನ ಪರಿಚಯಿಸ್ಕೊಟ್ಟಿದ್ರ. ನಿಮಗೆ ಧನ್ಯವಾದ ಹೇಳ್ತಾ ಈಗ ಮುಂದಿನ ವಿಷಯ ಯಾರು ತಗೋತೀರ? ತೋರ್ಸ್ಬಿಟ್ರೆ ಎಲ್ಲಾರು ತಗೋತಾರ, ಅದಕ್ಕೆ ತೋರ್ಸಕ್ಕಿಂತ ಮುಂಚೆನೆ ಕೇಳ್ಬೇಕು ಯಾರು ತಗೋತೀರ ಅಂತ. ಕೊಡಿ ಸರ್, ನೋಡೇ ಬಿಡೋಣ. ಓಕೆ, ಕೊಡಿ. ಮಾಸ್ಟರ್ ರವಿಕುಮಾರ್ ಅವರಿಗೆ ಮುಂದಿನ ಕಾಣಿಸ್ತಾ ಇದೆಯಾ? ಭಂಗ. ಮುಂದಿನ ವಿಷಯ ಭಂಗ. ವಿಶ್ವಾಮಿತ್ರನ ತಪೋಭಂಗಕ್ಕೆ ಬರಬೇಕಾಯಿತು ಮೇನಕೆ. ಯುವ ಕವಿಮಿತ್ರನ ಧ್ಯಾನ ಭಂಗಕ್ಕೆ ಸಾಕು ಪಕ್ಕದ ಮನೆ ಯಾಕೆ? ಅಂದ್ರೆ ಶುರು ಮಾಡ್ಲಾ ಮನ್ಮೂರ್ತಿ ಅವರೇ? ಮಾಡಿ. ಅಂದ್ರೆ ವಿಶ್ವಾಮಿತ್ರನ್ಗೆ ಒಬ್ರು ಮೇನಿಕೆ ಇದ್ಲು. ಇವಾಗ ನಮ್ಗೆ ಮನೆ ಅಕ್ಕಪಕ್ಕ ಇರೋರೆಲ್ಲಾ ಮೇನಿಕೆಯರೇ ಆಗ್ಬಿಟ್ಟಿದ್ದಾರೆ. ಅಂದ್ರೆ ಒಂಥರ ಎಲ್ಲೋದ್ರು ಅಲ್ಲಿ ಲೈಫ್ ಕಲರ್ಫುಲ್ ಆಗಿರ್ಬೇಕು. ಅಂದ್ರೆ ನೀವು ಆಫೀಸ್ಗೆ ಹೋಗ್ತೀರಾ, ಆಫೀಸಲ್ಲೂ ಸ್ವಲ್ಪ ಸುತ್ತಮುತ್ತ ಇರ್ಬೇಕು, ಒಂಥರ ಇನ್ಸ್ಪಿರೇಷನ್ ತಗೊಂಡ್ ಕೆಲಸ ಮಾಡಕ್ಕೆ. ಓಡಾಡ್ಬೇಕಾದ್ರೆ ನಮಗೂ ಬೇಜಾರಾಗ್ಬಾರ್ದು, ಹಂಗಿರ್ಬೇಕು. ಅದೇ ರೀತಿ ಮನೇಲೂ ಅಷ್ಟೇ, ಮನೆ ಅಕ್ಕಪಕ್ಕನೂ ಸಹ ಇದ್ರೆ ಒಂದ್ ರೀತಿ ನಮಗೂ ಒಂದ್ ರೀತಿ ಹೊರಗಡೆ ಹೋಗಿ ತಿರುಗಾಡ್ಕೊಂಡ್ ಬರಕ್ಕೆ ನೋಡಕ್ಕೆ ಸರಿ ಅನ್ಸುತ್ತೆ. ಅಂದ್ರೆ ಒಳ್ಳೆ ದೃಷ್ಟಿಯಿಂದ, ಬೇರೆ ದೃಷ್ಟಿಯಿಂದ ಏನಲ್ಲ. ಅಂದ್ರೆ ಎಲ್ಲಾ ಕಡೆ ಒಂದ್ರು ಇರ್ಬೇಕು ಅಂತವ್ರು ಇದ್ರೆ ಅಲ್ಲಿ ನಾವು ನಮ್ಗೋಸ್ಕರ ಅಲ್ದಿದ್ರು ಬೇರೆಯವ್ರಿಗೋಸ್ಕರ ಆದ್ರೂ ನೀಟಾಗಿ ರೆಡಿ ಆಗಾರು ಹೋಗ್ತೀವಿ. ಓಕೆ, ಬೇರೆಯವ್ರು ಗಮನಿಸ್ತಾ ಇದಾರೆ ಅಥವಾ ಅವ್ರಿಗೋಸ್ಕರ ಆದ್ರೂ ಅಲ್ಲಿ ನಾವು ಒಂದ್ ರೀತಿ ನಮ್ಗೆ ಗಮನ ಬಟ್ಟೆ ಹಾಕೊಳ್ಳೋದಕ್ಕಿರ್ಬೋದು, ಬೇರೆದಕ್ಕಿರ್ಬೋದು ಗಮನ ಕೊಡ್ತೀವಿ. ಒಬ್ರು ಇರ್ಬೇಕು ಇಂಥವ್ರೆಲ್ಲಾ ಆಫೀಸಲ್ಲಾದ್ರೂ ಇರ್ಬೇಕು. ಇಲ್ಲ ಅಂತ ಅಂದ್ರೆ ಮನೆ ಅಕ್ಕಪಕ್ಕ ಇದ್ರು ಸಹ ಅಲ್ಲಿ ನಮಗೂ ಒಂದ್ ರೀತಿ ಬೆನಿಫಿಟ್. ಓಕೆ, ನಾವು ನಮ್ಮ ಉಡುಗೆ ತೊಡುಗೆ ಇರ್ಬೋದು, ನಾವು ಮಾತು ಆಡೋದಿರ್ಬೋದು, ಬೇರೆದಿರ್ಬೋದು, ನಾವು ಒಂದು ಮೇಂಟೈನ್ ಮಾಡ್ಬೇಕಲ್ಲ ಅವ್ರ ಮುಂದೆ ನಾವು ನಮ್ಮ ವ್ಯಕ್ತಿತ್ವನ. ಅದಕ್ಕೋಸ್ಕರ ಇಂಥವ್ರು ತುಂಬಾ ಅಕ್ಕಪಕ್ಕ ಮೇನಿಕೆಯರು ಅಂತ ಇದ್ರೆ ಒಳ್ಳೇದು ಅಂತ ನನ್ನ ಭಾವನೆ. ಓಕೆ, ಎಲ್ರಿಗೂ ಕೆಲವ್ರಿಗೆ ಇರುತ್ತೆ ಮೇನಿಕೆಯರು, ಇನ್ ಕೆಲವ್ರಿಗೆ ಇರಲ್ಲ. ಏನ್ ಮಾಡಕ್ಕಾಗತ್ತೆ? ಇರೋರು ಖುಷಿ ಪಡ್ಬೇಕು, ಇಲ್ದಿರೋರು ಬೇಜಾರ್ ಮಾಡ್ಕೊಂಡು ಪಕ್ಕದಲ್ಲೆಲ್ಲ ಯಾರೋ ಮೇನಿಕೆಯನ್ನು ಹುಡಿಕೊಂಡು ಮುಂದೆ ಹೋಗ್ಬೇಕು. ಇಷ್ಟು ಹೇಳ್ತಾ ನನ್ನ ಮಾತು ಮುಗಿಸಿ ವೇದಿಕೆ ಮರಳಿ ನಮ್ಮ ಟೋಸ್ಟ್ ಮಾಸ್ಟರ್ ಸೂರಜ್ ಅವ್ರಿಗೆ ನೀಡ್ತಾ ಇದ್ದೇನೆ. ಧನ್ಯವಾದ ಟೋಸ್ಟ್ ಮಾಸ್ಟರ್ ರವಿಕುಮಾರ್ ಅವರೇ. ಇಂಗ್ಲಿಷ್ನ ಬಹಳ ಪ್ರಸಿದ್ಧವಾದ ಕವಿ ವಿಲಿಯಂ ವರ್ಡ್ಸ್ವರ್ತ್ ಇರಬೇಕು, ಅಥವಾ ಇನ್ಯಾರೋ ಹೇಳಿರೋದು ಒಂದು ವಿಷಯ ಏನಂದ್ರೆ, ಅ ಥಿಂಗ್ ಆಫ್ ಬ್ಯೂಟಿ ಈಸ್ ಅ ಜಾಯ್ ಫಾರ್ ಎವರ್ ಅಂತ. ಸುಂದರವಾದದ್ದು ಯಾವಾಗ್ಲೂ ಖುಷಿ ತಂದ್ಕೊಡುತ್ತೆ ಅಂತ. ನೀವು ಹೇಳಿದ ವಿಷಯ ಕೇಳಿದಾಗ ನಾವು ಒಂದು ಹಳೆ ಕಂಪನಿನಲ್ಲಿ ನಾವು ಕಾಲೇಜ್ ರೆಕ್ರೂಟ್ಮೆಂಟ್ಗೆ ಹೋಗಿದ್ವಿ. ನಾವೊಂದಷ್ಟು 5 ಜನ ಮ್ಯಾನೇಜರ್ಸ್. ಅಲ್ಲಿ 1-2-3 ಹುಡುಗಿರ್ ನೋಡಕ್ಕೆ ಚೆನ್ನಾಗಿದ್ರು, ಬಟ್ ಅವ್ರ ಪರ್ಫಾರ್ಮೆನ್ಸ್ ಅಂದ್ರೆ ಅವ್ರ ರಿಟರ್ನ್ ಟೆಸ್ಟ್ ಎಲ್ಲ ಅಷ್ಟು ಚೆನ್ನಾಗಿ ಮಾಡಿಲ್ಲ. ಇಂಟರ್ವ್ಯೂನಲ್ಲಿ ತಕ್ಕ ಮಟ್ಟಿಗೆ ನಾನು ರಿಜೆಕ್ಟ್ ಅಂತ ಆಗ್ತಾ ಇದ್ದೆ. ಕೊನೆಯಲ್ಲಿ ಇನ್ನೊಬ್ಬ ಮ್ಯಾನೇಜರ್ ಬಂದು ಹೇಳ್ದ, ಇವ್ರನ್ನ ಸೆಲೆಕ್ಟ್ ಮಾಡೋಣ ಅಂತ. ಇಲ್ಲಪ್ಪ, ಇವ್ರ ಬಿಲೋ ಆವ್ರೇಜ್ ಇದ್ದಾರೆ, ತಗೊಂಡು ಏನ್ ಪ್ರಯೋಜನ, ನಮ್ಗೆ ಎಕ್ಸೆಲೆನ್ಸ್ ಬೇಕು ಅಂತ. ಅದಕ್ಕೆ ಅವ್ರು ನನಗೆ ಹೇಳಿದ್ದು, ನೋಡಪ್ಪ ರಾಜ, ಎಕ್ಸೆಲೆನ್ಸ್ ಬೇಕು ಅಂತ ನೀವು ಎಲ್ಲ ಬರೀ ಹುಡುಗರನ್ನ ತಗೊಂಡ್ ಬಂದ್ರೆ ಅವ್ರಿಗೆ ಮೋಟಿವೇಶನ್ ಮಾಡಕ್ ಏನಾದ್ರು ಬೇಕಲ್ಲ. ಟೀಮಲ್ಲಿ ಒಂದು 4-5 ಜನ ಒಳ್ಳೆ ಚಂದ ಕಾಣುವ ಹುಡುಗಿರಿದ್ರೆ ಸಿಕ್ ಲೀವ್ಸ್, ರಜಾ ಹಾಕೋದು ಅದೆಲ್ಲ ಕಡಿಮೆ ಆಗಿ ಹೋಗುತ್ತೆ. ಕರೆಕ್ಟ್ ಆಗಿ ಆಫೀಸಿಗೆ ಬರ್ತಾರೆ, ಯಾಕಂದ್ರೆ ಅವರು ಇದೊಂದು ಆಕರ್ಷಣೆ. ಅದರಿಂದ ಅವರು ಕರೆಕ್ಟ್ ಆಗಿ ಆಫೀಸಿಗೆ ಬಂದು ರಜಾ ಹಾಕೋದು ಕಡಿಮೆ ಆಗುತ್ತೆ. ನಮಗೂ ನಿಮಗೂ ಇದೇ ತರ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡ್ ಬರಕ್ಕೆ, ದಿನ ಆಫೀಸಿಗೆ ಬರಕ್ಕೆ ಸ್ಫೂರ್ತಿ ಬರುತ್ತೆ ಅಂತ ಹೇಳಿ ಆ ಟೈಮಲ್ಲಿ 1-2-3 ಚಂದ ಕಾಣುವ ಹುಡುಗಿರ್ನ ನಾವು ಟೀಮಲ್ಲಿ ಸೇರಿಸ್ಕೊಂಡಿದ್ವಿ. ನೀವು ಹೇಳಿದ್ದನ್ನ ಕೇಳಿದಾಗ ನನಗೆ ಅದು ಜ್ಞಾಪಕ ಬರುತ್ತೆ. ಓಕೆ, ಈಗ ಮುಂದಿನ ವಿಷಯ ಯಾರು ತಗೋತಾರೆ? ಉಳಿದಿರೋರು 3 ಮೋಹನ್ ಮೂರ್ತಿಗಳೇ. ಮೋಹನ್ ಮೂರ್ತಿಗಳು. ಅದನ್ನ ನೆಕ್ಸ್ಟ್ ಆಚಾರ್ಯ ಸರ್ ನಿಮಗೆ. ಅಜಯಕರ್ ಸರ್ಗೆ ಓಕೆ, ಕೊಡಿ. ಇಲ್ಲ, ನಿಮ್ ಮುಗಿಸಿ. ಓಕೆ. ಮುಂದಿನದು ಕೆಲವೊಮ್ಮೆ ಮುಂಜಾನೆ ಸೂರ್ಯ ಕಾಣುವುದಿಲ್ಲ, ಎಲ್ಲೋ ಅಡಗಿರುತ್ತಾನೆ ಆತ. ಕೆಲವೊಮ್ಮೆ ಮುಂಜಾನೆ ಸೂರ್ಯ ಕಾಣುವುದಿಲ್ಲ, ಎಲ್ಲೋ ಅಡಗಿರುತ್ತಾನೆ ಆತ. ಬೆಳಗಾಯಿತು ಎಂದು ಖಾತ್ರಿಪಡಿಸುವುದು ಪಕ್ಕದ ಮನೆಯ ಸುಪ್ರಭಾತ. ಇದು ನಿಮ್ಮ ವಿಷಯ.
ಹ್ಮ್ ನೀವು ಕೆಲವು ಶುರು ಮಾಡಿದ ತಕ್ಷಣ ಮುಂಜಾನೆ ಹೇಳಿ. ಒಂದೇ ನಿಮಿಷ. ಕೆಲವೊಮ್ಮೆ ಮುಂಜಾನೆ ಸೂರ್ಯ ಕಾಣುವುದಿಲ್ಲ, ಎಲ್ಲೂ ಒಳಗಿರುತ್ತಾನೆ. ಓಕೆ, ಇದು ಒಂದು ಶುರು ಮಾಡಿ ರವಿಕುಮಾರ್. ಹಾ. ಇದು ಒಂದು ತಮಾಷೆಯ ಒಂದು ಡುಂಡಿರಾಜ್ ಅವ್ರದ್ದು ಅಧಿಗಮನ. ಏನಂದ್ರೆ ಅವ್ರ ಪಕ್ಕದ ಮನೆ ಒಂದು ಸುಪ್ರಭಾತ ನಮ್ಗೆ ಬೆಳಗಾಗುತ್ತೆ ಅನ್ನೋದನ್ನ ಸುಪ್ರಭಾತ ಅನ್ನೋದನ್ನ ಒಂದು ಜಗಳ ಅನ್ನೋ ರೀತಿಲೂ ನಾವು ಕನ್ಸಿಡರ್ ಮಾಡ್ಬೋದು. ಇಲ್ಲಿ ಪಕ್ಕದ ಮನೆಯಲ್ಲಿ ಒಂದು ಏನೋ ಒಂದು ಗಲಾಟೆ ಅದೆಲ್ಲ ನಡೀತದಲ್ಲ, ಅದನ್ನ ಏನಂತಂದ್ರೆ ನಾವು ಸುಪ್ರಭಾತದ ರೀತಿ ಕನ್ಸಿಡರ್ ಮಾಡ್ಬೋದು. ಈ ಹನಿಗವನಗಳು ಹೆಂಗೆ ಅಂದ್ರೆ ಅದರಲ್ಲಿ ಈ ಈ ಪರ್ಟಿಕ್ಯುಲರ್ ಹನಿಗವನದಲ್ಲಿ ನೋಡಿ, ಅದು ಅವರು ಒಂದು ಪ್ರಾಸನ ಪ್ರಯೋಗ ಮಾಡಿದ್ದಾರೆ. ಹೆಂಗೆ ಅಡಗಿರುತ್ತಾನೆ ಆತ, ನಮಗೆ ಗೊತ್ತಾಗೋದು ಸುಪ್ರಭಾತ ಅಂತ ಅಂದ್ಬಿಟ್ಟು ಆತ ಸುಪ್ರಭಾತ ಅಂತ ಒಂದು ಪ್ರಾಸ ಪ್ರಯೋಗ ಮಾಡಿದ್ದಾರೆ. ಇದು ಏನಾಗತ್ತೆ, ನಾವು ಕೇಳೋರ್ಗೆ ಆ ವರ್ಡ್ ಪ್ರಾಸ ಇದ್ದಾಗ ಏನಾಗತ್ತೆ, ನಮ್ಗೆ ಕನೆಕ್ಟ್ ಆಗತ್ತೆ. ಪ್ರಾಸ ಇರ್ಲೇಬೇಕು ಅಂತ ಏನಿಲ್ಲ. ಇವ್ರದೇ ಏನಂತಂದ್ರೆ ಡುಂಡಿರಾಜ್ ಅವ್ರದ್ದೇ ಇರ್ಬೋದು, ಅಥವಾ ನಮ್ಮ ಲಂಕೇಶ್ ಅವ್ರದ್ದು ಇರ್ಬೋದು, ಅವ್ರದ್ದೆಲ್ಲ ಕೆಲವೊಂದು ನೋಡಿದ್ರೆ ಪ್ರಾಸ ಇರ್ಲೇಬೇಕು ಅಂತ ಏನಿಲ್ಲ. ನಾನೇ ಒಂದು ಬರ್ದಿದ್ದೆ, ಒಂದು ಹನಿಗವನ ಬಹುರೂಪಿ ಅಂತ. ಅದರಲ್ಲಿ ಪ್ರಾಸ ಏನ್ ಪ್ರಯೋಗ ಮಾಡಿರಲಿಲ್ಲ. ಏನಪ್ಪಾ ಅಂತಂದ್ರೆ, ನನ್ನೊಂದು ವರ್ಷದ ಮಗಳು ಪಕ್ಕಾ ಸಮಾಜವಾದಿ, ನನ್ನೊಂದು ವರ್ಷದ ಮಗಳು ಪಕ್ಕಾ ಸಮಾಜವಾದಿ, ಅಜ್ಜಿ ತಾತ ಅಪ್ಪ ಅಮ್ಮ ಯಾರೇ ಎತ್ತಿಕೊಳ್ಳಲಿ ಕ್ಷಣ ಮಾತ್ರದಲ್ಲಿ ಅವರ ಬಟ್ಟೆ ಒದ್ದೆ, ಈ ತರ. ಅಂದ್ರೆ ಸಮಾಜವಾದಿ ಅಂದ್ರೆ ಎಲ್ಲರಿಗೂ ಸಮಪಾಲು ಅನ್ನೋದ್ರಲ್ಲಿ ನಂಬಿಕೆ ಇರ್ತದೆ ನೋಡಿ. ಸೊ ಆ ಕಾನ್ಸೆಪ್ಟ್ ನ ಇದ್ ಮಾಡಿ. ಇಲ್ಲಿ ನೋಡಿ, ಇಲ್ಲೆಲ್ಲೂ ಪ್ರಾಸ ಇಲ್ಲ. ಸೊ ಪ್ರಾಸ ಪ್ರಯೋಗ ಮಾಡ್ಕೊಂಡು ಏನಂತಂದ್ರೆ ಕವನಗಳನ್ನ ಬರ್ದಾಗ ಅದೇನಂತ, ಅದು ಅದರದೇ ಆದಂತ ಒಂದು ರಿದಮ್ ಇರುತ್ತೆ. ಅದಕ್ಕೆ ಆ ರಿದಮ್ ಇದ್ದಾಗ ಇನ್ನೂ ನಮ್ಗೆ ಚೆನ್ನಾಗಂತ ಅನ್ಸುತ್ತೆ. ಇದರಲ್ಲಿ ಡುಂಡಿರಾಜ್ ಅವ್ರದ್ದು ಒಂದು ಹನಿಗವನ ಇದು. ಅವರ ಬಹುತೇಕ ಹನಿಗವನಗಳಲ್ಲಿ ನೀವು ಆ ಪ್ರಾಸ ಪ್ರಯೋಗನ ನೀವು ಕಾಣ್ಬೋದು. ಆ ಮಾದರಿಲಿ ಇದೊಂದು ಉದಾಹರಣೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದನ್ನ ಹೇಳ್ತಾ ವೇದಿಕೆನ ಮರಳಿ ನಾನು ಸೂರಜ್ ಅವರು ಕೊಡ್ತೀನಿ. ಧನ್ಯವಾದ ಟೋಸ್ಟ್ ಮಾಸ್ಟರ್ ಮೋಹನ್ ಮೂರ್ತಿಗಳೇ. ಓಕೆ, ಹೇಗೆ ಕವನ ನಾನು ತುಂಬಾ ವರ್ಷಗಳು ಒಂದು ಕವನ ಬರಿಬೇಕಂದ್ರೆ ಅದ್ರಲ್ಲಿ ಪ್ರಾಸ ಇರ್ಲೇಬೇಕು, ಅದರಲ್ಲಿ ರೈಮಿಂಗ್ ವರ್ಡ್ಸ್ ಇರಬೇಕು ಅಂತ ಆಲೋಚನೆಯಲ್ಲಿದ್ದೆ. ಅದಾದ್ಮೇಲೆ ನೀವು ಹೇಳಿದ ತರ ಕೆಲವೊಂದು ಎಲ್ಲಾ ಕವಿಗಳು ಆತರ ಪ್ರಾಸ ಇಟ್ಕೊಂಡೇ ಬರೆಯೋದಿಲ್ಲ. ಕೆಲವರು ಆ ವಿಷಯಕ್ಕೆ ತಕ್ಕಾಗಿರುವಂತಹ ಪದಗಳನ್ನ ಇಟ್ಕೊಂಡು ಬರೀತಾರೆ. ಜೊತೆಗೆ ನೀವು ಆ ಸಮಾಜವಾದವನ್ನ ನೀವು ನೋಡಿದಂತಹ ಒಂದು ಪರಿಕಲ್ಪನೆಯ ಕವನ ಕೂಡ ಹೇಳಿ ನಮಗೊಂದು ಮುಗುಳ್ನಗೆ ಬರೆಸಿ. ಸಮಾಜವಾದ ಅಂದ್ರೆ ಎಲ್ಲರಿಗೂ ಸಮಾನ್ಯತೆ, ಮಕ್ಕಳಿಗೆ ಎಲ್ಲರೂ ಸಮಾನರೇ, ಯಾರ ಮೇಲಾದ್ರೂ ಹುಚ್ಚು ಹೊಯ್ಬೋದವರು ಅಂತ ಹೇಳ್ತಾ ಒಳ್ಳೆ ಕವನನ ಕೂಡ ನಮ್ಗೆ ಹೇಳಿ ಈ ವಿಷಯನ ಚೆನ್ನಾಗಿ ಮಾತಾಡಿದ್ರ. ಈಗ ಮುಂದಿನ ವಿಷಯ ಡಾಕ್ಟರ್ ಆಚರೇಕರ್ ಅವರೇ, ಇದು ನಿಮಗೆ ಕಾಣಿಸ್ತಾ ಇದೆ ನೋಡಿ. ಸಾಮಾಜಿಕ ಮಾಧ್ಯಮ. ಜೀವಿಗಳು ಆಯುಷ್ಯ ಮುಗಿಯುವ ತನಕ ಸುಮ್ಮನೆ ಕಾಯುತ್ತಾನೆ ಯಮ. ಜೀವಿಗಳ ಆಯುಷ್ಯ ಮುಗಿಯುವ ತನಕ ಸುಮ್ಮನೆ ಕಾಯುತ್ತಾನೆ ಯಮ. ಬದುಕಿರುವಾಗಲೇ ಶ್ರದ್ಧಾಂಜಲಿ ಅನ್ನುವ ಮಾಧ್ಯಮಕ್ಕೆ ಇಲ್ಲ ಸಂಯಮ. ಬದುಕಿರುವಾಗಲೇ ಶ್ರದ್ಧಾಂಜಲಿ ಅನ್ನುವ ಮಾಧ್ಯಮಕ್ಕೆ ಇಲ್ಲ ಸಂಯಮ. ರವಿಕುಮಾರ್ ಅವರೇ, ನೀವು ಹಿಂದೆ ನಿಮ್ದು ಬ್ಯಾಕ್ ಗ್ರೌಂಡ್ ರೆಡ್ ಆಗೇ ಇದೆ, ಕೆಂಪು. ಅದನ್ನ ಚೇಂಜ್ ಮಾಡ್ತೀನಿ ಸರ್. ನಮ್ಮ ಸಮಯ ಬರುವ ತನಕ ಯಮ ನಮಗೋಸ್ಕರ ಕಾಯ್ತಾ ಇರ್ತಾನೆ. ಒಂದು ಸಲ ಯಮ ಬಂದು ಕರ್ಕೊಂಡು ಹೋದಾಗ ಆವಾಗ ನಮ್ಮ ಮನೆಯಲ್ಲಿ ಸಾಕಷ್ಟು ಜನರು ಹೂವನ್ನು ತಗೊಂಡ್ಬರ್ತಾರೆ, ಏನೆಲ್ಲ ಹೇಳ್ತಾರೆ. ಆಮೇಲೆ ನಮ್ಮ ಬಗ್ಗೆ ತುಂಬಾ ಹೊತ್ತು ಮಾತಾಡ್ತಾ ಹೋಗ್ತಾರೆ. ಇವ್ರು ಅಂತ ಮನುಷ್ಯರಿದ್ರು, ಇವ್ರು ಹೀಗಿದ್ರು, ತುಂಬಾ ಒಳ್ಳೆಯರಿದ್ರು, ಹೀಗೆಲ್ಲ ಹೇಳ್ತಾ ಹೋಗ್ತಾರೆ. ಇದನ್ನು ನೋಡಿದಾಗ ನನಗೆ ಒಂದ್ಸಲ ಯಾರೊಬ್ರು ಹೇಳಿ ನೆನಪು ಬಂತು. ನಾನು ಸತ್ತಾಗ ನೀನು ತಗೊಂಡು ಬರ್ತೀಯ ಒಂದು ಹೂವಿನ ಹಾರವನ್ನ, ನಾನು ಬದುಕಿದ್ದಾಗಲೇ ಏಕೆ ತೆಗೆದುಕೊಂಡು ಬರಲ್ಲ ನೀನು? ನಾನು ಸತ್ತಾಗ ನನ್ನ ಬಗ್ಗೆ ಎಷ್ಟು ಒಳ್ಳೆ ಒಳ್ಳೆ ಮಾತನ್ನ ನೀನು ಆಡ್ತಾ ಇದೀಯ, ನಾನು ಬದುಕಿದ್ದಾಗ ನೀನು ಬಂದು ನನಗೆ ಒಳ್ಳೆ ಮಾತನ್ನ ಏಕೆ ಆಡ್ತಾ ಇಲ್ಲ? ನಾನು ಸತ್ತ ನಂತರ ನೀನು ನಮ್ಮ ಫ್ಯಾಮಿಲಿ ಎಲ್ಲ ಸ್ವೀಟ್ ಎಲ್ಲ ತಗೊಂಡು ಬರ್ತೀಯ, ಆದ್ರೆ ನಾನು ಬದುಕಿದ್ದಾಗ ನೀನು ಅದೇ ಸ್ವೀಟ್ ಅನ್ನು ಯಾಕೆ ತರೋಲ್ಲ? ಅಂದ್ರೆ
ಅವ್ರು ಹೇಳ್ತಕ್ಕಂಥ ನಾನು ಸತ್ತ ನಂತರ ನೀವು ಏನೇ ಮಾಡಿದ್ರು ಕೂಡ ಅದನ್ನ ನನಗೆ ನೋಡ್ಲಿಕ್ಕೆ ಆಗಲ್ಲ. ನೀವ್ ಏನ್ ಮಾಡ್ತಿರೋ ಏನ್ ತರ್ತಾನ ನೋಡ್ಲಿಕ್ಕೆ ಆಗಲ್ಲ. ಅದು ಏನೇ ಮಾಡ್ತಾ ಇದ್ರು ಕೂಡ ನಾನು ಜೀವಂತವಾಗಿ ಇದ್ದಾಗ ನಿಮ್ಮಲ್ಲಿರ್ತಕ್ಕಂಥ ಸಮಯವನ್ನ ಸ್ವಲ್ಪ ಇಟ್ಕೊಂಡು ನನ್ನನ್ನು ಭೇಟಿ ಆಗ್ಲಿಕ್ಕೋಸ್ಕರ ಅಥವಾ ನನ್ನ ಬಗ್ಗೆ ಒಂದು ಒಳ್ಳೆಯ ಮಾತನ್ನ ಹೇಳಲಿಕ್ಕೆ ಅಥವಾ ನನಗೆ ಏನಾದ್ರು ತಂದು ಕೊಡ್ಲಿಕ್ಕೆ ನಿಮ್ಮ ಸಮಯವನ್ನು ಕೊಟ್ಟ ಅದಕ್ಕೆ ನಿಜವಾದ ಒಂದು ಅರ್ಥ ಇರುತ್ತೆ. ಅದೇ ನಾನು ಇಲ್ಲಿಂದ ಹೋದ ನಂತರ ನೀವು ನನ್ನ ಬಗ್ಗೆ ಏನು ಹೇಳಿದ್ರು ಏನು ಮಾತನಾಡಿದ್ರು ಕೂಡ ಅದನ್ನ ನೋಡ್ಲಿಕ್ಕೆ ನನಗಂತೂ ಸಾಧ್ಯವಿಲ್ಲ. ಅದಕ್ಕೋಸ್ಕರ ತಮ್ಮೆಲ್ಲರೂ ಒಂದು ಕಳಕಳಿ ವಿನಂತಿ ಏನಪ್ಪಾ ಅಂತಂದ್ರೆ, ನಾನು ಜೀವ ಇರುವ ತನಕ ನಿಮ್ಮ ಸಮಯದಲ್ಲಿ ಸ್ವಲ್ಪ ಸಮಯವನ್ನು ಮಾಡಿಕೊಂಡು ನನಗೆ ಬಂದು ಭೇಟಿಯಾಗಿ ನನ್ನ ಬಗ್ಗೆ ಒಳ್ಳೆಯದಾಗಿ ಮಾತಾಡಿ ಏನಾದ್ರೂ ಸಿಹಿಯನ್ನ ಹಂಚ್ಕೊಳ್ಳಿ. ಅದಕ್ಕೆ ನಿಜವಾಗ್ಲೂ ಒಂದು ಜೀವನಕ್ಕೆ ಅರ್ಥ ಇರುತ್ತೆ. ಆದ್ರೆ ಯಮ ಬಂದು ನನಗೆ ಕರೆದುಕೊಂಡು ಹೋದಾಗ ಅವಾಗ ನೀವು ಬಂದು ನನ್ನ ಬಗ್ಗೆ ಏನೇ ಸಂತಾಪ ವ್ಯಕ್ತಪಡಿಸಿದ್ರು ಕೂಡ ಅದು ನನಗೆ ಕಂಡು ಬರುವುದಿಲ್ಲ. ಅದಕ್ಕೋಸ್ಕರ ಇದು ಕೂಡ ಇದರಲ್ಲಿ ಒಂದು ಪಾಠ ಕೂಡ ಇದೆ. ನಾವೆಷ್ಟೋ ಸಲ ನಮಗೆ ಬೇಕಾದಂತ ವ್ಯಕ್ತಿಗಳನ್ನ ನಮ್ಗೆ ನೋಡ್ಲಿಕ್ಕೆ ನಮ್ಗೆ ಸಮಯನೇ ಇರಲ್ಲ. ನಾವು ಎಷ್ಟೋ ಸಲ ಅಲ್ಲಿ ಹೋಗ್ಲಿಕ್ಕೆ ಮನಸ್ಸು ಮಾಡಲ್ಲ. ಯಾಕಂದ್ರೆ ನಾವು ತುಂಬಾ ಬಿಸಿ ಅಂತ ಹೇಳ್ತಾ ಹೋಗ್ತೇವೆ. ಆದ್ರೆ ಒಂದು ಸಲ ನಮ್ಮ ಮನುಷ್ಯ ತೀರ್ಕೊಂಡು ಹೋದ ಅಂದ ತಕ್ಷಣ ಎಲ್ಲಿ ನಾವು ಟೈಮ್ ಮಾಡ್ಕೊಂಡು ಹೋಗ್ತೀವಿ. ಅವಾಗ ಇದೇ ಮನೋಭಾವನೆ ಮೊದಲೇ ಯಾಕೆ ಬರಲ್ಲ ನಮಗೆ? ಇದೇ ಮನೋಭಾವನೆ ನಮ್ಮ ಮೊದಲೇ ಬಂದಿತ್ತಂದ್ರೆ ಜೀವನ ಎಷ್ಟು ಚೆನ್ನಾಗಿರುತ್ತೆ. ಸೊ ಇದನ್ನ ನಾವು ಒಂದು ಪಾಠ ಅಂತ ನಾವು ಕಲ್ತ್ಕೋಬೇಕು. ಅದಕ್ಕೋಸ್ಕರ ನಾನು ಸತ್ತ ನಂತರ ತರುವ ಹೂವಿಗಿಂತಲೂ ನಾನು ಬದುಕಿದಾಗ ಕೊಡ್ತಕ್ಕಂಥ ಒಂದೇ ಒಂದು ಗುಲಾಬಿ ಹೂವು ಅದಕ್ಕೆ ಸಾಕಷ್ಟು ಅರ್ಥ ಇರುತ್ತೆ. ನಾನು ಕೂಡ ಅದನ್ನ ಮೆಚ್ಕೋತೀನಿ ಅಂತ ಇಷ್ಟು ಹೇಳ್ತಾ ನನ್ನ ಪೀಠಿಕೆಯನ್ನು ಮತ್ತೆ ವಾಪಸ್ ಕೊಡ್ತಾ ಇದ್ದೇನೆ. ಧನ್ಯವಾದ ಡಾಕ್ಟರ್ ಕಮಲಾಕರ್ ಅವರೇ. ಹೇಗೆ ಇದು ನೀವು ನಮ್ಮ ಜೀವನ ಮತ್ತೆ ನಮ್ಮ ಕಂಪನಿಗಳಲ್ಲಿ ಎಲ್ಲ ಕಡೆ ನಾವೆಲ್ಲ ಮನುಷ್ಯರು ಮಾಡೋದು ಹಾಗೇನೇನೆ. ಅವ್ರು ಇರುವಾಗ ಅವ್ರ ಬಗ್ಗೆ ಹೊಗಳಲ್ಲ ತೆಗಳೋದು ಜಾಸ್ತಿ. ಅವ್ರು ಇನ್ನೇನ್ ಬಿಟ್ಟು ಹೋದ್ರು ಈ ಭೂಮಿ ಮೇಲೆ ಅವ್ರು ಇಲ್ಲ ಅಂದಾಗ ಅವ್ರ ಬಗ್ಗೆ ಹೊಗಳ್ತೀವಿ. ಹಾಗೇನೆ ನಾವು ಕೆಲಸ ಮಾಡುವಂತ ಜಾಗದಲ್ಲಿ ಯಾರಾದ್ರೂ ರಾಜೀನಾಮೆ ಕೊಟ್ಟು ಅವ್ರಿಗೆ ಲಾಸ್ಟ್ ಡೇ ಅಂತ ಫೇರ್ವೆಲ್ ಮಾಡ್ತೀವಲ್ಲ, ಅವಾಗ ಹೊಗಳಿದ್ದು. ಅವರು ಕಂಪನಿನಲ್ಲಿ ಇದ್ದಾಗ ಅವರಿಗೆ ಬೇಕಾದಂತಹ ಹೊಗಳಿಕೆ ಸಿಗದೆ ಅವರು ನಾನು ಬಿಟ್ಟು ಹೋಗ್ತೀನಿ ಅಂದಾಗ ಕೊನೆ ದಿನ ಹೊಗಳ್ತಾರೆ. ಅದಕ್ಕೆ ಅರ್ಥ ಇರೋದಿಲ್ಲ. ಜೀವನದ ವಿಪರ್ಯಾಸ, ನಮ್ಮ ಮನುಷ್ಯರ ನಾವು ನಡೆದುಕೊಳ್ಳುವಂತಹ ವಿಷಯದ ವಿಪರ್ಯಾಸನ ತುಂಬಾ ಚೆನ್ನಾಗಿ ನೀವು ಈ ಕವನದ ಆಲೋಚನೆ ಇದ್ದಿದ್ದು ಒಂದು ಕಡೆ, ನೀವು ಅದನ್ನ ಬೇರೆ ಕಡೆ ತಗೊಂಡು ಹೋದ್ರಿ. ಈ ಕವನ ನನಗೇನ್ ನಾಪ್ಸುತ್ತೆ ಅಂದ್ರೆ, ಮೊನ್ನೆ ನಮ್ಮ ಧರ್ಮೇಂದರ್ ಅವರು ಹುಷಾರಿಲ್ದೆ ಇದ್ದಾಗ ಅವ್ರು ಹಾಸ್ಪಿಟಲ್ ಅಲ್ಲಿ ಇದ್ರು. ಅವರು ಸಾಮಾಜಿಕ ಮಾಧ್ಯಮಗಳಲ್ಲಿ ಅವ್ರು ತೀರ್ಕೊಂಡ್ಬಿಟ್ರು ಅಂತ ಒಂದು 3-4 ದಿನದ ಮುಂಚೆನೆ ಅದು ಸುದ್ದಿ ಹಬ್ಬಿಸಿ ಕೊನೆಗೆ ಅವರ ಮನೆಯವರು ಇಲ್ಲ, ಅವ್ರು ಇನ್ನೂ ಇದ್ದಾರೆ, ಹಾಸ್ಪಿಟಲ್ ಅಲ್ಲಿ ಇದ್ದಾರೆ, ಜೀವಂತವಾಗಿದ್ದಾರೆ, ದಯವಿಟ್ಟು ಈ ತರ ಹಬ್ಬಿಸ್ಬೇಡಿ ಅಂತ ಹೇಳಿದ ಮೇಲೆ ಸಾಮಾಜಿಕ ಮಾಧ್ಯಮ ನಿಲ್ತು. ಈ ಕವನ ಓದಿದಾಗ ನನಗದೇ ಅನ್ಸುತ್ತೆ, ಯಮ ಕೂಡ ಕಾಯ್ತಾನೆ, ಆದ್ರೆ ನಮ್ಮ ಸಾಮಾಜಿಕ ಮಾಧ್ಯಮಕ್ಕೆ ಇಲ್ಲ ಸಂಯಮ. ತೀರ್ಕೊಳ್ಳೋಕಿನ್ನ ಮುಂಚೆನೆ ಒಬ್ಬರನ್ನ ತೀರ್ಕೊಂಡ್ಬಿಟ್ರು ಅಂತ ಸುದ್ದಿ ಹಬ್ಸಿ ನಮ್ಮಲ್ಲೇ ಫಸ್ಟ್ ಅನ್ನೋದು ಅವರಿಗೆ ಇಂಪಾರ್ಟೆಂಟು. ವಿಷಯ ಸರಿ ಇದೆಯೋ ಇಲ್ಲೋ ಅದು ಇಂಪಾರ್ಟೆಂಟ್ ಅಲ್ಲ ಅಂತ. ಓಕೆ, ಈಗ ಕೊನೆಯ ವಿಷಯ ನಮ್ಮ ವೆಂಕಟೇಶ್ ಅವರಿಗೆ ನಿಮಗೆ ಕೊಡುವಂತಹ ವಿಷಯ. ಒಂದೇ ನಿಮಿಷ, ಲೋಡ್ ಆಗಿದೆ, ಈಗ ಸ್ಕ್ರೀನ್ ಶೇರ್ ಮಾಡ್ತೀನಿ. ಕಾಣಿಸ್ತಾ ಇದೆಯಾ? ಸ್ಪೆಲ್ಲಿಂಗು ಇರುವಂತೆ ಉಚ್ಚಾರ ಇರೋದು. ಭಾಷೆ ಸ್ಪೆಲ್ಲಿಂಗು ಇರುವಂತೆ ಉಚ್ಚಾರ ಇರದು, ಇಂಗ್ಲಿಷ್ ತಪ್ಪಾದ್ರೆ ನಗೆಪಾಟಲು. ಸ್ಪೆಲ್ಲಿಂಗು ಇರುವಂತೆ ಉಚ್ಚಾರ ಇರದು, ಇಂಗ್ಲಿಷ್ ತಪ್ಪಾದ್ರೆ ನಗೆಪಾಟಲು. ಬರೆದ ಶಬ್ದಗಳನ್ನು ಬರೆದಂತೆ ಹೇಳುವ ಕನ್ನಡ ಬಳಸುವುದೇ ಮೇಲು. ಬರೆದ ಶಬ್ದಗಳನ್ನು ಬರೆದಂತೆ ಹೇಳುವ ಕನ್ನಡ ಬಳಸುವುದೇ ಮೇಲು. ವೆಂಕಟೇಶ್ ಅವ್ರೆ, ವಿಷಯ ಅರ್ಥ ಆಯ್ತಾ? ಕೇಳಿಸ್ತಾ ಇದೆ ನಿಮ್ಗೆ? ವೆಂಕಟೇಶ್ ಅವ್ರು ಇದ್ದಾರಾ? ವೆಂಕಟೇಶ್ ಅವರು ಕನೆಕ್ಟ್ ಆಗ್ಬಿಟ್ಟು ಎಲ್ಲೋ ಹೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ, ಆಫೀಸ್ ಮೀಟಿಂಗ್ ತರ. ಈಗ ಆಕ್ಚುಲಿ ಈಗ ವಾಪಸ್ ಬಂದ್ಬಿಟ್ಟು, ಸಾರಿ ಐ ಹ್ಯಾಡ್ ಮೈ ವೈಫೈ ಹ್ಯಾಡ್ ಅನ್ ಔಟೇಜ್, ಕೆನ್ ಯು ಪ್ಲೀಸ್ ರಿಪೀಟ್ ಅಂದ್ರೆ ಸೇಮ್ ಆಫೀಸ್ ಮೀಟಿಂಗ್ ಏನೇನೆ. ಇಲ್ಲ, ನನ್ಗೆ ಕಾಲ್ ಬಂದ್ಬಿಡ್ತು ಒಂದು. ಓಕೆ ಓಕೆ ಸರ್ ಹೇಳಿ, ಈಗ ನನ್ನ ಸರ್ದಿನ ಇವಾಗ. ನಿಮ್ ಸರ್ದಿ ಈಗ.
ಮತ್ತೆ ಬೇಕಾದ್ರೆ ಹೇಳ್ತೇನೆ ನಿಮ್ಗೆ. ಇದು ನಿಮ್ ಸ್ಕ್ರೀನ್ ಅಲ್ಲಿ ಕೂಡ ಕಾಣಿಸ್ತಾ ಇದೆ. ಹಾ ಈ ಕವನದ ಹೆಸರು, ಹನಿಗವನದ ಹೆಸರು ಭಾಷೆ. ಸ್ಪೆಲ್ಲಿಂಗು ಓಕೆ ಇರುವಂತೆ ಉಚ್ಚಾರ ಇರದು, ಇಂಗ್ಲಿಷ್ ತಪ್ಪಾದ್ರೆ ನಗೆಪಾಟಲು, ಬರೆದ ಶಬ್ದಗಳನ್ನು ಬರೆದಂತೆ ಹೇಳುವ ಕನ್ನಡ ಬಳಸುವುದೇ ಮೇಲು. ಇಂಗ್ಲಿಷು ತಪ್ಪಾದ್ರೆ ನಗೆ ಪಾಟಲು. ಓಕೆ ಸರಿ ಸರ್, ಮಾತಾಡ್ತೀನಿ ನಾನು. ಓಕೆ, ಇದು ಸ್ಟಾಪ್ ಶೇರಿಂಗ್ ಸ್ಟಾಪ್ ಮಾಡ್ಲಾ? ಸ್ಟಾಪ್ ಮಾಡಿ ಆಯ್ತು. ಓಕೆ ಸರಿ. ನಾನು ಅಂದ್ರೆ ಕಳೆದ 2-3 ದಿನದಿಂದ ಇದ್ರ ಬಗ್ಗೆ ಸಾಕಷ್ಟು ಯೋಚನೆ ಮಾಡ್ತಾ ಇದ್ದೆ, ಯಾಕೆ ಈ ತರ ಅಂತ. ಅಂದ್ರೆ ಈಗ 2 ದಿನದ ಹಿಂದೆ ನನ್ನ ಪಾಸ್ಪೋರ್ಟ್ ರಿನ್ಯೂವಲ್ಗೆ ಹೋಗಿದ್ದೆ. ನಾನು ಎಲ್ಲ ಮೊದ್ಲಿದ್ದನ್ನೇ ಎಲ್ಲ ತೆಗ್ದು ಕಾಪಿ ಪೇಸ್ಟ್ ಮಾಡ್ಬಿಟ್ಟು ನೆಕ್ಸ್ಟ್ ಅಂತ ಹೊಡೆದ್ಬಿಟ್ಟು ಹೊರಟೋಗಿದೆ ಸುಮ್ಮನೆ ಅಪಾಯಿಂಟ್ಮೆಂಟ್ ತಗೊಂಡು. ಅಲ್ಲಿ ಹೋಗಿ ಅವ್ರ ಮುಂದೆ ಕೂತಾಗ ಅವರು ನೋಡಿ, ನಿಮ್ದು ಆಧಾರ್ ಕಾರ್ಡ್ ಅಲ್ಲಿ ಈ ಸ್ಪೆಲ್ಲಿಂಗು, ತಂದೆ ಸ್ಪೆಲ್ಲಿಂಗ್ ಅಲ್ಲಿ ಇದು ಎ ಮಿಸ್ ಆಗಿದೆ, ನಿಮ್ ತಾತನ ಸ್ಪೆಲ್ಲಿಂಗ್ ಅಲ್ಲಿ ಎನ್ ಮಿಸ್ ಆಗಿದೆ ಅಂತೆಲ್ಲ ತೋರಿಸಿದ್ರು. ಆಗ ನಾನು ಮನೆಗೆ ಬಂದು ಎಲ್ಲ ಐಡೆಂಟಿಟಿ ಕಾರ್ಡ್ಗಳನ್ನು ತೆಗೆದೆ. ಎಲ್ಲ ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು, ವೋಟರ್ ಕಾರ್ಡು, ಪಾಸ್ಪೋರ್ಟು, ಎಲ್ಲ ಇದರಲ್ಲೂ ಏನೇನು ಹೆಸರು ಇದೆ ಅಂತ. ಆಮೇಲೆ ನಮ್ಮ ತಂದೆ ಮತ್ತೆ ನಮ್ಮ ತಾತನ ಹೆಸರು ಇಂಗ್ಲಿಷ್ನಲ್ಲಿ ಹೆಂಗೆ ಅಂದ್ರೆ, ವೆಂಕಟರಮಣಯ್ಯ ಅಂದ್ರೆ ಕೆಲವು ಕಡೆ ಎರಡು ಸತಿ ಎನ್ ಬಳಕೆ ಮಾಡಿದೀವಿ, ಕೆಲವು ಕಡೆ ರಮಯ್ಯ ಅಂತ ಹೋಗಿದೆ, ಉಳ್ಕೊಂಡಿದೆ. ಇದೇ ಇರ್ತಿರ್ಲಿಲ್ಲ, ಒಂದು ಸಂದರ್ಭನೇ ಬರ್ತಾ ಇರ್ಲಿಲ್ಲ ಹೆಸರು ಬೇರೆ ಬೇರೆ ತರ ಬರೆಯಕ್ಕೆ. ಇಂಗ್ಲಿಷ್ ಆಗಿರೋದ್ರಿಂದ, ಇಂಗ್ಲಿಷ್ ಅಲ್ಲಿ ಪದ ಬಳಕೆ ಮಾಡಿರೋದ್ರಿಂದ ಒಂದು ಡಾಕ್ಯುಮೆಂಟ್ ಅಲ್ಲಿ ಒಂದು ಹೆಸರು ಇರೋ ತರ ಇನ್ನೊಂದು ಡಾಕ್ಯುಮೆಂಟ್ ಅಲ್ಲಿ ಆ ಹೆಸರು ಇಲ್ಲ. ಈಗ ನಾನು ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ, ಯಾಕೆ ಹಿಂಗಾಯ್ತು, ಏನು ಹೇಗೆ ಸರಿ ಮಾಡೋದು ಇದನ್ನ, ಅಥವಾ ಯಾಕೆ ಈ ತರ ಬರೀಬೇಕಾದ್ರೆ ಯಾಕೆ ನಮಗ್ ಗೊತ್ತಾಗಿಲ್ಲ ಎಲ್ಲ ಕಡೆನೂ ಒಂದೇ ತರ ಬರೀಬೇಕು ಅಂತ. ಅದು ಆ ಸಂದರ್ಭಕ್ಕೆ ಹೋಲಿಕೆ ಮಾಡಿ ನೋಡಿದ್ರೆ ಇದು ಉಚಿತ ಅನ್ನಿಸ್ತಾ ಇದೆ. ಈಗ ಒಂದು ಸಪ್ರೇಟ್ ಒಂದು ಪ್ರಾಜೆಕ್ಟೇ ಮಾಡ್ಬೇಕೀಗ, ಎಲ್ಲ ಒಂದೇ ತರ ಇರ್ಬೇಕು ಅಂದ್ರೆ. ಈಗ ಆ ತರ ಪರಿಸ್ಥಿತಿ ಬಂದಿದೆ ಇವಾಗ. ನೆನ್ಸ್ಕೊಂಡು ನಗ್ತಾ ಇದೆ ನಾನು, ಹಂಗೆ ಇದು ಎಷ್ಟು ವಿಚಿತ್ರ ಅಂತ. ಹೀಗೆ ಅದೇ ಇಂಗ್ಲಿಷಲ್ಲಿ ಸಾಕಷ್ಟು ವೇರಿಯೇಷನ್ಗಳು, ಸ್ಪೆಲ್ಲಿಂಗ್ಗಳು ವೇರಿಯೇಷನ್ ಬಹಳ ಓಪನ್ ಆಗಿದೆ. ಸೊ ಭಾಷೆ ಒಂದು ಹಿಡಿತ ನಮ್ಗೆ ನಮ್ಮ ಮಾತೃಭಾಷೆಯಲ್ಲಿ ಇರೋ ತರ ಇರಲ್ಲ. ಇಷ್ಟನ್ನ ಹೇಳ್ತಾ ನಾನು ಇದನ್ನ ಇಲ್ಲಿಗೆ ಮುಗಿಸ್ಬೇಕು ಅಂತ ಇದ್ದೀನಿ ಸರ್. ಧನ್ಯವಾದ ಟೋಸ್ಟ್ ಮಾಸ್ಟರ್ ವೆಂಕಟೇಶ್ ಅವರೇ. ಈ ಸ್ಪೆಲ್ಲಿಂಗ್ ಅನ್ನ ಕೇಳಿದಾಗ ನೀವು ಹೇಳ್ದಂಗೆ, ನಾವು ಕನ್ನಡದಲ್ಲಿ ಬರೆಯುವಂತಹ ಹೆಸರುಗಳನ್ನ ಇಂಗ್ಲಿಷ್ ಅಲ್ಲಿ ಬರೆದು ಅದಕ್ಕೆ ಕೆಲವು ಕಡೆ ಎಕ್ಸ್ಟ್ರಾ ಎ, ಡಬಲ್ ಎ, ಎಮ್ ಎಲ್ಲ ಹಾಕಿ ಎಲ್ಲೆಲ್ಲೋ ತಪ್ಪುಗಳಾಗೋಗುತ್ತೆ. ಮತ್ತೆ ಎಲ್ಲ ID ಕಾರ್ಡ್ ಅಲ್ಲಿ ಕರೆಕ್ಟ್ ಸ್ಪೆಲ್ಲಿಂಗ್ ಇಟ್ಕೊಳ್ಳೋದೇ ಒಂದು ಹರಸಾಹಸ. ಇದನ್ನ ನೋಡಿದಾಗ ನನಗೊಂದು ನಗುವಿನ ವಿಷಯ. ನಮ್ಮ ತಂದೆ ಒಂದ್ಸಲಿ ಸಿಂಗಾಪುರ್ಗೆ ಹೋಗಿದ್ರು ಆಫೀಸ್ ಟ್ರೈನಿಂಗ್ ಆಗಿ. ಅವರು ಮತ್ತೆ ಅವರ ಸಹ ಉದ್ಯೋಗಿ ಬೈರಣ್ಣ ಅಂತ, ಅವರಿಬ್ರು ಒಂದೇ ರೂಮಲ್ಲಿ ಇರಬೇಕಾಗಿತ್ತು. ಬೈರಣ್ಣ ಮೊದಲೇ ಹೋಗಿದ್ದಾರೆ ಸಿಂಗಾಪುರ್ಗೆ, ಹೋಗಿ ಚೆಕ್ ಇನ್ ಆಗಿದ್ದಾರೆ. ನಮ್ಮ ತಂದೆ ಹೋಗಿ ಅಲ್ಲಿ ಕೌಂಟರ್ ಅಲ್ಲಿ ಐ ಹ್ಯಾವ್ ಟು ಶೇರ್ ದ ರೂಮ್ ವಿತ್ ಬೈರಣ್ಣ. ಅವರು ಬೈರಣ್ಣ ಅಂದ್ರೆ ನೋ ದೇರ್ ಇಸ್ ನೋ ಬೈರಣ್ಣ ಹಿಯರ್ ಅಂತ. ನಮ್ಮ ತಂದೆ 2-3 ಸಲ ಕೇಳಿದ್ರು, ಅವ್ರು ಇಲ್ಲ, ಅವ್ನು ಚೆಕ್ ಇನ್ ಆಗಿಲ್ಲ ಅಂತ. ಇವರಿಗೆ ತಲೆ ಕೆಟ್ಟೋಯ್ತು, ಅಲ್ಲ ಅವ್ನು ಬಂದಿದ್ದಾನೆ ನನಗೆ ಗೊತ್ತು, ಇವ್ರಿಲ್ಲ ಅಂದ್ರೆ ಹಿಂಗೆ, ಹೋಟ್ಲು ಇದೆ ಅಲ್ವಾ ಅಂತ. ಕೊನೆಗೆ ನಮ್ಮ ತಂದೆ ಬರೆದು ಕೊಟ್ರು ಅವ್ರಿಗೆ, ಬೈರಣ್ಣ BYRANNA ಅಂತ ಕೊಟ್ಬಿಟ್ಟು, ಕೆನ್ ಯು ಪ್ಲೀಸ್ ಚೆಕ್ ಇಫ್ ದಿಸ್ ಪರ್ಸನ್ ಹಸ್ ಚೆಕ್ಡ್ ಇನ್ ಅಂದ್ರೆ, ಅವ್ರು ನೋಡ್ಬಿಟ್ಟು, ಓ ವಿ ಚೆಕ್ಡ್ ಹಿಮ್ ಎಸ್ BY ರಾಣಾ, ಓ ದಿಸ್ ಇಸ್ ಬೈರಣ್ಣ ಅನ್ಕೊಂಡು. ಹಾಗಾಗಿ ಇಂಗ್ಲಿಷ್ ಕನ್ನಡ ತೊಂದರೆಗಳು ಹೀಗಾಗಿ ಕೊನೆಗೆ ಒಂದು ಅರ್ಧ ಗಂಟೆ ಆದ್ಮೇಲೆ ಅವರಿಗೆ ರೂಮ್ ಅಲಾಟ್ ಮಾಡಿದ್ರಂತೆ. ಸೊ ಈ ಹನಿಗವನ ಓದಿದಾಗ ನನಗೆ ಅದೇ ನಾಪ್ಕೊ ಬಂದಿದ್ದು, ಕನ್ನಡದಲ್ಲಿ ಬರೆಯುವಂಥದ್ದು ಇಂಗ್ಲಿಷ್ ಅಲ್ಲಿ ಹೇಗೆ ಬರೆದಾಗ ಅಭಾಸಗಳಾಗುತ್ತೆ. ಮತ್ತೆ ನಾವು ಇಂಗ್ಲಿಷ್ ಅಲ್ಲಿ ತಪ್ಪು ಉಚ್ಚಾರಣೆ ಮಾಡಿದ್ರೆ ಅದೊಂಥರ ನಮಗೆ ಕೀಳರಿಮೆ. ಅದೇ ನಮ್ಮ ಭಾಷೆನ ನಾವು ಸರಿಯಾಗಿ ಮಾತಾಡಿಲ್ಲ ಅಂದ್ರೆ ಅದೊಂಥರ ಫ್ಯಾಷನ್ ಆಗೋಗಿದೆ.
ಅದು ಇವಾಗಿನ ನಮ್ಮೆಲ್ಲರ ವಿಪರ್ಯಾಸ. ಇಷ್ಟನ್ನ ಹೇಳ್ತಾ ಇವತ್ತಿನ ಆಶು ಭಾಷಣನ ಮುಗಿಸ್ತಾ ಇದ್ದೀನಿ. ಭಾಗವಹಿಸಿದ ಎಲ್ಲರಿಗೂ ಮತ್ತೆ ಧನ್ಯವಾದ ಹೇಳ್ತಾ ನಮ್ಮ ವೇದಿಕೆನ TM ರವಿಕುಮಾರ್ ಅವರಿಗೆ ಹಿಂತಿರುಗಿಸ್ತಾ ಇದ್ದೀನಿ. ಧನ್ಯವಾದ. ಇವತ್ತು ದುಂಡಿರಾಜ್ ಕವನಗಳನ್ನ ಅಂದ್ರೆ ವಿಭಿನ್ನ ಪ್ರಯತ್ನ ನೀವು ಮಾಡಿದೀರಾ. ಸೊ ಇದು ಹೊಸತನ. ಈ ಆಶುಭಾಷಣ ವಿಭಾಗಕ್ಕೆ ಪ್ರತಿ ಬಾರಿನೂ ಇಲ್ಲ ಮೋಹನ ಇರ್ಬೋದು, ಮೋಹನ್ ಮೂರ್ತಿ ಇರ್ಬೋದು, ಇಲ್ಲ ನೀವಿರ್ಬೋದು, ಪ್ರತಿ ಬಾರಿನೂ ಒಂದು ಆಶುಭಾಷಣನ ಬೇರೆ ರೀತಿ ನಡೆಸ್ಕೊಡ್ತಾ ಇದ್ದೀರಾ. ಅದಕ್ಕೆ ಆಶುಭಾಷಣದಕ್ಕೆ ಮೊದಲು ಆಶುಭಾಷಣದ ಒಂದು ಟಾಪಿಕ್ ಕೊಟ್ಬಿಡ್ತು ಮಾತಾಡ್ತಾ ಇದ್ವಿ. ಬಟ್ ಇದ್ರಲ್ಲಿ ನೀವು ಕನ್ನಡ ಸಾಹಿತ್ಯ ತರ್ತಾ ಇದ್ದೀರಾ, ಕನ್ನಡಗಳ ಕವಿಗಳು ತರ್ತಾ ಇದ್ದೀರಾ, ಹೊಸತನ ತರ್ತಾ ಇದ್ದೀರಾ. ಒಂಥರ ಖುಷಿ ಅನ್ಸುತ್ತೆ. ಈ ರೀತಿ ಆದ್ರೂ ನಾವು ಒಂದು ಕನ್ನಡತನನ, ಕನ್ನಡ ಪ್ರೇಮ, ಆತ್ಮ, ಅಸ್ಮಿತೆಯನ್ನ ಬೆಳೆಸ್ಕೊಳ್ತಿರೋದು ಒಳ್ಳೇದು ಅಂತ ನನ್ನ ಅನಿಸಿಕೆ. ನಿಮ್ಗೊಂದು ದುಂಡಿರಾಜ್ರದು ಒಂದು 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 ಹನಿಗವನ ಹೇಳ ಸರ್ ನಿಮ್ಗೊಂದು. ತೋರ್ಸಿ. ಹೇಳಿ. ಕವನ ವಾಚನ ಇದ್ರದ್ದು ಟೈಟಲ್ಲು. ಕವಿಗಳು ಮಾಡ್ತಾ ಇದ್ರು ಕವನ ವಾಚನ, ಜನರು ಕಾಯ್ತಾ ಇದ್ರು ತಮ್ಮ ವಾಚನ. ಕವಿಗಳು ಮಾಡ್ತಾ ಇದ್ರು ಕವನ ವಾಚನ, ಜನಗಳು ಕಾಯ್ತಾ ಇದ್ರು ತಮ್ಮ ವಾಚನ. ಧನ್ಯವಾದ ಟೋಸ್ಟ್ ಮಾಸ್ಟರ್ ರವಿಕುಮಾರ್ ಅವರೇ. ಇದು ಏನಾಗುತ್ತೆ ಅಂದ್ರೆ, ಇಷ್ಟ ಇಲ್ದೇ ಇರೋರ್ನ ಇಷ್ಟವಾದ ಜಾಗಕ್ಕೆ ಅಲ್ಲಿ ಇಷ್ಟ ಇಲ್ದೇ ಇರೋ ಒಂದ್ ಮನಸ್ಸಿಲ್ಲದ ಪ್ರೇಮಿನ ನೀವು ತಾಜ್ ಮಹಲ್ ಮುಂದೆ ಕರ್ಕೊಂಡು ಹೋದ್ರುನು ಅವ್ರಿಗೆ ಕಾಣಿಸೋದು ಬರೀ ಕಲ್ಲೆ ಅಂತೆ. ಇದು ಹಾಗೆ ತುಂಬಾ ಸಲಿ ಕವನ ವಾಚನಕ್ಕೆ ನಾವು ಇಷ್ಟ ಇಲ್ದೇ ಇರೋರ್ನ ಅಥವಾ ಅದನ್ನ ಅವರು ಸುಖ ಪಡೆದೇ ಇರೋರ್ನ ಕರ್ಕೊಂಡು ಹೋದಾಗ ಅವರು ಒಂದ್ 5-10 ನಿಮಿಷ ನಾವು ಒತ್ತಡಕ್ಕೆ ಕೂತ್ಕೊಂಡಿರ್ತಾರೆ. ಅದಾದ್ಮೇಲೆ ಏನ್ ಮುಗಿತಾ ಇಲ್ವಲ್ಲ, ಅಯ್ಯೋ ಏನಿದೋ ಆಯ್ತಲ್ಲ, 1 ಅವರ್ ಆದ್ರೂ ಅದೇ ಕವನ, 2 ಅವರ್ ಆದ್ರೂ ಅದೇ ಕವನ, 3 ಅವರ್ ಆದ್ರೂ ಅದೇ ಕವನ ತಾನೆ, ಆಮೇಲೆ ಕೇಳ್ಕೋಬಹುದು ಅಂತ ಕೆಲವು ಸಂಗತಿಗಳಿರುತ್ತೆ. ಇದು ಹೇಗೆ ಕಂಪನಿಗಳಲ್ಲಿ ನೀವು ಆನ್ಯುಯಲ್ ಕಾನ್ಫರೆನ್ಸ್ ಅಂತ ಮಾಡ್ತೀರಲ್ಲ, ಆನ್ಯುಯಲ್ ಕಾನ್ಫರೆನ್ಸ್ ಅಂತ ಮಾಡಿದಾಗ ತುಂಬಾ ಜನ ಈ ಹಾಸ್ಯ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ಸ್ ಅಂತ ಏನಿರ್ತಾರೆ ಅವ್ರನ್ನ ಕರೀತಾರೆ ಫಂಕ್ಷನ್ಗಳಿಗೆ. ಆದ್ರೆ ಕರಿದಾಗ ಅವ್ರನ್ನ ಏನ್ ಮಾಡ್ತಾರೆ ಅಂದ್ರೆ, ಮೊದಲು 2 ಅವರ್ ಕಂಪನಿ ಅದ್ರ ಮಿಷನ್ ಅದೆಲ್ಲ ಹೇಳ್ಬಿಟ್ಟು 2 ಅವರ್ ಅಲ್ಲಿ ಜನ ನಿಂತಿರ್ತಾರೆ. ಯಾಕಂದ್ರೆ 2 ಅವರ್ ಆದ್ಮೇಲೆ ಊಟ, ತಿಂಡಿ, ತೀರ್ಥ ಎಲ್ಲ ಇರುತ್ತೆ. ತೀರ್ಥಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಯಾವಾಗ ತೀರ್ಥ ಕೌಂಟರ್ ಓಪನ್ ಆಗಿದಾಗ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ನ ನೀವು ಸ್ಟೇಜ್ ಮೇಲೆ ಬಿಟ್ಬಿಟ್ರೆ ಜನಕ್ಕೆ ತೀರ್ಥದ ಮೇಲೇನೆ ಜಾಸ್ತಿ ಆಸೆ. ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಏನ್ ಹೇಳ್ತಾನೆ ಬಿಡ್ತಾನೆ, ಏನಾಗ್ಬೇಕು ಅವ್ನಿಗೆ ಹೆಂಗು ದುಡ್ಡು ಸಿಗುತ್ತೆ, ನಮಗೆ ಬಿಟ್ಟಿ ಆದ ತೀರ್ಥ ಬೇಕಲ್ಲ ಅಂತ ಹೋಗ್ಬಿಡ್ತಾರೆ. ಹಾಗಾಗಿ ತುಂಬಾ ಜಾಗಗಳಲ್ಲಿ ನಾವು ಕಾರ್ಯಕ್ರಮನ ಮಾಡುವಾಗ ಕಾರ್ಯಕ್ರಮ ಆಲಿಸೋರಿಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇದೆಯೋ ಇಲ್ವೋ, ಕಾರ್ಯಕ್ರಮ ಆಯೋಜಿಸೋರಿಗೆ ಇರುವಂತಹ ಇಂಟ್ರೆಸ್ಟ್ ಮೇಲೆ ಅವರ ಕಾರ್ಯಕ್ರಮ ಆಯೋಜನೆ ಮಾಡಿ ಕೇಳುಗರಿಗೆ ಅದೊಂಥರ ಅದಲ್ಲಿ ಇರ್ಲೂಬೇಕು, ಇದ್ದಂಗೂ ಇರ್ತಾರೆ, ಇಲ್ದಿದ್ದಂಗೂ ಇರ್ತಾರೆ. ಹಾಗಾಗಿ ಅವರು ತಮ್ಮ ವಾಚನ್ನು ನೋಡ್ತಾ ಕಾವ್ಯ ವಾಚನವನ್ನು ಕೇಳ್ತಾ ಇರ್ತಾರೆ ಅಂತ ಹೇಳಿ ವಾಪಸ್ ವೇದಿಕೆನ ನಿಮಗೆ ಹಿಂತಿರುಗಿಸ್ತೀನಿ. ಧನ್ಯವಾದಗಳು ಟೋಸ್ಟ್ ಮಾಸ್ಟರ್ ಸೂರಜ್ ಅವರೇ. ನಿಮ್ಮ ಅನಾರೋಗ್ಯ ಕಾರಣ ಹೇಳು ಮೋಹನ್ ಮೂರ್ತಿ, ಏನ ಹೇಳ್ಬೇಕಾ ಮೋಹನ್ ಮೂರ್ತಿ ಅವರೇ? ಇಲ್ಲ ಏನಿಲ್ಲ ಕೈ ಎತ್ತಿದ್ರಲ್ಲ ಅದಕ್ಕೆ. ಓಕೆ, ನಿಮ್ಮ ಅನಾರೋಗ್ಯ ಇದ್ರು ಸಹ ಕೂಡ ನೀವು ಬಿಡುವು ಮಾಡಿಕೊಂಡು ನಮ್ಮ ಟೋಸ್ಟ್ ಮಾಸ್ಟರ್ ಸಭೆಗೆ ಬಂದು ವಿಭಿನ್ನ ರೀತಿಯಲ್ಲಿ ನಮ್ಮ ಆಶುಭಾಷಣ ವಿಭಾಗವನ್ನ ನಡೆಸ್ಕೊಟ್ರಿ. ಇಂಥ ಪ್ರಯತ್ನಗಳು ಮುಂದುವರಿಯಲಿ. ಇನ್ನಷ್ಟು ಮಗದಷ್ಟು ಈ ಕನ್ನಡ ಸಾಹಿತ್ಯನ ನಮ್ಮ ಸಭೆಯಲ್ಲಿ ತಂದು ಅದನ್ನ ಆ ರೀತಿಯಿಂದ ಆದ್ರೂ ಕನ್ನಡ ಸಾಹಿತ್ಯವನ್ನ ಓದ್ಲಿ, ಅದರದ್ದು ವೈಶಿಷ್ಟ್ಯವನ್ನು, ಸೊಗಸನ್ನ ನಮ್ಮ ಸಭೆಗಳಲ್ಲಿ ತರ್ತಿರೋದೇ ಒಂಥರ ಖುಷಿ. ಸೊ ಇಷ್ಟ ಹೇಳ್ತಾ ನಾವು ಮುಂದುವರಿಯೋಣ. ಆಸೆಗಳು ನಾನ್ ಮೊದ್ಲೇ ಹೇಳ್ದಂಗೆ ಎಲ್ರ ಮಧ್ಯಗಳು ಉಟ್ಕೊಳ್ಳುತ್ತೆ. ತಂದೆ ಮಗ ಮಧ್ಯೆ ಉಟ್ಕೊಳ್ಳುತ್ತೆ, ತಾಯಿ ಮಗ ಅದ್ರ ಮಧ್ಯೆ ಉಟ್ಕೊಳ್ಳುತ್ತೆ. ಅದೇ ರೀತಿ ಇದೊಂದು ಸನ್ನಿವೇಶ.
ಇಂಜಿನಿಯರಿಂಗ್ ಮುಗಿಸ್ಬಿಟ್ಟು ಮಗ ಮನೆಗ್ ಬರ್ಬೇಕಾದ್ರೆ ಒಂದ್ ಹುಡುಗಿ ಕರ್ಕೊಂಡ್ ಬಂದಿರ್ತಾನೆ. ಅದಕ್ಕೆ ಅಪ್ಪ ಅಂತಾರೆ, ಯಾರಿವಳು ಅಂತ. ಅದಕ್ಕೆ ಮಗ ಅಂತಾನೆ, ಕ್ಯಾಂಪಸ್ ಸೆಲೆಕ್ಷನ್ ಅಂತಾನೆ. ಅದೇ ರೀತಿ ಆ, ಅದೇ ರೀತಿ ಒಬ್ಬ ತಾಯಿ ಒಬ್ಳು ಅವ್ರಿಗೆ ಮಗನ್ಗೆ ಮ್ಯಾಥ್ಸ್ ಹೇಳ್ಕೊಡ್ತಿರ್ತಾಳೆ. ಅವನ್ ಮ್ಯಾಥ್ಸ್ ಮಗನಿಗೆ ತಲೆ ಎತ್ತುತ್ತಿರ್ಲಿಲ್ಲ. ಓಕೆ, ಅದಕ್ಕೆ ತಾಯಿ ಹೆಂಗಾದ್ರೂ ಮಾಡಿ ಅವನ್ಗೆ ಒಂಥರ ಹೇಳ್ಕೊಡ್ಬೇಕು, ಒಂದ್ ರೀತಿ ವಾಸ್ತವದಲ್ಲಿ ಏನ್ ನಡೀತಾ ಅದ್ರ ಬಗ್ಗೆ ಅದರ ಎಕ್ಸ್ಪ್ಲೈನ್ ಮಾಡಿ ಹೇಳ್ಕೊಡ್ಬೇಕು ಅಂದ್ಬಿಟ್ಟು ಒಂದ್ ಎಕ್ಸಾಂಪಲ್ ಕೊಡ್ತಾಳೆ. ನೋಡು, ನಿನ್ ತಟ್ಟೆ ಇರುತ್ತೆ, ತಟ್ಟೆಲಿ 2 ದೋಸೆ ಇರುತ್ತೆ. ಓಕೆ, ಮ್ಯಾಥ್ಸ್ ಅವಳು ಸಬ್ಸ್ಟ್ರಾಕ್ಷನ್ ಹೇಳ್ಕೊಡ್ಬೇಕಿರುತ್ತೆ. ಅದನ್ನ ಹೇಳ್ಕೊಡ್ಬೇಕಿರುತ್ತೆ. ನಿನ್ ತಟ್ಟೆಲಿ 2 ದೋಸೆ ಇರುತ್ತೆ, ನೀನು 2 ದೋಸೆನೂ ತಿಂದ್ಬಿಡ್ತೀಯ. ತಟ್ಟೆಲಿ ಏನ್ ಉಳ್ಕೊಳತ್ತೆ ಅಂತ ಕೇಳ್ತಾಳೆ. ಮಗ ಅಲ್ಲಿ ಚಟ್ನಿ ಅಂತಾನೆ. ಅದಾದ್ಮೇಲೆ ಆಯ್ತು, ಚಟ್ನಿನೂ ತಿಂದ್ಬಿಡ್ತೀಯ, ಏನ್ ಉಳ್ಕೊಳತ್ತೆ ಅಂತ, ಖಾಲಿ ತಟ್ಟೆ. ಅಂದ್ರೆ ಏನಂದ್ರೆ ಇಲ್ಲೂ ಆಸೆ ಉಟ್ಕೊಳತ್ತೆ, ಇಲ್ಲಿನ ಕೇಳೋರ್ಗ ಆಸೆಯ, ಆದ್ರೆ ಅಲ್ಲಿ ತಾಯಿ ಸೀರಿಯಸ್ಸು, ಮಗನಿಗೆ ಬೇಜಾರು. ಓಕೆ, ಆದ್ರೆ ಕೇಳೋರ್ಗೆ ಆಸೆಯ. ಈ ಆಸೆಗಳು ಎಲ್ಲ ಸಂದರ್ಭಗಳಲ್ಲೂ ಉಟ್ಕೊಳತ್ತ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಷ್ಟೇ. ಅದೇ ರೀತಿ ಒಂದು ಅಲ್ಲಲ್ಲಿ ನಾವು ಅಡ್ಡ ಬರಹಗಳ ನೋಡಿರ್ತೀವಿ. ಓಕೆ, ಹಂಗೆ ಒಂದು ಅಡ್ಡ ಬರಹ ಇತ್ತು ಎಲ್ಲ ಒಂದ್ ಕಡೆ. ಅಲ್ಲಿ 40ರ ನಂತರ ನಿಮ್ಮ ಸಂಜೆ ಸ್ನೇಹಿತರನ್ನು ಕಡಿಮೆ ಮಾಡ್ಕೊಳ್ಳಿ, ಬೆಳಗಿನ ಸ್ನೇಹಿತರನ್ನ ಜಾಸ್ತಿ ಮಾಡ್ಕೊಳ್ಳಿ ಅಂತ. ಅದಕ್ಕೆ ಅವನೊಬ್ಬ ಭೂಪ, ಓಕೆ, ಅದಕ್ಕೆ ಅಡ್ಡ ಬರಹಕ್ಕೆ ಒಂದು ಉತ್ತರ ಬರ್ದಿದ್ದ. ಅಷ್ಟು ಬೇಗ ಶಾಪ್ಗಳು ಓಪನ್ ಆಗಲ್ವಲ್ಲ, ಏನ್ ಮಾಡೋದು ಅಂತ ಅಡ್ಡ ಬರಹ ಬರ್ದಿದ್ದ. ಸೊ ಎಲ್ಲದ್ರಲ್ಲೂ ಆಸೆಗಳು ಹೆಂಗೆ ಬರುತ್ತೆ, ಹೆಂಗೆ ಉಳಿಯುತ್ತೆ ಅನ್ನೋದಕ್ಕೆ ಇದೊಂದು ತಾಜಾ ಉದಾಹರಣೆ. ಕೊನೆಗೆ ನಾನು ಒಂದು ಬೀಚಿ ಅವ್ರದ್ದು ಇನ್ನೊಂದು ಪಂಚ್ ಲೈನು. ಓಕೆ, ಅವ್ರದ್ದು ತಿಮ್ಮ ಡಿಕ್ಷನರಿಯಿಂದ, ತಾಳಿ ಕದ್ದವನಿಗೆ ಕಠಿಣ ಶಿಕ್ಷೆ, ತಾಳಿ ಕದ್ದವನಿಗೆ ಕಠಿಣ ಶಿಕ್ಷೆ, ತಾಳಿ ಕಟ್ಟಿದವನಿಗೆ ಜೀವಾವಧಿ ಶಿಕ್ಷೆ. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ, ತಾಳಿ ಕದ್ದವನಿಗೆ ಕಠಿಣ ಶಿಕ್ಷೆ, ತಾಳಿ ಕಟ್ಟಿದವನಿಗೆ ಜೀವಾವಧಿ ಶಿಕ್ಷೆ. ಸೊ ಇದನ್ನ ಹೇಳ್ತಾ ನಾನು ಸಭೆಯನ್ನ ಮುಂದಿನ ಹಂತಕ್ಕೆ ತಗೊಂಡೋಗ್ಲಿಕ್ಕೆ ನಮ್ಮ ಇಂದಿನ ಸಮಗ್ರ ಮೌಲ್ಯಮಾಪಕರು ಹಾಗೂ ಸಿದ್ಧಪಡಿಸಿದ ಭಾಷಣದ ಮೌಲ್ಯಮಾಪಕರಾದ ನಮ್ಮ ಡಾಕ್ಟರ್ ಅಚ್ರೇಕರ್ ಸರ್ನ ವೇದಿಕೆ ಕರೀತಾ ಇದ್ದೀನಿ. ವೇದಿಕೆ ನಿಮ್ದು ಸರ್. ಧನ್ಯವಾದಗಳು ರವಿಕುಮಾರ್ ಅವರೇ. ಮತ್ತೊಮ್ಮೆ ನಿಮ್ಮ ಈ ಇಂಥ ಒಂದು ಇದನ್ನೆಲ್ಲ ಕೇಳಿದಾಗ ನನಗೂ ಒಂದು ಸನ್ನಿವೇಶ ನೆನಪಾಯ್ತು. ಒಂದ್ಸಲ ಟ್ರೈನ್ ನಲ್ಲಿ ಒಬ್ಬ ಸನ್ಯಾಸಿ ತನ್ನೆಲ್ಲ ಕಾವ್ಯ ಬಟ್ಟೆ ಹಾಕೊಂಡು ಕೂತಿರ್ತಾನೆ. ಅವಾಗ ಟಿಕೆಟ್ ಕಲೆಕ್ಟರ್ ಬಂದ್ ಹೇಳ್ತಾನೆ, ಸ್ವಾಮಿಗಳೇ ಎಲ್ಲಿ ಹೋಗ್ಬೇಕು? ಎಲ್ಲಿ ಶ್ರೀರಾಮನ ಜನ್ಮವಾಗಿದೆಯೋ ಅಲ್ಲಿ. ಅಂದ್ರೆ ಅಯೋಧ್ಯನಾ? ಹಾ ಸರಿ ಟಿಕೆಟ್ ಟಿಕೆಟ್ ಇಲ್ವಲ್ಲ ಅಂತ. ಹೌದಾ, ಹಾಗಾದ್ರೆ ನಡೀರಿ, ಎಲ್ಲಿ ಶ್ರೀಕೃಷ್ಣನ ಜನ್ಮವಾಯಿತು ಅಲ್ಲಿ. ಅಂದ್ರೆ ಜೈಲು ಅಂತ. ಓಕೆ, ಇವತ್ತಿನ ಒಂದು ಸಿದ್ಧಪಡಿಸಿದ ಭಾಷಣ ನಮ್ಮ ಮೋಹನ್ ಮೂರ್ತಿ ಅವರು ಕೊಟ್ರು. ಮೋಹನ್ ಮೂರ್ತಿ ಅವರು ತುಂಬಾ ತಮ್ಮ ಒಂದು 2000 ಜುಲೈ 30ನೇ ಆ ಒಂದು ಸಮಯದಿಂದ ತಾವು ಇದನ್ನ ಹೇಳಿದ್ರಿ. ಯಾವ ರೀತಿ ತಾವು ಮೊದ್ಲು ಹೇರ್ ಕಟ್ಟಿಂಗ್ ಮಾಡ್ಕೊಂಡು ಹೋದಾಗ ನಮ್ಮಲ್ಲಿರ್ತಕ್ಕಂಥ ಈ ಮೂಢನಂಬಿಕೆಗಳು, ಭೀಮನ ಅಮಾವಾಸ್ಯೆ ಮಾಡ್ಕೋಬಾರ್ದು, ಅದರ ಬಗ್ಗೆ ತಾವು ಹೇಳಿದ್ರಿ. ನಂತರ ಅದೇ ಸಮಯದಲ್ಲಿ ಯಾವಾಗ ನೀವು ರಾಜ್ಕುಮಾರ್ ಬಗ್ಗೆ ನಿಮಗೆ ಇರ್ತಕ್ಕಂತ ಒಂದು ಭಕ್ತಿ ಭಾವನೆ ಅಥವಾ ಗೌರವ ಇದರಿಂದ ಅವ್ರು ಯಾವಾಗ ಒಂದ್ಸಲ ಕಿಡ್ನಾಪ್ ಆಗ್ಬಿಟ್ರು, ಆವಾಗ ನೀವು ಒಂದು ಜೋಶ್ದಿಂದಲೋ ಏನೋ ಒಂದು ಆ ಒಂದು ಭರದ ಆವೇಶದಿಂದಲೋ ನೀವು ಒಂದು ಭೀಷ್ಮ ಪ್ರತಿಜ್ಞೆಯನ್ನೇ ಮಾಡೇ ಬಿಟ್ರಿ. ನಾನು ಕೂಡ ಈ ಹೇರ್ ಕಟ್ಟಿಂಗ್ ಅವ್ರು ಬರೋ ತನಕ ನಾನು ಹೇರ್ ಕಟ್ಟಿಂಗ್ ಮಾಡಲ್ಲ ಅಂತ ಹೇಳಿ. ಆದ್ರೆ ಪಾಪ ನಿಮ್ಗೆ 100 ದಿವಸ ತನಕ ಕಾಯೋದು ತುಂಬಾ ಕಷ್ಟ ಆಯ್ತು ಅಂತಕ್ಕಂಥದನ್ನ ತುಂಬಾ ಸೊಗಸಾಗಿ ಹೇಳಿದ್ರಿ. ಕೊನೆಗೆ ನೀವು ಹೇಳಿದ್ರಿ ಯಾವಾಗ ಒಂದು ಸಂದೇಶಪ್ಪ, ಇನ್ನು ನಾವು ಏನೇ ಆಗ್ಲಿ ಸಮಯಕ್ಕೆ ಸರಿಯಾಗಿ ಹೇರ್ ಕಟ್ಟಿಂಗ್ ಮಾಡ್ಕೋಬೇಕು. ಅಂದ್ರೆ ಅದು ಅಮಾವಾಸ್ಯೆ ಇರ್ಲಿ ಏನೇ ಇರ್ಲಿ ಸಮಯಕ್ಕೆ ಸರಿಯಾಗಿ ಹೇರ್ ಕಟ್ಟಿಂಗ್ ಮಾಡ್ಕೊಂತ ಹೋಗ್ಬೇಕು. ಆಮೇಲೆ ಯಾವುದೇ ಒಂದು ಭಾಷಣವನ್ನ ನಾವು ಸಿದ್ಧಪಡಿಸಿದ ಭಾಷಣ ಸಿದ್ಧಪಡಿಸಬೇಕು ಅಂತಂದ್ರೆ ನಮ್ಮಲ್ಲಿ ಆ ಮನೋಭಾವನೆ ಇತ್ತಂತಂದ್ರೆ ನಾವು ಅದನ್ನ ಎಲ್ಲಿ ಬೇಕಾದ್ರೂ ಮಾಡ್ಬೋದು, ಟ್ರೈನ್ ನಲ್ಲಿ ಬೇಕಾದ್ರೂ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಆ ಮನೋಭಾವನೆ ಮುಖ್ಯ ಅಂತಕ್ಕಂಥ ಒಂದು ಸಂದೇಶವನ್ನು ಕೂಡ ತಾವು ಕೊಟ್ರಿ.
ತುಂಬಾ ಸೊಗಸಾಗಿತ್ತು. ಯಾವಾಗ ನಾನ್ ಹೇಳೋದು ಯಾವಾಗ್ಲೂ ಯಾವುದೇ ಒಂದು ಭಾಷಣವನ್ನು ಶುರು ಮಾಡ್ಬೇಕಾದ್ರೆ ಒಂದು ಪೀಠಿಕೆ ತುಂಬಾ ಆಕರ್ಷಕವಾಗಿರ್ಬೇಕು ಅಥವಾ ಅದು ಜನರನ್ನ ಆಕರ್ಷಣೆ ಮಾಡೋ ಹಾಗಿರ್ಬೇಕು ಅಂತ ನಾವ್ ಹೇಳ್ತೀವಿ. ಒಂದು ನಾನೇ ಆಗಿದ್ರೆ ನಾ ಹೇಳ್ತಿದ್ದೆ, ಯಾವ ರೀತಿ ದ್ರೌಪದಿ ದುಶ್ಯಾಸನ ರಕ್ತ ಸಿಗುವ ತನಕ ನಾನು ಕೂದಲನ್ನು ಕಟ್ಟುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದಳು, ಅದೇ ರೀತಿ ನಾನು ಕೂಡ ಇವತ್ತು ರಾಜಕುಮಾರ್ ಅವರು ಬಿಡುಗಡೆಯಾಗುವ ತನಕ ನನ್ನ ಕೂದಲನ್ನು ನಾನು ಕಟ್ ಮಾಡುವುದಿಲ್ಲ. ಇದು ನನ್ನ ಭೀಷ್ಮ ಪ್ರತಿಜ್ಞೆ. ಇದನ್ನು ನಾನು ಹೇಳಿದ್ದು 2000 ಇಸ್ವಿ ಜುಲೈ 30ನೇ ತಾರೀಕು, ಅವತ್ತಿನ ದಿವಸ. ಆದ್ರೆ ಏನ್ ಮಾಡ್ಲಿ, ನನ್ನ ಈ ಭೀಷ್ಮನಂತರ ನನಗೆ ಈ ಪ್ರತಿಜ್ಞೆಯನ್ನು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಆಗ್ಲೇ ಇಲ್ಲ ಅಂತ ಈ ರೀತಿ ಅಂದ್ರೆ ಇದು ಜನರನ್ನ ಒಂದ್ ರೀತಿ ಆಕರ್ಷಣೆ ಮಾಡುತ್ತೆ. ಸೊ ಇದು ಇಷ್ಟೇ ಬಿಟ್ರೆ ಮತ್ತೆ ಬೇರೆ ಎಲ್ಲ ನೀವು ಹೇಳ್ತಕ್ಕಂತ ನಿರೂಪಣೆ ತುಂಬಾ ಚೆನ್ನಾಗಿತ್ತು, ತುಂಬಾ ಸೊಗಸಾಗಿತ್ತು. ಕೊನೆಗೆ ನೀವು ಒಂದು ಸಂದೇಶವನ್ನು ಕೂಡ ಕೊಟ್ರಿ, ಅದು ಕೂಡ ತುಂಬಾ ಚೆನ್ನಾಗಿತ್ತು. ಒಟ್ಟಿನಲ್ಲಿ ಒಳ್ಳೆ ಸೊಗಸಾದ ಭಾಷಣ. ನೀವು ಕೇವಲ ಟ್ರೈನ್ದಲ್ಲಿ ಕುತ್ಕೊಂಡು ನೀವು ತಯಾರು ಮಾಡಿದ್ರು ಕೂಡ ಆ ಭಾಷಣಕ್ಕೆ ಒಂದು ಮೆರುಗನ್ನ ಕೊಟ್ರಿ, ಅಥವಾ ಒಂದು ನಮ್ಗೆ ಆ ಒಂದು ಮನಸ್ಸು ಇತ್ತು ಅಂತಂದ್ರೆ ನಾವು ಇದನ್ನ ಮಾಡ್ಬೋದು. ಇದಕ್ಕೆ ಇನ್ನೂ ಸ್ವಲ್ಪ ನೀವು ಸಮಯ ಕೊಟ್ಟಿದ್ರೆ ಇದಕ್ಕೆ ಇನ್ನೂ ಹೆಚ್ಚು ಮೆರುಗು ಬರ್ತಿತ್ತೋ ಅಂತ ನನ್ನ ಒಂದು ಅನಿಸಿಕೆಯಿಂದ ನಾನು ನನ್ನ ಈ ಮೌಲ್ಯಮಾಪನ ಮುಕ್ತಾಯ ಮಾಡ್ತಾ ಇದ್ದೇನೆ. ಇನ್ನು ಮುಂದೆ ನನ್ನ ಈ ಸಮಗ್ರ ಮೌಲ್ಯಮಾಪನದಲ್ಲಿ ಇವತ್ತು ಬಹುಶಃ ನಾವು ಇವತ್ತಿನ ಸಭೆಯನ್ನು ನಾವು ಸರಿಯಾದ ಸಮಯಕ್ಕೆ ಶುರು ಮಾಡಿದ್ವಿ. ಕೆಲವೊಮ್ಮೆ ಕೆಲವರು ಸದಸ್ಯರು ಬರಲೇ ಇದ್ರು ಕೂಡ ಅವ್ರಿಗೋಸ್ಕರ ಕಾಯೋದಕ್ಕಿಂತ ನಾವು ಸಭೆಯನ್ನ ಸರಿಯಾದ ಸಮಯಕ್ಕೆ ನಾವು ಶುರು ಮಾಡಿದ್ವಿ. ನಂತರ ಎಲ್ರೂ ಸಭೆಯಲ್ಲಿ ಬಂದು ಮತ್ತೆ ಸೇರ್ಕೊಂಡ್ರು, ತುಂಬಾ ಒಳ್ಳೇದಾಯ್ತು. ಆಮೇಲೆ ಮೋಹನ್ ಮೂರ್ತಿ ಅವರು ಎಂದಿನಂತೆ ನಮ್ಮ ಈ ಸಭೆಯ ಕೆಲವು ಕೆಲವು ಪಾಲನೆಗಳನ್ನ ಒಂದು ಏನೇನ್ ನಾವು ಮಾಡಬೇಕು ಮಾಡಬಾರ್ದು ಅದನ್ನು ತುಂಬಾ ಚೆನ್ನಾಗಿ ಹೇಳಿದ್ರಿ. ಅದರ ನಂತರ ಅಫ್ಕೋರ್ಸ್ ಅಧ್ಯಕ್ಷ ಭಾಷಣವನ್ನು ನಾನೇ ಕೊಟ್ಟೆ. ಇವತ್ತಿನ ಒಂದು ರಸಪ್ರಸಂಗಗಳಿಗೆ ಅನ್ನುವ ಹಾಗೆ ಒಂದು ದರಾ ಬೇಂದ್ರೆ ಅವರ ಕೆಲವು ನನ್ನ ಹಾಡು ಅದರ ಬಗ್ಗೆ ನಾನು ಹೇಳಿದೆ. ನಂತರ ಇವತ್ತು ನಮ್ಮ ರವಿಕುಮಾರ್ ಅವರು ಈ ಒಂದು ಹೊಸ ಒಂದು ಪ್ರಯತ್ನವನ್ನ ಮಾಡಿದ್ರು. ಯಾವ ರೀತಿ ಈ ನಿರೂಪಣೆಯಲ್ಲಿ ನಾವು ತುಂಬಾ ಕೆಲವು ಹಾಸ್ಯವನ್ನ ತರಬಹುದು ಅಂತ ಹೇಳಿ ಎಷ್ಟೋ ಒಂದು ಹಾಸ್ಯ ಪ್ರಸಂಗಗಳನ್ನು ಎಲ್ಲವನ್ನು ಒಟ್ಟುಗೂಡಿಸಿ ಒಂದೊಂದಾಗಿ ಪ್ರತಿ ಹಂತದಲ್ಲಿ ಹೇಳ್ತಾ ಹೋಗಿ ಈ ಸಭೆಗೆ ಒಂದು ಒಳ್ಳೆ ಮೆರುಗನ್ನು ಕೊಟ್ರಿ. ಒಂದು ಚೆನ್ನಾಗಿ ಸಭೆಯನ್ನು ತಾವು ನಡೆಸ್ಕೊಂಡು ಹೋದ್ರಿ ಅಂತ ನಾನು ಹೇಳ್ತೇನೆ. ಆಮೇಲೆ ಈ ಆಶು ಭಾಷಣ ಎಂದಿನಂತೆ ನಮ್ಮ ಸೂರಜ್ ಅವರು ಈ ರವಿಯನ್ನ ಹೇಳಿದ ಹಾಗೆ ಏನಾದ್ರೂ ಒಂದು ಹೊಸ ರೀತಿ ಇದೇ ನನಗೆ ತುಂಬಾ ಲೈಕ್ ಆಯ್ತು. ಕೇವಲ ನಾವು ಎಷ್ಟೋ ಸಲ ನಾವು ಈ ಆಶು ಭಾಷಣ ಬಂದಾಗ ಏನೋ ಒಂದಿಷ್ಟು ಕೆಲವು ಬರ್ಕೊಂಡ್ ಬಂದ್ಬಿಡ್ತೇವೆ, ಆದ್ರೆ ಅದನ್ನೇ ಒಂದು ಬೇರೆ ರೀತಿಯಾಗಿ ನಡೆಸ್ಕೊಡೋದು ಅಷ್ಟೇ ಅಲ್ದಲೆ ಇವತ್ತಿನ ಈ ನಿರೂಪಣಾ ವಿಷಯ ಏನಿದೆಯೋ ಅದಕ್ಕೆ ತಕ್ಕ ಹಾಗೆ ಕೆಲವು ವಿಷಯಗಳನ್ನ ನಾವು ಕೊಡಬೇಕು ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ. ಸೊ ಅದರಲ್ಲೂ ಕೂಡ ಅವರು ಈ ದುಂಡಿರಾಜ್ ಅವರ ಈ ಹನಿಗವನಗಳನ್ನೇ ಒಂದು ಮುಂದಿಟ್ಕೊಂಡು ಅದನ್ನೇ ಒಂದು ವಿಷಯವಾಗಿ ಇಟ್ಕೊಂಡು ಅದನ್ನ ನಮಗೆ ಮುಂದೆ ಕೊಟ್ಟು ನಮ್ಮ ಒಂದು ಮೆದುಳಿಗೆ ಒಂದು ಒಳ್ಳೆ ಕೆಲಸವನ್ನು ಕೊಟ್ರಿ. ಅದ್ರ ಬಗ್ಗೆ ನಾವು ಚಿಂತನೆ ಮಾಡಿ ಅವ್ರು ಯಾವ ರೀತಿ ವಿಚಾರ ಮಾಡಿದ್ದಾರೆ, ನಾವು ಯಾವ ರೀತಿ ವಿಚಾರ ಮಾಡ್ತೀವಿ ಅಂತಕ್ಕಂಥ ಒಂದು ಅವಕಾಶವನ್ನು ತಾವು ನಮ್ಗೆ ಕಲ್ಪಿಸಿಕೊಟ್ರಿ. ತುಂಬಾ ಸೊಗಸಾಗಿ ನೆರವೇರಿಸಿಕೊಟ್ರಿ. ಇಷ್ಟು ಹೇಳ್ತಾ ಮತ್ತೆ ಇವತ್ತು ಇದು ನನ್ನ ಸಮಗ್ರ ಒಂದು ಮೌಲ್ಯಮಾಪನದ ವರದಿ. ಇದಕ್ಕಿಂತ ಮೊದಲೇ ಮತ್ತೊಂದು ನನಗೆ ನೆನಪಾಗುತ್ತೆ. ಒಬ್ಬ ಸರ್ದಾರ್ಜಿ ಅವನು ಹೋಟೆಲ್ಗೆ ಹೋಗ್ತಾನೆ, ಆಮೇಲೆ ಅವನು ಬಿಟ್ಟು ಹೋಗ್ಬೇಕಾದ್ರೆ ಹೇಳ್ತಾನೆ, ಸರ್ ನೀವು ಇಷ್ಟೆಲ್ಲ ಚಾರ್ಜ್ ಮಾಡಿದ್ರಿ, ನೀವು ನಿಮ್ಮ ನಿಯಮಗಳನ್ನ ನೀವು ಪಾಲನೆ ಮಾಡ್ಲೇ ಇಲ್ಲ ಅಂತ ಹೇಳ್ತಾನೆ. ಏನ್ ಸರ್ ನೀವು ಹೇಳಿದ್ರಿ ನಮಗೆ ಫ್ರೀ ವೈಫ್ ಕೊಡ್ತೀವಿ ಅಂತ ಹೇಳಿ, ನೀವು ಕೊಡ್ಲೇ ಇಲ್ಲ ಅಂತ ಹೇಳ. ಸರ್ ಅದು ಫ್ರೀ ವೈಫ್ ಅಲ್ಲ ಸರ್, ಫ್ರೀ ವೈಫೈ, ಅದು ನೀವು ಸರಿಯಾಗಿ ಓದ್ಕೊಳ್ಳಿ ಅಂತ ಹೇಳ. ಓಹೋ ಆಗ ಅಂತೇಳಿ. ಸೊ ಇಷ್ಟ ಹೇಳ್ತಾ ಇವತ್ತಿನ ಸಭೆ ಒಂದು ಬೇರೆ ರೀತಿಯಾಗಿತ್ತು. ಅಂದ್ರೆ ಯಾವ ರೀತಿ ನಮ್ಮ ಈ ರಸ ನಿಮಿಷಗಳನ್ನ ನಮ್ಮ ಈ ಸಭೆಯಲ್ಲಿ ಸೇರಿಸ್ಕೊಂಡ್ರೆ ದಿನನಿತ್ಯದ ಒಂದೇ ರೀತಿಯಾಗಿ ಒಂದು ಮೊನೋಟನಸ್ ಅಂತ ಏನ್ ಹೇಳ್ತೀವಲ್ಲ ಆ ರೀತಿ ಇರುವ ಬದಲು ಕೆಲವೊಮ್ಮೆ ಇಂತಹ ಸಭೆಗಳು ಕೂಡ ನಮಗೆ ಒಂಥರ ಒಂದು ಮನಸ್ಸಿಗೆ ಉಲ್ಲಾಸವನ್ನು ಕೊಡುತ್ತೆ. ಅಷ್ಟೇ ಅಲ್ಲದೆ ನಾವು ಯಾವ ರೀತಿ ಈ ರಸ ನಿಮಿಷಗಳನ್ನ ಈ ಪ್ರಸಂಗಗಳನ್ನ ನಮ್ಮ ಜೀವನದಲ್ಲಿ ನೋಡ್ಕೊಂತ ಹೋದ್ರೆ ಅದು ಕೂಡ ನಮಗೆ ಒಂದು ಒಳ್ಳೆ ರೀತಿಯ ಆರೋಗ್ಯವನ್ನ ಕೊಡುತ್ತೆ ಅಂತ ಹೇಳಿ ನನ್ನ ಈ ಇವತ್ತಿನ ಸಮಗ್ರ ಮೌಲ್ಯಮಾಪನವನ್ನು ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ. ಪುನಃ ನಾನು ಈ ವೇದಿಕೆಯನ್ನ ನಿರೂಪಕರಾದಂತ ರವಿಕುಮಾರ್ ಅವರಿಗೆ ವಾಪಸ್ ಕೊಡ್ತಾ ಇದ್ದೇನೆ. ಧನ್ಯವಾದಗಳು ಪೋಸ್ಟ್ ಮಾಸ್ಟರ್ ಅಚ್ರೇಕರ್ ಸರ್. ಸೊ
ಈ ರಸಪ್ರಸಂಗಗಳಲ್ಲಿ ಅಥವಾ ಅತ್ತೆ ಸೊಸೆಯರ್ದು ರಸಪ್ರಸಂಗಗಳು ಅಥವಾ ಅವ್ರದ್ದು ಹಾಸ್ಯಗಳೇ ಬೇರೆ ರೀತಿ ಇರುತ್ತೆ. ಓಕೆ, ಅದು ಅಲ್ಲಿ ಪೈಪೋಟಿ ಇರುತ್ತೆ, ಅತ್ತೆ ನಾನೇನ್ ಕಡಿಮೆ ಇಲ್ಲ, ಅವೆಲ್ಲ ಇದ್ದೇ ಇರುತ್ತೆ. ಅದ್ರಲ್ಲೂ ಸಹ ಹಾಸ್ಯಗಳು ಇರ್ತವೆ, ಹಾಸ್ಯಗಳು ಹುಡುಕ್ಬೋದು ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಒಬ್ಳ ಅತ್ತೆ ಅಂತಾಳೆ, ಅತ್ತೆ ಸೊಸೆಗೆ, ನೀನು ಲಟ್ಟಣಿಗೆ ಯಾಕೆ ಮುರಿದೆ ಅಂತ. ಅದಕ್ಕೆ ಸೊಸೆ ಹೇಳ್ತಾಳೆ, ನನಗೂ ನಿಮ್ ಮಗನಿಗೂ ಜಗಳ ಆಯ್ತು, ಅದಕ್ಕೋಸ್ಕರ ಲಟ್ಟಣಿಗೆ ಮುರಿದೋಯ್ತು. ಮತ್ತೆ ರೂಮಿನ ಮಂಚ ಯಾಕೆ ಮುರಿದೆ ಅಂತ. ಅದಕ್ಕೆ ನನ್ಗೂ ನಿಮ್ ಮಗನ್ಗೂ ರಾಜಿ ಆಯ್ತು, ಅದಕ್ಕೆ ರೂಮಿನ ಮಂಚ ಮುರಿದೋಯ್ತು ಅಂತ ಹೇಳ್ತಾಳೆ. ಅದೇ ರೀತಿ ಇವಾಗ ಇನ್ನೊಂದು, ಪುರೋಹಿತರುಗಳು ಹತ್ರ ಮದ್ವೆಗಿಂತ ಮುಂಚೆ ಅವ್ರದ್ದು ಜಾತಕ ಇದೆಲ್ಲ ತೋರ್ಸೋದು ಮಾಮೂಲಿ. ಅದಕ್ಕೋಸ್ಕರ ಒಬ್ಳು ಹೆಣ್ಮಗಳು ಮದ್ವೆ ಆದವಳು ಪುರೋಹಿತರ ಹತ್ರ ಹೋಗ್ಬಿಟ್ಟು ಕೇಳ್ತಾಳೆ, ನೀವು ಒಳ್ಳೆ ಜಾತಕ ಇದೆ, ಅದು ಸರಿಯಾಗಿದೆ, ಇವನು ಒಳ್ಳೆ ವರ ಅಂತ ಅಂದ್ಬಿಟ್ಟು ನೀವು ಹೇಳಿದ್ರಿ. ಇವನ್ ನೋಡು, ನನ್ ಗಂಡ ಇವಾಗ ತುಂಬಾ ಕುಡುಕ ಆಗಿದ್ದಾನೆ, ತುಂಬಾ ಕುಡಿತಾನೆ, ಏನ್ ಮಾಡೋದು ಅಂತ ಪುರೋಹಿತರ ಹತ್ರ ಹೋಗಿ ಹೆಂಡತಿ ಕೇಳ್ತಾಳೆ. ಆ ಪುರೋಹಿತರು ಹೇಳ್ತಾನೆ, ನಾನ್ ಮೊದ್ಲೇ ಹೇಳಿದ್ನಲ್ಲಮ್ಮ ಅವನು ಕುಜ ದೋಷ ಇದೆ ಅಂತ, ಆದ್ರೂ ಮದ್ವೆ ಆದೆ ಅಂತ. ಅವನು ಪುರೋಹಿತರದ್ದು ಕುಜ ದೋಷ ಯಾವುದು ಅಂದ್ರೆ, ಕುಡಿದು ಜಗಳ ಆಡುವ ದೋಷ ಇದೆ ಅಂತ ಹೇಳಿದ್ದೆ ನಾನು, ಹಂಗ ಹೇಳಿದ್ರು ಮದುವೆ ಆದಲ್ಲ, ಅದಕ್ಕೋಸ್ಕರ ಅದು ಕುಜ ದೋಷ ಇದೆ ಅಂತ ಅವನು ಹೇಳ್ತಾನೆ. ಸೊ ಈ ರೀತಿ ಅರ್ಥೈಸ್ಕೊಳ್ತಾರೆ. ಸೊ ಹಿಂಗೆ ಸಮಯದ ಕೆಲವು ಹಾಸ್ಯದಲ್ಲಿ ಕೆಲವೆಲ್ಲ ತರ್ಕ ಹುಡುಕ್ಬಾರ್ದು, ಲಾಜಿಕ್ ಹುಡುಕ್ಬಾರ್ದು. ಅದು ಹಾಸ್ಯ ತರ ನಾವು ಆಸ್ವಾದಿಸಿ ಅನುಭವಿಸಿ ನಾವು ಮುಂದುವರಿಬೇಕು. ಆ ರೀತಿ ಹೇಳ್ತಾ ಕೊನೆಗೆ ನಮ್ಮ ಹಿರಿಯರು ಹೇಳ್ದಂಗೆ, ಈ ಜೀವನ ಅನ್ನೋದು ಒಂದು ನೀರಿನ ಮೇಲೆ ಗುಳ್ಳೆ ಇದ್ದಂಗೆ. ಓಕೆ, ಈ ಜೀವನ ಏನೋ ಒಂದು 3 ದಿನ ಬದುಕಲ್ಲಿ ನಾವ್ ಯಾಕೆ ಯಾವಾಗ್ಲೂ ಸೀರಿಯಸ್ ಆಗಿರ್ಬೇಕು, ಯಾಕೆ ಎಲ್ರು ಸಿಟ್ಟು ಮಾಡ್ಕೋಬೇಕು, ಎಲ್ರು ಕೋಪ ಮಾಡ್ಕೊಂಡು ದ್ವೇಷ ಕೊಟ್ಕೊಂಡು ಯಾಕೆ ಹಿಂಗ್ ತರ ಬದುಕ್ಬೇಕು. ಓಕೆ, ಇರುವಷ್ಟು ದಿನ ನಾವು ಖುಷಿಯಾಗಿರೋಣ, ಓಕೆ, ಇತರ ಜೊತೆ ಖುಷಿಯಾಗಿರೋಣ, ಖುಷಿಯಾಗಿ ಈ ಜೀವನ ಅನ್ನೋ ಒಂದು ಜೀವನ ಕಲಿಯೋಣ, ಆಮೇಲೆ ನಾವು ಎಲ್ರ ಜೊತೆನೂ ಚೆನ್ನಾಗಿರೋಣ ಅಂತ ಹೇಳ್ಬಿಟ್ಟು ನಾವು ಇಂದಿನ ಸಭೆಯನ್ನ ಮುಗಿಸ್ತಾ ಇದ್ದೀನಿ. ಯಾರಾದ್ರೂ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚ್ಕೊಳ್ಬೇಕಂದ್ರೆ ವೇದಿಕೆ ತೆರೆದಿದೆ, ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚ್ಕೊಳ್ಬಹುದು. ನಾವು ಶಶಿಧರ್ ಸರ್, ನಾನು ಆಕ್ಚುಲಿ ಶಶಿಧರ್ ಸರ್ ಅವ್ರನ್ನ ವಿನಂತಿ ಮಾಡ್ಕೋತೀನಿ, ಸಭೆ ಹೇಗ್ ನಡೀತು, ಏನ್ ಕತೆ, ಏನಾರ ಸಲಹೆ ಸೂಚನೆ ಇದ್ರೆ ಅವರು ಕೊಡ್ಲಿ ಅಂತ. ಸರ್, ಇವತ್ತಿನ ಸಭೆ ನನಗನ್ಸೋ ಮಟ್ಟಿಗೆ ಯಾವುದೇ ಒಂದು ತೊಂದರೆ ಕಾಣಿಸ್ಕೊಳ್ಳಿಲ್ಲ. ತಾಂತ್ರಿಕ ಇರ್ಲಿ ಅಥವಾ ಇನ್ಯಾವುದೇ ಸಿದ್ಧಾಂತದ ರೂಪದಲ್ಲಿ ಇರಲಿ. ಹಾಸ್ಯದ ಕುರಿತಾಗಿ ನಿಮ್ಮ ಒಂದು ಪ್ರಿಪರೇಷನ್ ಮತ್ತು ನಿರೂಪಣಾ ಶೈಲಿಗಳು ನಾನು ಎಲ್ಲರಿಗೂ ಕೂಡ ಹೇಳ್ತಾ ಇದ್ದೀನಿ. ಈ ತಾಂತ್ರಿಕ ವ್ಯಕ್ತಿ ಇದ್ದಂತಹ ನೀವೆಲ್ಲ ಇದನ್ನೊಂದು ಪ್ರತಿ ಚರ್ಚೆಯನ್ನ ಉಚ್ಚ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದೀರಿ. ಸಮಯದ ಪರಿಪಾಲ ಇರಲಿ ಅಥವಾ ಭಾಷೆಯ ಬಳಕೆ ಇರಲಿ ಅಥವಾ ಹೊಸತನ ಇರಲಿ, ನಿರೂಪಣೆಯಲ್ಲಿ ಹಿಂದೆಂದೂ ಕಾಣದಷ್ಟು ಹೊಸತನಗಳನ್ನು ನಾನು ಇಲ್ಲಿ ಕಂಡಿದ್ದೀನಿ. ಯಾವುದೋ ಒಂದು ಶಬ್ದ ತೆಗೆದುಕೊಂಡು ಅದನ್ನ ನೀವು ಮುಂದುವರಿಯೋದು, ಒಂದು ಕವನದ ಪ್ಯಾರಾಗ್ರಾಫ್ ಅನ್ನು ಎತ್ಕೊಂಡು ಮುಂದುವರಿಯೋದು, ಅಂದ್ರೆ ಆ ತಂತನ್ನ ಏನು ನೀವು ಸೇರ್ಪಡಿಸ್ತಿರಲ್ಲ, ಇದು ಬಹುಶಃ ನಾಡಿನ ಅನೇಕ ನಿರೂಪಕರಿಗೆ ಮಾದರಿ. ಆದ್ರೆ ಅವ್ರು ಯಾರು ನೋಡ್ತಾ ಇರಲಿಲ್ಲ ನಂಗೆ ಗೊತ್ತಿಲ್ಲ. ನಿರೂಪಣೆ ಬಹಳಷ್ಟು ಮಟ್ಟಿಗೆ ಕನ್ನಡದಲ್ಲಿ ಸಭಕಳಿ ರೂಪದಲ್ಲಿ ಬಂದ್ಬಿಟ್ಟಿದೆ. ಆದ್ರೆ ನಿಮ್ಮ ಒಂದು ಈ ನಿರೂಪಣೆಯ ತಾಜಾತನ ಏನದಲ್ಲ, ಇದು ನಮಗೊಂದು ಲವಲವಿಕೆ ಮತ್ತು ಈ ಮಧ್ಯಾಹ್ನವನ್ನ ಸುಮಧುರವನ್ನಾಗಿ ಮಾಡ್ತದ ಅಂತ ನನಗೆ ಅನಿಸ್ತದೆ. ಅದಕ್ಕೆ ಈ ನಿಮ್ಮ ಸಹವಾಸ ನನಗೆ ಖುಷಿ ಕೊಟ್ಟದಂತ ನನ್ನ ಒಂದು ಅಭಿಪ್ರಾಯ. ಮತ್ತು ಅಷ್ಟೇ ಅಲ್ಲ, ಇದು ಕನ್ನಡ ಸಾಹಿತ್ಯಕ್ಕೆ ಒಂದು ಕಾಂಟ್ರಿಬ್ಯೂಷನ್ನೇ. ಯಾರಾದರೂ ಇದನ್ನ ಎನಲೈಸ್ ಮಾಡಿದರೆ, ಹೇಗೆ ಪ್ರವಚನ ಸಾಹಿತ್ಯಕ್ಕೆ ಸಿದ್ದೇಶ್ವರ ಸ್ವಾಮೀಜಿ ಅಂತಿದ್ದಾರೆ, ಲಿಂಗಾನಂದ ಸ್ವಾಮೀಜಿ ಅಂತಿದ್ದಾರೆ, ಮತ್ತು ಅಚ್ಯುತರಾಯರ ಕೀರ್ತನೆ ಅಂತಿದೆ, ಅದೇ ತರ ಈ ನಿಮ್ಮ ನಿರೂಪಣೆಗಳು, ಸೂರಜ್ ಸರ್ ಇರ್ಲಿ, ನೀವಿರ್ಲಿ, ಹೊಸದೇನೊಂದು ಪರಿಕಲ್ಪನೆಗಳನ್ನು ತೆಗೆದುಕೊಂಡು ಬರ್ತಿಲ್ಲ. ಇದು ನಿರೂಪಣೆಯಲ್ಲಿ ಏಕತಾನತೆಯನ್ನು ಕನ್ನಡದಲ್ಲಿ ಮುರಿತಾ ಇದೆ. ಇದನ್ನ ಮುಖ್ಯ ವೇದಿಕೆಗಳಿಗೆ ತೆಗೆದುಕೊಂಡು ಹೋಗ್ಬೇಕಾದ ಕರ್ತವ್ಯ ಆ ನಂತರ ನೋಡಿದವ್ರದ್ದು ಅಂತ ನಾನು ಹೇಳ್ತಾ ಇದ್ದೀನಿ. ಧನ್ಯವಾದ. ಸೊ ನಾವು ಪ್ರತಿ ಸಭೆನೂ ಸಹ ಒಂದು ವಿಭಿನ್ನ ಪ್ರಯತ್ನ ಮಾಡೋಣ ಅಂತಾನೆ ಯೋಚನೆ ಮಾಡೋಣ. ಸೊ ಅದಕ್ಕೆಲ್ಲ ತಮ್ಮೆಲ್ಲರ ಸಹಕಾರ ಅತಿ ಮುಖ್ಯ. ಸೊ ಬೇರೆ ಬೇರೆ ವಿಭಿನ್ನ ಪ್ರಯತ್ನಗಳು, ಹೊಸ ಪ್ರಯತ್ನಗಳು, ಹೊಸ ತರ ತರೋಣ. ಇದೇ ತರ ಸಭೆಗಳನ್ನ ಮುಂದುವರ್ಸೋಣ. ಅದಕ್ಕೋಸ್ಕರ ತಮ್ಮೆಲ್ಲರೂ ಸಹಕಾರ ಅತಿ ಮುಖ್ಯ. ಎಲ್ರೂ ಸಹಕಾರ ಕೋರ್ತೀನಿ. ಮತ್ತೆ ವೆಂಕಿ ಅಥವಾ ಸೂರಜ್ ಸರ್ ಯಾರಾದ್ರೂ ನಿಮ್ಮ ಅನಿಸಿಕೆ ಹಂಚ್ಕೊಳ್ಬೋದಿದ್ರೆ ಹಂಚ್ಕೊಳ್ಳಿ, ಇಲ್ಲಾಂದ್ರೆ ರೆಕಾರ್ಡಿಂಗ್ ಸ್ಟಾಪ್ ಮಾಡ್ತೀನಿ ಹಾಗಾದ್ರೆ.
ಮಾಡಿ ಕೊನೆಗೆ ಒಂದು ಜೋಕ್ ಇದೆ. ಈ ಆಚರೇಕರ್ ಸರ್ ಫ್ರೀ ವೈಫ್ ಫ್ರೀ ವೈಫೈ ಹೇಳಿದಾಗ ನಮ್ಗಿದ್ದು ಇನ್ನೊಂದು